ಅವರು ನಿಮಗೆ ಗೈಡ್ ಮಾಡ್ತಾರೆ. ಎಲ್ಲ ಹೆಂಗಸರಿಗೆ ಹೆಣ್ಣುಮಕ್ಕಳಿಗೆ ಟಾಯ್ಲೆಟ್ಸ್ಗಳೆಲ್ಲ ಗ್ರೋಟ್ ಹಿಂಬದಿ ಇದೆ. ಅದು ಹೆಣ್ಮಕ್ಕಳಿಗೆ ಹೆಂಗಸರಿಗೆ ಮಾತ್ರ ಉಪಯೋಗ ಮಾಡಲಿಕ್ಕೆ. ಗಂಡಸರಿಗೆ ಅಲ್ಲಿ ಕೆಳಗೆ ಈ ಗ್ರೌಂಡ್ನ ಕೆಳಗಡೆ ಟಾಯ್ಲೆಟ್ಸ್ಗಳಿವೆ, ಅದನ್ನು ಉಪಯೋಗಿಸುವುದು. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಬಲಿಪೂಜೆ ಇರುತ್ತದೆ. ಬಲಿಪೂಜೆ ಆದಮೇಲೆ ಊಟಕ್ಕೆ ಬಿಡುವುದು ಇವತ್ತು. ಅದಕ್ಕಾಗಿ ನೀವು ಖಂಡಿತವಾಗಿ ತಯಾರಿದ್ದೀರಾ? ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆರೋಗ್ಯದಿಂದ ಇದ್ದವರು ದಯಮಾಡಿ ಮುಂದಕ್ಕೆ ಬರಲು ಪ್ರಯತ್ನಿಸಬೇಡಿ, ಯಾಕೆಂದರೆ ರೋಗಿಗಳಿಗೆ ಇಲ್ಲಿ ಜಾಗ ಸಿಗೋದಿಲ್ಲ. ಮತ್ತು ತುಂಬ ನಮಗೆ ಕಾಲ್ಗಳು ಬಂದಿವೆ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳನ್ನು ತಗೊಂಡು ಬರ್ತಾರೆ, ವೀಲ್ಚೇರಲ್ಲಿ ಇರ್ತಾರೆ. ಅವರಿಗೆ ಇಲ್ಲಿ ಜಾಗ ಬೇಕು. ದಯಮಾಡಿ ಯಾರಾದರೂ ಒಬ್ಬರು ಮಾತ್ರ ಅವರು ರೋಗಿಗಳು ಇಲ್ಲಿ ಕೂತ್ಕೊಂಡ್ರೆ ಸಾಕು. ಅವರು ಒಟ್ಟಿಗಿದ್ದವರು ದಯಮಾಡಿ ಹಿಂದಕ್ಕೆ ಹೋಗಿ ಕೂತ್ಕೊಳ್ಳಿ, ಯಾಕೆಂದರೆ ಬೇರೆಯವರಿಗೆ ಅವಕಾಶ ಮಾಡಿಕೊಡಿ. ರೋಗಿಗಳಿಗೆ ಮೊದಲು ನೀವು ಅವಕಾಶ ಮಾಡಿಕೊಡಬೇಕು. ಅದು ಇಲ್ಲಿ ಬಂದು ನಮ್ಮ ವಾಲಂಟಿಯರ್ಸ್ ಜಗಳ ಮಾಡೋದು, ನಿನ್ನೆ ತುಂಬ ಜನ ಜಗಳ ಮಾಡ್ತಾಯಿರಿ. ಇಲ್ಲಿ ಬಂದು ಧ್ಯಾನಕೂಟದಲ್ಲಿ ಬಂದು ಕೂಡ ಜಗಳ ಮಾಡಿರಿ, ಯಾವ ಆಶೀರ್ವಾದವನ್ನು ಪಡ್ಕೊಳ್ತೀರಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಬಂದು ಕೂಡ ಜಗಳ ಮಾಡ್ಬೋದಾ ನಾವು? ಹಲೋ, ಮಾಡ್ಬೋದಾ? ಇಲ್ಲ, ಬರೀ ಕೈಯಲ್ಲಿ ಹಿಂದಕ್ಕೆ ಹೋಗ್ತೀರ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಮೊದಲು ನಿಮ್ಮ ಮನಸ್ಸನ್ನು ಮತ್ತು ಹೃದಯವನ್ನು ನೋಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಆ ಹೃದಯದಲ್ಲಿ ಕಲ್ಮಶಗಳಿದ್ದರೆ, ಆ ಹೃದಯದಲ್ಲಿ ಏನು ಹಿಡಿತನ ಇದ್ದರೆ ಅಂಥವರಿಗೆ ದೇವರು ಮುಟ್ಟುವುದು ಕೂಡ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ ಪ್ರಕಟಣೆ ಗ್ರಂಥದಲ್ಲಿ, ಅಂಥವರನ್ನು ನನ್ನ ಬಾಯಿಂದ ಹೊರಗೆ ಬಿಸಾಡುವೆ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಖಂಡಿತವಾಗಿ ನಮಗೆಲ್ಲರಿಗೂ ಒಳ್ಳೆಯದಾಗಬೇಕು. ಅದಕ್ಕೆ ದಯಮಾಡಿ ಆರೋಗ್ಯದಿಂದಿದ್ದವರು ಹಿಂದಕ್ಕೆ ಕೂತ್ಕೊಂಡು, ಆರೋಗ್ಯದಿಂದ ಇಲ್ಲದವರನ್ನು ಮುಂದಕ್ಕೆ ನೀವು ಕರ್ಕೊಂಡು ಬಂದು ನೀವೇ ಸರಿ ಮಾಡಿಕೊಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ದೇವರನ್ನು ಸ್ತುತಿಸೋಣ. ದೇವರ ವಾಕ್ಯ ಹೇಳ್ತದೆ, ಇವತ್ತು ಯೆಶಾಯನ ಗ್ರಂಥದಲ್ಲಿ ನಾವು ಓದಿದರೆ ದೇವರ ವಾಕ್ಯ ಹೀಗೆ ಹೇಳ್ತದೆ. ಐಸಾಯ ಚಾಪ್ಟರ್ 25 ವರ್ಸ್ 1 and 2. ಸರ್ವೇಶ್ವರ, ನೀನೆನ್ನ ದೇವನು, ಏಕೆಂದರೆ ನೀನು ಸತ್ಯ ಸ್ವರೂಪನು, ನಿಷ್ಠಾವಂತನು, ಆದಿ ಯೋಜನೆಗಳನ್ನು ಇವತ್ತು ನಮ್ಮಲ್ಲಿ ಪೂರೈಸುವವನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಾವು ಈ ಲೋಕದಲ್ಲಿ ಹುಟ್ಟಿ ಬರುವ ಮೊದಲೇ ಈ ದಿನವನ್ನು ನಮಗಾಗಿ ಆರಿಸಿಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯಾರೆಲ್ಲ ಇಲ್ಲಿ ಬರಬೇಕಾ ಅವರನ್ನು ದೇವರು ನೀವು ಹುಟ್ಟುವ ಮೊದಲೇ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಯಾರೆಲ್ಲರನ್ನು ಇವತ್ತು ಗುಣಪಡಿಸಬೇಕಾ ನೀವು ಹುಟ್ಟುವ ಮೊದಲೇ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಇವತ್ತು ಗುಣಪಡಿಸಲಿಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನೆ ಒಬ್ಬರು ನಾನು ನೋಡಿದೆ, ನಮ್ಮ ಒಬ್ಬರು ಯುವಕರು 1 ವರ್ಷದಿಂದ ಪ್ರತಿಯೊಂದು ಧ್ಯಾನಕೂಟಕ್ಕೆ ಇಲ್ಲಿ ಬರ್ತಾರೆ, ಒಂದು ತಪ್ಪದೆ. ಅವರಿಗೆ ಏನೂ ಒಳ್ಳೆಯದಾಗಲಿಲ್ಲ. ನಿನ್ನೆ ಅವರಿಗೆ ದೇವರು ಮುಟ್ಟಿದ್ರು. ಪ್ರೈಸ್ ದಿ ಲಾರ್ಡ್. ಯಾವಾಗಲೂ ನಾನು ಪ್ರಾರ್ಥಿಸಿದ್ದೆ, ಈ ಮಗನನ್ನು ಇಷ್ಟು ಸಮಯದಿಂದ ಬರ್ತಾನಪ್ಪ, ಯಾಕೆ ಇವನನ್ನು ಮುಟ್ಟುವುದಿಲ್ಲ, ಇವನು ಒಮ್ಮೆ ಇವನು ಮುಟ್ಟಿ ಗುಣಪಡಿಸುವಂತ. ಪ್ರೈಸ್ ದಿ ಲಾರ್ಡ್. ಆ ಯವನನ್ನು ದೇವರು ಮುಟ್ಟಿ ಗುಣಪಡಿಸಿದರು ನಿನ್ನೆ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನೋಡಿ, 1 ವರ್ಷದಿಂದ ಸಮಯ ನಿನ್ನೆ ಬಂದಿತ್ತು ಅವರದ್ದು. ಪ್ರೈಸ್ ದಿ ಲಾರ್ಡ್. ಕೆಲವರು ಒಮ್ಮೆ ಬಂದು ಏನಾಗಲಿಲ್ಲ ಅಂತ ಹಿಂದಕ್ಕೆ ಓಡ್ತಾರೆ. ಹೋಗಬೇಡಿ, ಪದೇ ಪದೇ ಬನ್ನಿ. ಖಂಡಿತವಾಗಿ ಒಂದಲ್ಲ ಒಂದು ದಿವಸ ದೇವರು ನಿಮ್ಮನ್ನು ಮುಟ್ಟುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಅಂಥ ಒಂದು ಚಾಲೆಂಜ್ ನಮ್ಮ ಹತ್ರ ಇರಬೇಕು, ಅಂಥ ಒಂದು ಛಲ ನಮ್ಮ ಹತ್ರ ಇರಬೇಕು. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಎಲ್ಲರೂ ಈ ದೇವರನ್ನು ಸ್ತುತಿಸಿ ಆರಾಧಿಸೋಣ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ ಪ್ರಿಯರೇ. ಇನ್ನು 1 ಗಂಟೆ ಯಾರಿಗೆ ಕೂತ್ಕೊಳ್ಳಿಕ್ಕೆ ಇಲ್ಲ. 1 ಗಂಟೆ ನಿಮಗೆ ನಿಂತುಕೊಂಡು ದೇವರನ್ನು ಸ್ತುತಿ ಮಾಡುವುದಕ್ಕಾಗಿ. ಯಾರು ಕೂತ್ಕೊಳ್ಳಿಕ್ಕೆ ಇಲ್ಲ, ರೋಗಿಗಳು ಮಾತ್ರ ಕೂತ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. 1 ಗಂಟೆ 10 ಗಂಟೆ ತನಕ ನೀವು ನಿಂತುಕೊಂಡು ಇರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಕೆಲವರಿಗೆ ಬೆಳಿಗ್ಗೆನೇ ನಿದ್ದೆ ಬರ್ತದೆ, ಮಾಡ್ತಾ ಇರ್ತಾರೆ. ಅಯ್ಯೋ, ಎಂಥ ಪ್ರಾಣಿಗಳಪ್ಪ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅದು ಒಂದು ಅಭಿಷೇಕ ಅಂತೆ. ಪ್ರೈಸ್ ದಿ ಲಾರ್ಡ್. ಅದು ಒಂದು ಅಭಿಷೇಕ ಅಂತೆ. ಪ್ರೈಸ್ ದಿ ಲಾರ್ಡ್.
ಅಂತ ಹೇಳುವಾಗ ಯಾವುದಾದ್ರೂ ಒಂದು ಸೈತಾನ ಹೊರಗೆ ಹೋಗ್ತಾನಂತೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ದೇವರನ್ನು ನಾವು ಸ್ತುತಿಸೋಣ. ಕರಗಳನ್ನು ಮೇಲಕ್ಕೆತ್ತೋಣ ಪ್ರಿಯ, ಎಲ್ಲರೂ ಕರಗಳನ್ನು ಮೇಲಕ್ಕೆತ್ತೋಣ. ಎಲ್ಲರೂ ಗಟ್ಟಿಯಾಗಿ ಭಾಷಾವರಗಳಿಂದ ಸ್ತುತಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಬಂಧನಗಳೆಲ್ಲ ಮುರಿಯಲ್ಪಡಲಿ ಅಪ್ಪ ತಂದೆಯೇ. ಯೇಸುವಿನ ಪವಿತ್ರ ನಾಮದಲ್ಲಿ ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ. ಯೇಸುವಿನ ನಾಮದಲ್ಲಿ ಎಲ್ಲ ದುಷ್ಟ ಶಕ್ತಿಗಳ ಪ್ರಭಾವಗಳು ಈ ನಿಮ್ಮ ಮಕ್ಕಳನ್ನು ಬಿಟ್ಟು ತೊಲಗಲಿ. ಯೇಸುವೆ, ಪರಿಶುದ್ಧ ರಕ್ತವನ್ನು ತಗೊಳ್ತೇನೆ ಈ ಧ್ಯಾನಕೂಟದ ಮೇಲೆ, ಧ್ಯಾನ ಕೇಂದ್ರದ ಮೇಲೆ, ಇಲ್ಲಿ ನಡೆದಿದ್ದ ಪ್ರತಿಯೊಬ್ಬರ ಮೇಲೆ, ಅವರ ಕುಟುಂಬದ ಮೇಲೆ ಅಪ್ಪ ತಂದೆ, ನಿಮ್ಮ ಪವಿತ್ರ ಆತ್ಮರ ಶಕ್ತಿಯು ಇಳಿಯಲ್ಪಡಲಿ. ಪರಿಶುದ್ಧ ರಕ್ತದಿಂದ ಶುದ್ಧೀಕರಿಸಿರಿ ಅಪ್ಪ ತಂದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಚಪ್ಪಾಳೆ ತಟ್ಟುತ್ತಾ ಆರಾಧಿಪೆ, ನಿನ್ನನ್ನು ಆರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ನಿನ್ನನ್ನು ಆರಾಧಿಪೆ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ. ಚಪ್ಪಾಳೆ ತಟ್ಟುತ್ತಾ ಸ್ವಲ್ಪ ಕಾಲೇಜ್ ಹಾಕುತ್ತಾ ಕುಣಿಯುತ್ತಾ ನಲಿಯುತ್ತಾ ಅಪ್ಪ ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣಗಿರುವಾಗ, ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆನಯ್ಯ. ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣಗಿರುವಾಗ, ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆನಯ್ಯ. ಅಪ್ಪ ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣಗಿರುವಾಗ, ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ನಿನ್ನನ್ನು ಆರಾಧಿಪೆ. 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 ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಕರಗಳನ್ನು ಮೇಲಕ್ಕೆತ್ತೋಣ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀನು. ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ
ಬಿಡಿಸಿ ಕರೆದಿರುವೆ ನೀ, ನನ್ನನ್ನು ಮುತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಕಟ್ಟಲ್ಪಟ್ಟ ಕಥೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀನು, ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಕಟ್ಟಲ್ಪಟ್ಟ ಕಥೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀ, ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ. ನನ್ನ ಕರಗಳ ಎತ್ತಿ ಎತ್ತಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ. ನನ್ನ ಕರಗಳ ಎತ್ತಿ ಎತ್ತಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಅಪ್ಪ ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣಾಗಿರುವಾಗ, ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆನಯ್ಯ. ಅಪ್ಪ ನಗರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ನನ್ನ ಮಗನ ಸ್ಥಾನವನ್ನೇ ಕೊಟ್ಟೆ. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ಓ ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ನನ್ನ ಮಗನ ಸ್ಥಾನವನ್ನೇ ಕೊಟ್ಟೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ.
ನನ್ನೆಸೆಯ ಯೇಸುವೇ. ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ. ಅಪ್ಪ ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣಾಗಿರುವಾಗ ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆನಯ್ಯ. ಅಪ್ಪ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ಎತ್ತಿ ಎತ್ತಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ. 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 ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೇ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ. ನನ್ನ ಕರಗಳ ಎತ್ತಿ ಎತ್ತಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಸ್ತುತಿಸುವೆ ನನ್ನ యేసయ్య. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಗೀತೆಯನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರ? ಏನು ಹೇಳ್ತದೆ ಈ ಗೀತೆ? ಮೊದಲು ನಾವು ಜೀನಿ ಮಣ್ಣಾಗಿದ್ದೆವು, ಒಂದು ಹೊಸ ರೂಪವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಯೆರೆಮೀಯ ಪ್ರವಾದಿ 18ನೇ ಅಧ್ಯಾಯದಲ್ಲಿ. ಪ್ರೈಸ್ ದಿ ಲಾರ್ಡ್. ಜೇಡಿ ಮಣ್ಣಾಗಿ ಇದ್ದಂಥ ನನ್ನನ್ನು ರೂಪ ಮಾಡಿಕೊಟ್ಟಿದ್ದಾರೆ. ಒಂದು ರೂಪ. ಇವತ್ತು ಈ ಜೇಡಿ ಮಣ್ಣಿಂದ ನಾವು ಆಗಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಎರಡನೇದು, ಕಟ್ಟಿದಂಥ ಕತ್ತೆಯನ್ನು ಬಿಡಿಸಿ ಆ ಕತ್ತೆಯನ್ನು ನಮ್ಮನ್ನು ಮಾಡಿ ನಮ್ಮನ್ನ ಭುಜದ ಮೇಲೆ ಹೊತ್ತುಕೊಂಡು ನಡೆಯುವಂತೆ ನಮ್ಮನ್ನು ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕಟ್ಟಿ ಹೋದ ಕತ್ತೆಯಂತ ನನ್ನ ಬಿಡಿಸಿ ಕರೆದಿರುವೇನಿ, ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಎಷ್ಟು ಜನ ಕತ್ತೆ ಆಗಿದ್ದೀರಾ ಯೇಸುವಿಗಾಗಿ? ಇನ್ನು ಆಗದವರು ಕತ್ತೆ ಆಗಿ, ಇಲ್ಲದ್ರೆ ಯೇಸುವನ್ನು ಹೊತ್ತುಕೊಳ್ಳಿಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ನೀವು ಕುದುರೆ ಆದರೆ ಕುದುರೆ ಮೇಲೆ ಯೇಸು ಕೂತ್ಕೊಳ್ಳೋಲ್ಲ. ಪ್ರೈಸ್ ದಿ ಲಾರ್ಡ್. ನೀವು ಆನೆ ಆದರೆ ಆನೆಯ ಮೇಲೆ ಯೇಸು ಕೂತ್ಕೊಳ್ಳುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ನೀವು ಏನಾಗಬೇಕು?
ಕತ್ತೆ ಆದರೆ ಮಾತ್ರ ಕತ್ತೆ ಮೇಲೆ ಯೇಸು ಕೂತ್ಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಮತ್ತೊಂದು ಹೇಳ್ತಾ ಇದ್ದೆ, ದುಂದುಗಾರನ ಮಗ. ಎಲ್ಲವನ್ನು ಕಳೆದುಕೊಂಡು ಬಂದವರು ನಾವು, ಹೌದಲ್ವಾ? ಹಲೋ, ಎಲ್ಲವನ್ನು ಕಳೆದುಕೊಂಡು ಬಂದವರು. ಪ್ರೈಸ್ ದಿ ಲಾರ್ಡ್. ಪುನಃ ನಮ್ಮನ್ನು ಕರ್ಕೊಂಡು ದೇವಾಲಯಕ್ಕೆ ಬಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪುನಃ ನಮಗೆ ಮಗನ ಸ್ಥಾನವನ್ನು, ಮಗಳ ಸ್ಥಾನವನ್ನು ದೇವರು ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಎಂತೂ ಒಳ್ಳೆಯ ಒಂದು ಗೀತೆಯನ್ನು ಹಾಡುವಾಗ ಏನು ಜೀವ ಇಲ್ಲದಂತೆ ಹಾಡಿದ್ದೀರಿ ನೀವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಈ ಗೀತೆಯನ್ನು ಸರಿಯಾಗಿ ನೀವು ಹಾಡಬೇಕು. ಪ್ರೈಸ್ ದಿ ಲಾರ್ಡ್. ಒಂದು ಸಲ ಇದೊಂದು ಗೀತೆಯನ್ನು ಪುನಃ ಹಾಡೋಣ ಬ್ರದರ್, ಅದೇ ಗೀತೆಯನ್ನು. ನೀವು ಎಷ್ಟು ಹಾಡ್ತೀರ ಅಂತ ನೋಡೋಣ, ಎಷ್ಟು ಜನರು ಕತ್ತೆ ಹಾಕ್ತೀರಾ ನೋಡೋಣ. ಪ್ರೈಸ್ ದಿ ಲಾರ್ಡ್. ನಾನು ಚಿಕ್ಕವನಿದ್ದಾಗ ಸಾಧಾರಣ 30 ವರ್ಷದವರೆಗೆ ನನಗೆ ಎಲ್ಲರೂ ಅದು ಇವನೊಂದು ಕತ್ತೆ ಅಂತ ಹೇಳ್ತಿದ್ರು. ಆ ಕತ್ತೆ ಆದ್ದರಿಂದ ನಾನು ಈಗ ಯೇಸುವನ್ನು ತಗೊಂಡೋರ್ಲಿಕ್ಕೆ ಆಗ್ತದೆ ನನಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ವೇಳೆ ನನಗೆ ಮೊದಲೇ ಕುದುರೆ ಅಂತ ಹೇಳ್ತಿದ್ರೆ ಇವತ್ತು ಯೇಸು ನನ್ನ ಹೆಗಲ ಮೇಲೆ ಕೂತ್ಕೊಳ್ತಿರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೆ ಕೆಲವರಿಗೆ ಮೊದಲೇ ಕುದುರೆ ಅಂತ ಹೇಳಿಲ್ವಾ? ಸಣ್ಣ ಮಕ್ಕಳಿರುವಾಗ ಕಂಚು ಗೊಡೋ ಹೇಳಿಲ್ವಾ? ಈಗ ಮತ್ತೆ ಬಾಯಿ ಮುಚ್ಚಿ ಕೂತ್ಕೊಂಡಿದ್ರೆ ಎಲ್ಲರಿಗೂ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಜಾಸ್ತಿ ಉಪದ್ರ ಮಾಡಿದರೆ ಅವನಿಗೆ ಏನು ಹೇಳ್ತಾರೆ? ಕುದುರೆ ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಒಂದು ಗೀತೆಯನ್ನು ಸರಿಯಾಗಿ ಆಡೋಣ, ಒಳ್ಳೆಯ ರೀತಿಯಲ್ಲಿ. ಚಪ್ಪಳೆ ಅಂದರೆ ಚಪ್ಪಳೆ ಸರಿಯಾಗಿ ತಟ್ಟಬೇಕು, ಕುಣಿತಿರುವಾಗ ಒಳ್ಳೆಯ ರೀತಿಯಲ್ಲಿ ಕುಣಿಬೇಕು, ಕಾಲೇಜ್ ಹಾಕಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಳ್ಳೆಯ ರೀತಿ ಸ್ತುತಿಸ್ತೀರಾ? ಸ್ತುತಿಸುವರು ಮಾತ್ರ ಕರಗಳನ್ನು ಮೇಲಕ್ಕೆತ್ತಿ. ಒಳ್ಳೆಯ ರೀತಿ ಸ್ತುತಿ ಮಾಡುವವರು 2 ಕರಗಳನ್ನು ಮೇಲಕ್ಕೆತ್ತಿ. ಖಂಡಿತವಾಗಿ ನಾನು ಕುಣಿತೇನೆ ಅಂತ ಹೇಳುವರು ಚಪ್ಪಾಳೆ ತಟ್ಟಿ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಹೊರಗಡೆ ಕೂತ್ಕೊಂಡವರಿಗೆ ಟಿ ವಿ ಇಲ್ಲ, ಯಾಕಂದರೆ ನಿನ್ನೆ ಮಳೆ ಬಂದು ಟಿ ವಿ ಎಲ್ಲ ಹಾಳಾಗಿ ಹೋಗಿದೆ. ಅವ್ರು ತಗೊಂಡು ಹೋಗಿದ್ದಾರೆ ಪಾಪ. ಪ್ರೈಸ್ ದಿ ಲಾರ್ಡ್. ಅವ್ರಿಗೆ ತುಂಬ ಲಕ್ಷಗಟ್ಟಲೆ ಅವ್ರಿಗೆ ನಷ್ಟ ಆಗಿದೆ ಪಾಪ. ಪ್ರೈಸ್ ದಿ ಲಾರ್ಡ್. ಇವತ್ತಿಲ್ಲ, ಇವತ್ತು ನೀವು ಇಲ್ಲಿ ಕಾಣ್ಬೋದಲ್ಲ, ನಿಮಗೆ ಸ್ಟೇಜ್ ಕಾಣ್ತದೆ ಕೆಳಗಿದ್ದವರಿಗೆ. ಓಕೆ, ಸಾಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಳ್ಳೆಯ ರೀತಿಯಲ್ಲಿ ಬ್ರದರ್ ಇನ್ನೊಮ್ಮೆ ಈ ಗೀತೆಯನ್ನು ಒಂದೇ ಸಲ ಆಡೋಣ ಕರೆಕ್ಟಾಗಿ, ಆಯಿತಾ? ಎಷ್ಟು ಕುಣಿತಾರೆ ನೋಡೋಣ. ಕಮ ಚಪ್ಪಾಳೆ ತಟ್ಟುತ್ತಾ 2 ಕಾಲುಗಳನ್ನು. ಅಪ್ಪ ನಿನ್ ಕರದಲ್ಲಿ ನಾನು. ಒಳ್ಳೆ ಸೌಂಡ್ ಕೇಳಬೇಕು, ನೀವೇ ಹಾಡಬೇಕು. ಅಪ್ಪ ನನ್ನ ಗೀರು ಅಚೇಡಿ ಪಾತ್ರೆಯ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ. ಎಲ್ಲರೂ ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ? ಸಾಧಾರಣ ಒಂದು 800 ಮಂದಿ ಇದ್ದಾರೆ. ಇದು ಸ್ವರ ಸಾಕಾಗ್ತದೆ? ಇದು ಬೇಡ, ನೀವು ಮ್ಯೂಸಿಕ್ ಕೊಡಬೇಡಿ, ಅವರೇ ಹಾಡಲಿ. ಎಷ್ಟು ಸ್ವರ ಇದ್ದಾರೆ ನೋಡೋಣ. ಈಗ ನೋಡಿ, ನೀವು ಸರಿಯಾಗಿ ಒಂದು ಸತ್ಯವನ್ನು ಅರಿತುಕೊಳ್ಳಿ. ನಿಮ್ಮನ್ನೀಗ ಒಂದು ಮೀನು ಮಾರ್ಕೆಟಿಗೆ ಬಿಟ್ಟರೆ ಅಲ್ಲಿ ಎಂಥ ಗಲಾಟೆ ಇರ್ಬೋದು? ಹಲೋ, ಏನಪ್ಪ ಗಲಾಟೆ? ಅಯ್ಯೋ, ಪ್ರೈಸ್ ದಿ ಲಾರ್ಡ್. ದೇವರ ಆಲಯದಲ್ಲಿ ನಿಮ್ಮನ್ನು ದೇವರು ಬಿಟ್ಟಿದ್ದಾರೆ, ಯಾಕಂದರೆ ಅವರನ್ನು ಸರಿಯಾಗಿ ಸ್ತುತಿಸಬೇಕಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ಸ್ವರ ಯಾವತ್ತೂ ಸಾಕಾಗೋದಿಲ್ಲ. ಎಷ್ಟು ಸ್ವರ ಸಾಕಾಗೋದಿಲ್ಲ. ಎಷ್ಟೇ ಸ್ವರಣ? ಕೆಲವರು ಬೊಬ್ಬೆ ಹಾಕುವಾಗ ಎಷ್ಟು ಒಳ್ಳೆ ಬೊಬ್ಬೆ ಹಾಕ್ತಾರೆ, ಮಾತಾಡೋದು ಮಾತಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಸ್ವರನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಿಮಗೆ ಸ್ವರ ಕೊಟ್ಟದ್ದು ಯಾರು?
ಅದನ್ನು ದೇವರಿಗೆ ಉಪಯೋಗಿಸದಿದ್ರೆ ಅದು ಸ್ವರ ಇದ್ದೇನು ಪ್ರಯೋಜನ ಇದೆ? ಹಲೋ, ಸುಮ್ಮಗೆ ಕೂತ್ಕೊಂಡಿದ್ದಾರೆ ನೋಡಿ. ಇಲ್ಲ ಅಂತ ಕೆಲವರು ಮಾತ್ರ ಹೇಳ್ತಾರೆ ಪ್ರೈಸ್ ದಿ ಲಾರ್ಡ್. ಸರಿಯಾಗಿ ಆಡಬೇಕು. ಇಲ್ಲಾದರೆ ನಿಮಗೆ ಇಂದು ಪ್ರಯೋಜನ 10 ಗಂಟೆ ನನಗೆ ಇದೇ ಹಾಡಿಸ್ತೀನಿ ನಿಮ್ಮನ್ನು ಖಂಡಿತವಾಗಿ. ಪ್ರೈಸ್ ದಿ ಲಾರ್ಡ್. ಬಿಡುವುದಿಲ್ಲ, ಇವತ್ತು ಬಿಡುವುದಿಲ್ಲ. ತುಂಬ ನಾವು ರೆಡಿ ಮಾಡಿ ಬಂದಿದ್ದೇವೆ ತುಂಬ ಗೀತೆಗಳನ್ನು, ಆದರೂ ಹಾಡುವುದಿಲ್ಲ. ಒಂದೇ ಹಾಡು ಬ್ರದರ್ ಸಾಕು. ಇವರಿಗೆ 10 ಗಂಟೆ ತನಕ ಇದನ್ನೇ ನೀವು ಮ್ಯೂಸಿಕ್ ಕೊಡಿ, ಅವರು ಆಡಲಿ, ಪ್ರಾಕ್ಟೀಸ್ ಆಗಲಿ ಅವರಿಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ರೆಡಿಯಾ? ಓಕೆ, ರೆಡಿ. ಗಟ್ಟಿ ಚಪ್ಪಾಳೆ ತಟ್ಟುತ್ತಾ ಒಂದು ಗೀತೆಯನ್ನು ಹಾಡೋಣ ನಾವು. ಪ್ರೈಸ್ ದಿ ಲಾರ್ಡ್. Amen. Yes, Lord. ಅಪ್ಪ ನಗರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ಆರಾಧಿಪೆ, ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧನೆ ನನ್ನೆಸಯ್ಯ, ಕೊಂಡಾಡುವೆ ನನ್ನೆಸಯ್ಯ, ಆರಾಧನೆ ನನ್ನೆಸಯ್ಯ, ತುಳಿದಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ, ತುಳಿದಾಡುವೆ ನನ್ನೆಸೆಯ. ಕಟ್ಟಲ್ಪಟ್ಟ ಕಥೆಯಾದ ನನ್ನ ನಿನ್ನನ್ನು ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನ ಆರಾಧಿಪೆ, ಆರಾಧನೆ ನನ್ನೆಸಯ್ಯ, ಕೊಂಡಾಡುವೆ ನನ್ನೆಸಯ್ಯ, ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನ ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ, ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಸ್ಥಾನವನ್ನೇ ಕೊಟ್ಟೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನ ಆರಾಧಿಪೆ, ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ, ಆರಾಧನೆ 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 ಕುಣಿದಾಡುವೆ, ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ,
ಆರಾಧನೆ ನನ್ನೆಸೆಯ ಕೊಂಡಿನಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಅದು ಗಟ್ಟಿ ಚಪ್ಪಾಳೆ ಪ್ರಿಯರೇ. ಆರಂಭ ಮಾಡುವಾಗ ತುಂಬ ಚೆನ್ನಾಗಿದ್ದೀರಿ, ಪವರ್ ಇತ್ತು ಆರಂಭ ಮಾಡುವಾಗ. ಸಾರಿಗೆ ಹೋಗೋಗೋಗ ಕರೆಂಟ್ ಹೋಗ್ತಾ ಬಂತು. ಪ್ರೈಸ್ ದಿ ಲಾರ್ಡ್. ಮತ್ತು ಲಾಸ್ಟಲ್ಲಿ ಝೀರೋಗೆ ಬಂತದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು 25 ವರ್ಷದಿಂದ ದೇವರನ್ನು ಸ್ತುತಿಸ್ತೇವೆ, ನಮಗೆ ಆಯಾಸ ಆಗಲಿಲ್ಲ ಅಷ್ಟರ ತನಕ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಇನ್ನೂ ದೇವರಿಗಾಗಿ ಕುಣಿಯುವ ನಲಿಯುವ ಅಂತ. ಮೊನ್ನೆ ಒಬ್ಬರು ಹೇಳ್ತಾರೆ, ನಿಮ್ಮದು ಕುಣಿಯೋದು ಸ್ವಲ್ಪ ಕಮ್ಮಿ ಆಗಿದೆ ಯಾಕೆ ಅಂತ. ನಾನು ಹೇಳ್ತೇನೆ, ನನಗೆ ಪ್ರಾಯ ಕೂಡ ಆಯಿತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಅದು ದೇವರ ವಾಕ್ಯ ಹೇಳ್ತದೆ, ಬಾರೂಕನ ಗ್ರಂಥದಲ್ಲಿ ಹೇಳ್ತದೆ, 2ನೇ ಅಧ್ಯಾಯ 17ನೇ ವಚನದಲ್ಲಿ, ಯಾರೆಲ್ಲ ದೇವರನ್ನು ಸ್ತುತಿಸ್ತಾರೋ ಅವರು ಖಂಡಿತವಾಗಿ ಮುದುಕರು ಆಗುವುದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಈಗ ಆಯುರ್ವೇದಿಕ್ ಅಲ್ಲೆಲ್ಲ ಮೆಡಿಸಿನ್ ಬಂದಿದೆ, ಆ ಮೆಡಿಸಿನ್ ಎಲ್ಲ ತೊಗೊಂಡ್ರೆ ನಿಮ್ಮ ಆಯುಷ್ 15 ವರ್ಷ ಕಮ್ಮಿ ಮಾಡ್ತಾರಂತೆ. ಪ್ರೈಸ್ ದಿ ಲಾರ್ಡ್. ಅದನ್ನು ತಿಂದರೆ 15 ವರ್ಷ ನಿಜವಾಗಿ ಕಮ್ಮಿ ಮಾಡ್ತಾರೆ. 15 ವರ್ಷ ಮೊದಲೇ ಸಾಯ್ತೀರಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಂತ ಎಲ್ಲ ಮದ್ದು ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾವಾಗಲೂ ದೇವರನ್ನು ಸ್ತುತಿಸುವ ಮದ್ದು ತಗೊಳ್ಳಿ. ನೀವು ನಿಮಗೆ ಆಯುಷ್ಯ ಎಷ್ಟು ಉಂಟು? ಮಿನಿಮಮ್ ಒಬ್ಬರಿಗೆ ಆಯುಷ್ಯ 80 ವರ್ಷ, ಹೌದಲ್ವಾ? ಹಲೋ, 80 ವರ್ಷ ಖಂಡಿತ ಜೀವಿಸ್ಬೇಕು, ಯಾರು ಸಾಯಬಾರ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಆರೋಗ್ಯ ಇದ್ದರೆ 80 ವರ್ಷ, ರೋಗ ಇದ್ದರೆ 70 ವರ್ಷ. ಪ್ರೈಸ್ ದಿ ಲಾರ್ಡ್. ಎಲ್ಲಿ ಬರೆದಿದೆ ಅದು? ಬೈಬಲಲ್ಲಿದೆ. ಎಲ್ಲಿದೆ? ಕೀರ್ತನೆ ಗ್ರಂಥದಲ್ಲಿ 90ನೇ ಅಧ್ಯಾಯ 11ನೇ ವಚನ. ಪ್ರೈಸ್ ದಿ ಲಾರ್ಡ್. ಕೀರ್ತನೆ ಗ್ರಂಥ 90ನೇ ಅಧ್ಯಾಯ 11ನೇ ವಚನ. ಆರೋಗ್ಯ ಇದ್ದರೆ 80 ವರ್ಷ, ಆರೋಗ್ಯ ಇಲ್ಲದ್ರೆ 70 ವರ್ಷ. ಆದರೆ ಮಿನಿಮಮ್ 70 ವರ್ಷ ಬದುಕಲೇಬೇಕಲ್ಲ. ಪ್ರೈಸ್ ದಿ ಲಾರ್ಡ್. 70 ವರ್ಷ ಕಳೆದವರು ಎಷ್ಟು ಮಂದಿ ಇದ್ದೀರಿ? ಅಬೌವ್ 70. ನೋಡಿ, ಇದು ನಿಮಗೆಲ್ಲರಿಗೂ ಬೋನಸ್ ಅಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದು 1000 ವರ್ಷ ಖಂಡಿತವಾಗಿ ನಾವು 1000 ಅಂದರೆ ಲಕ್ಷಗಟ್ಟಲೆ ವರ್ಷ ನಾವು ದೇವರೊಂದಿಗೆ ಜೀವಿಸುವವರು ನಾವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಮ್ಮದು ಹೋದ ಸಲ ಯಾರು 2-3 ನಮ್ಮೊಂದಿಗೆ ಡ್ಯಾನ್ಸ್ ಮಾಡೋರು, ಅವ್ರು ಬರಲೇ ಇಲ್ಲ. ನಿನ್ನೆ ಕೂಡ ಬರಲಿಲ್ಲ, ಇವತ್ತು ಕೂಡ ಬರಲಿಲ್ಲ. ಬಂದಿದ್ದಾರೆ ಅವರು? ಯಾರಾದರೂ ಇದ್ದಾರಾ? ಹೋದ ಸಲ ನನ್ನೊಂದಿಗೆ ಡ್ಯಾನ್ಸ್ ಮಾಡಲಿಕ್ಕೆ ತುಂಬ ಜನ ಇದ್ರು, ಅವರು ಯಾರು ಇಲ್ಲ. ಪ್ರೈಸ್ ದಿ ಲಾರ್ಡ್. ಓಕೆ, ಈಗ ಒಂದು ಗೀತೆ ಇದೆ. ಅದು ರೋಮನಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 17ನೇ ವಚನದಲ್ಲಿ ಒಂದು ವಾಕ್ಯದ ಮೇಲೆ ಈ ಒಂದು ಗೀತೆ ಇದೆ. ಆ ವಾಕ್ಯ ಹೀಗೆ ಹೇಳ್ತದೆ, ಏಕೆಂದರೆ ದೇವರ ಸಾಮ್ರಾಜ್ಯ ತಿನ್ನುವುದರಲ್ಲಿ ಕುಡಿಯುವುದರಲ್ಲಿ ಅಲ್ಲ, ಪವಿತ್ರಾತ್ಮ ಅವರಿಂದ ಬರುವ ಸತ್ಸಂಬಂಧ, ಶಾಂತಿ, ಸಮಾಧಾನ ಮತ್ತು ಸಂತೋಷ ಇವುಗಳಲ್ಲಿ ಅಡಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. देवाचे राज कौचांत पियोचांत आटा पुन्हा बगार देवान दिवस होतो शांती समाधान आणि बरो संबंध आणि संतोष भक्तांत आटा पुन्हा सा. प्रेज द लॉर्ड. हालेलुया 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 हालेलुया. ಹೋದ ಸಲ ಒಂದು ಸಹೋದರನಿಗೆ ನಾನು ಹೇಳಲಿಕ್ಕೆ ಹೋದ ಎಂದು ತುಂಬ ಒಂದು ಅಂದರೆ ಬೇಡಾದ ಸಂಗತಿಗಳನ್ನು ಮಾಡ್ತಾ ಇರ್ತಾನೆ, ತುಂಬ ಹಾಳು ಬುದ್ಧಿ ಅಂಥವರಿಗೆ ಒಂದು ಕೌನ್ಸಿಲಿಂಗ್ ಮಾಡಲಿಕ್ಕೆ ಅಂತ ಮನೆಗೆ ಹೋದೆ ನಾನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವ್ರಿಗೆ ಹೇಳಿದೆ, ನೀನು ಕೋಳಿಘಟ್ಟಕ್ಕೆ ಹೋಗ್ತೀಯಾ, ಅದನ್ನು ಬಿಡಬೇಕು. ಕಂಬಳಕ್ಕೆ ಹೋಗ್ತೀಯಾ, ಕಂಬಳಕ್ಕೆ ಕ್ರಿಶ್ಚಿಯನ್ರು ಹೋಗ್ಬೋದಾ? ಹಲೋ, ಸುಮ್ಮಗಿದ್ದರೆ ಹೋಗೋರು ತುಂಬ ಜನ ಇದ್ರು, ಹೋಗಲಿ, ನಮಗೇನಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮತ್ತು ಮನೆಯಲ್ಲಿ ತುಂಬ ಪಾರ್ಟಿಗಳು, ಕುಡಿಯುವುದು, ಗಮ್ಮತ್ತು, ಕೆದಳೆ ಗಮ್ಮತ್ತು. ಪ್ರೈಸ್ ದಿ ಲಾರ್ಡ್. ಯಾವ ಸ್ಕಾಚ್ಗಳೆಲ್ಲ ಮನೆಯಲ್ಲಿ. ಪ್ರೈಸ್ ದಿ ಲಾರ್ಡ್. ನಾನು ಹೇಳಿದೆ, ನೀನು ಇದನ್ನೆಲ್ಲ ಬಿಡಬೇಕು. ನಿನಗೆ ದೇವರ ಒಂದು ಕರೆ ಇದೆ, ದೇವರು ನಿಮಗೆ ಉದ್ಧಾರ. ಯಾಕೆಂದರೆ ಅವ್ರದ್ದು ಒಂದು ಅಪಘಾತದಲ್ಲಿ ಒಂದು ಸ್ಪೈನಲ್ ಕಾರ್ಡ್ ಮುರಿದಿತ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದೆಲ್ಲ ಬಿಡಬೇಕು, ಇದೆಲ್ಲ ಇದರಿಂದಲ್ಲ, ಇದೆಲ್ಲ ಅಂತ ಒಂದು ಅಪಘಾತ ಆಗಿದೆ, ಇದನ್ನು ಬಿಡಬೇಕಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಅವ್ರು ಏನು ಹೇಳಿದ್ರು ಗೊತ್ತಾ ನನಗೆ? ಪ್ರೈಸ್ ದಿ ಲಾರ್ಡ್. ನೀನು ಬರೀ ಹುಚ್ಚ ಅಂತ ಹೇಳಿದ ಮೊದಲು. ಪ್ರೈಸ್ ದಿ ಲಾರ್ಡ್. ನೀನು ಬರೀ ಹುಚ್ಚ. ನೀವು ನೋಡಿ, ನನಗೆ ಹೇಳಿದ್ರಲ್ಲ. ಪ್ರೈಸ್ ದಿ ಲಾರ್ಡ್.
ಹಾಲೆಲೂಯ. ಗೊತ್ತಾಗ್ತದೆ ಯಾರು ಹುಚ್ಚರಂತ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಆಮೇಲೆ ಹೇಳಿದರು ನೋಡಿ, ನರಕ ಮತ್ತು ಸ್ವರ್ಗ ಅಂದರೆ ಎರಡೇ ವ್ಯತ್ಯಾಸ. ಇಲ್ಲಿ ಯಾರೆಲ್ಲ ಮಜಾ ಮಾಡಿಕೊಂಡು ಜೀವುತ್ತಾರೆ ಅವರು ಇಲ್ಲಿ ಸ್ವರ್ಗದಲ್ಲಿದ್ದಾರೆ, ಇಲ್ಲಿ ಯಾರು ಕಷ್ಟದಲ್ಲಿ ಇರ್ತಾರೆ ಅವರು ನರಕದಲ್ಲಿದ್ದಾರೆ ಅಂತ ಹೇಳಿದ. ಪ್ರೈಸ್ ದಿ ಲಾರ್ಡ್. ಇದು ಸರಿಯಾ? ನಿಮಗೆ ಸರಿ ಕಾಣಬಹುದು, ನನಗೆ ಸರಿ ಕಾಣಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ಆಗ ಒಂದು ನಾಗರ ಹೊಳೆದೊಂದು ಗೀತೆ ಅಂದೆ, ಅದು ನನಗೆ ನೆನಪಾಯ್ತು. ಇಲ್ಲೇ ಸ್ವರ್ಗ ಇಲ್ಲೇ ನರಕ, ಮೇಲೆ ನಿಲ್ಲ ಸುಳ್ಳು, ಹುಟ್ಟು ಸಾವು ಎರಡರ ಮಧ್ಯೆ 3 ದಿನದ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಇದೆಲ್ಲ ಸುಳ್ಳು ಪ್ರಿಯರೇ. ಸ್ವರ್ಗ ಸಾಮ್ರಾಜ್ಯ ಇಲ್ಲದಿದ್ದರೆ ನಾವು ಇಲ್ಲಿ ಇರ್ತಿರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಾವೆಲ್ಲರೂ ಇಲ್ಲಿದ್ದವರು ಸ್ವರ್ಗ ಸಾಮ್ರಾಜ್ಯಕ್ಕೆ ತವಕ ಪಡುವ ದೇವರ ಮಕ್ಕಳಾಗಿದ್ದೇವೆ ಪ್ರಿಯರೇ. ಒಂದು ಗಟ್ಟಿ ಚಪ್ಪಳೆ ಆ ಯೇಸುವಿಗೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಒಂದು ಒಳ್ಳೆಯ ಒಂದು ಗೀತೆ ಇದೆ, ನಾವು ಕುಣಿಯುತ್ತಾ ನಲಿಯುತ್ತಾ ಈ ಗೀತೆಯನ್ನು ಹಾಡೋಣ. ಆ್ಯಕ್ಷನ್ ಗೀತೆ ಸ್ವಲ್ಪ. ಪ್ರೈಸ್ ದಿ ಲಾರ್ಡ್. ಈ ಗೀತೆಯ ಅಂದರೆ ಸಾಲುಗಳು ರೋಮನ್ ಚಾಪ್ಟರ್ 14 ವರ್ಸ್ 17 ಇದರ ಮೇಲೆ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ರೋಮನ್ ಚಾಪ್ಟರ್ 14 वर्स 17. देवाचे राज कवचांत पियोंचांत गम्मत बरचांत ना, मगर देवान दिवचे ते समाधान संतोष आणि माया मगन जीवनचे कोटान जीवनचे अवलंबन आसा. प्रेज द लॉर्ड. हालेलुया, हालेलुया. ओके ब्रदर नಮಗೆ ಹೇಳ್ತಾರೆ, ನಾವು ಸ್ವಲ್ಪ ಆಕ್ಷನ್ ಅನ್ನು ಕಲಿಯೋಣ. ಓಕೆ. खाने पीने में नहीं, मौज मस्ती में नहीं, खाने पीने में नहीं, मौज मस्ती में नहीं, आनंदी आनंद है, आनंदी आनंद है, यीशु के राज्य में, यीशु के राज्य में। चलो चले चलो चले ईश्वर के पास, चलो चले चलो चले ईश्वर के पास, चलो चले चलो चले ईश्वर के पास, चलो चले चलो चले ईश्वर के पास। उला ला ला, उला ला ला, उला ला 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 ला, उला ला ला, उला ला ला, उला ला 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 ला. ಓಕೆ, ಆಕ್ಷನ್ ಗೊತ್ತಾಯ್ತಾ? ಓಕೆ, ಚಾಲು ಚಾಲು ಅಂದರೆ ಒಮ್ಮೆ ಲೆಫ್ಟಿಗೆ ಹೋಗಬೇಕು, ಒಮ್ಮೆ ರೈಟಿಗೆ ಹೋಗಬೇಕು. ಪ್ರೈಸ್ ದಿ ಲಾರ್ಡ್. ಒಮ್ಮೆ ಬಲಬದಿ, ಒಮ್ಮೆ ಎಡಬದಿ. ಓಕೆ, ಆಕ್ಷನ್ ಗೊತ್ತಾಯ್ತಾ? ಓಕೆ, ಹಲೋ, ಪ್ರೈಸ್ ದಿ ಲಾರ್ಡ್. ಓಕೆ, ಆಕ್ಷನ್ ಗೊತ್ತವ್ರು ಯಾರೆಲ್ಲ ಬರ್ತಾರೆ ಇಲ್ಲಿ ಮೇಲೆ ನೋಡಿ, ಗಟ್ಟಿಯಾಗಿ ಬರ್ಬೋದು. ಯಾರು ನಿಮಗೆ ಅಲ್ಲಿ ಕಟ್ಟಿ ಹಾಕಿದ್ದಾರೆ? ಬನ್ನಿ. ಪ್ರೈಸ್ ದಿ ಲಾರ್ಡ್. ಯುವ ಜನರು ಯಾರು ಬರ್ತಾರೆ ನೋಡ? ಬನ್ನಿ ಬನ್ನಿ ಬ್ರದರ್, ನೀವು ಬನ್ನಿ ಬನ್ನಿ ಬನ್ನಿ. ನೀವು ಯಾವಾಗಲೂ ನಮ್ಮೊಂದಿಗೆ ಇದ್ದಾರೆ, ಬನ್ನಿ. ಓಕೆ, ಯಾರೆಲ್ಲ ಸರಿ ಆ್ಯಕ್ಷನ್ ಮಾಡುವವರು ಬಲ್ಲಿ. ಇಲ್ಲಿ ಒಂದು ಕಥಕಳಿ ಆಡುವುದಲ್ಲ, ಕಥಕಳಿ ಯಾರಿದ್ರೆ ಕೆಳಗೆ ಕಳಿಸ್ತೀನಿ ನಾನು. ಹಾಂ, ಪ್ರೈಸ್ ದಿ ಲಾರ್ಡ್. ಬನ್ನಿ. ಯಾರು ಮಕ್ಕಳಿಲ್ವಾ? ಯಾರು ಕಮ್ಮಿ ಎನಿಬಡಿ? ತರಬೇಡ, ಅವ್ರಿಗೆ ಗೊತ್ತಿದ್ರೆ ಮಾತ್ರ ಬರಲಿ. ಯಾಕೆ ತರ್ತೀನಿ ನೀನು? ವೇದಿಕೆ ಮೇಲೆ ಬರುವಂಥ ಒಂದು ಭಾಗ್ಯ ಕೂಡ ಎಲ್ರಿಗೂ ಬೇಕು, ಹೌದಲ್ವಾ? ಎಲ್ರಿಗೂ ಬರಲಿಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಕೆಲವರಿಗೆ ತಳ್ಳಿ ಹಾಕಿದ್ರು ಕೂಡ ಬರಲಿಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಒಂದು ಅವಕಾಶ ಸಿಕ್ಕುವಾಗ ಓಡೋಡಿ ಬರಬೇಕು. ಆ ಅವಕಾಶಗಳನ್ನು ಯಾವತ್ತೂ ಬಿಡಬಾರ್ದು. ಬಿಟ್ಟರೆ ಮತ್ತು ಅವಕಾಶ ನಮಗೆ ಸಿಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಬಿಟ್ಟರೆ ನೀವು ಗೇಟಿನ ಹೊರಗಡೆ ಗ್ಯಾರಂಟಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಅಷ್ಟು ಒಂದು ಪವಿತ್ರಾತ್ಮರ ಒಳಗೆ ಗಟ್ಸ್ ಇರಬೇಕು ನಮಗೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ನೀವು ಎಲ್ಲಿ ಆಚೆ ಗೋಡಿಗೆ ನಿಂತಿರಿ, ಮುಂದೆ ಬನ್ನಿ ಸಾಲಲ್ಲಿ. ಒಂದು ಇಲ್ಲಿ ಆಚೆ ನೋಡಿ, ನನಗೆ ನಾವು ನೋಡಬೇಡ, ಅವರಿಗೆ ಬನ್ನಿ. ಉದ್ದ ಇದ್ದವರು ಸ್ವಲ್ಪ ಹಿಂದೆಲ್ಲಿ. ಓಕೆ, ನೀವು ಮುಂದೆ ಬನ್ನಿ. ಓ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಮುಂದೆ ಬನ್ನಿ, ಮುಂದೆ ಮುಂದೆ. ಓಕೆ, ಓಕೆ. ಪ್ರೈಸ್ ದಿ ಲಾರ್ಡ್. ಓಕೆ, ಇನ್ಯಾರು ಬರುವವರು ಇದ್ದಾರಾ? ಯುವ ಜನರು ಯಾರಿಗೆ ಒಂದು ಅವಕಾಶ ಕೊಡ್ತೀನಿ ನಾನು. ಯುವ ಜನರು ತಳ್ಳಿ ಹಾಕೋದು ಬೇಡ. ಯುವ ಜನರು ಗಡಿಸಿದ್ದರು
ಎಸ್ ಎನಿಬಡಿ? ಹಾಂ, ಅವಳು ಆಲೋಚನೆ ಮಾಡ್ತಾಳೆ, ಬರುದು. ಬಾ ಬಾ ಬೇಗ ಬಾ, ಹಾಂ ಬೇಗ ಬಾ. ಹಾಂ, ಒಂದು ಪ್ರೈಸ್ ದಿ ಲಾರ್ಡ್. ಇವರಲ್ಲಿ ಮತ್ತೆ ಹೇಳ್ತೇನೆ ನಾನು, ದೇವರು ಇವರನ್ನು ಎಷ್ಟು ಉಪಯೋಗಿಸ್ತಾರೆ ಅಂತ ಮತ್ತೆ ಹೇಳ್ತೇನೆ ನಾನು. ಪ್ರೈಸ್ ದಿ ಲಾರ್ಡ್. ಓಕೆ ಓಕೆ ಓಕೆ, ಸರಿಯಾಗಿ ಆ್ಯಕ್ಷನ್ ಮಾಡ್ತೀರಾ? ಓಕೆ, ಬಂದವರಿಗೆ ಒಂದು ಚಪ್ಪಾಳೆ ತಟ್ಟಿ, ಬಂದವರಿಗೆ. Come on. खाने पीने में नहीं, मौज मस्ती में नहीं, खाने पीने में नहीं, मौज मस्ती में नहीं, आनंद ही आनंद है, आनंद ही आनंद है, यीशु के राज में आनंद ही आनंद है, आनंद ही आनंद है, यीशु के राज में, यीशु के राज में। चलो चले, चलो चले, चलो चले ईश्वर के पास, चलो चले, चलो चले ईश्वर के पास, चलो चले, चलो चले ईश्वर के पास, चलो चले, चलो चले ईश्वर के पास। उला ला ला, उला ला ला, उला ला 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 ला, उला ला ला, उला ला ला, उला ला 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 ला। ಅವರನ್ನು ಕಳಿಸಿ, ಮೇಲೆ ಕಳಿಸಿ, ಬನ್ನಿ ಬನ್ನಿ ಬನ್ನಿ. Praise the Lord. खाने पीने में नहीं, मौज मस्ती में नहीं, खाने पीने में नहीं, मौज मस्ती में नहीं, आनंद आनंद ही आनंद है, आनंद ही आनंद है, यीशु के राज में आनंद आनंद ही आनंद है, आनंद ही आनंद है, यीशु के राज में, यीशु के राज में। दौड़ के चले, दौड़ के चले, दौड़ के चले ईश्वर के पास, दौड़ के चले, दौड़ के चले ईश्वर के पास, दौड़ के चले, दौड़ के चले ईश्वर के पास, दौड़ के चले, दौड़ के चले ईश्वर के पास। उला ला ला, उला ला ला, उला ला 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 ला, उला ला ला, उला ला ला, उला ला 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 ला। खाने पीने में नहीं, मौज मस्ती में नहीं, खाने पीने में नहीं, मौज मस्ती में नहीं, आनंद ही आनंद है, आनंद ही आनंद है, ईश्वर ईश्वर के राज में आनंद आनंद ही आनंद है, आनंद ही आनंद है, ईश्वर के राज में। उड़ के चले, उड़ के चले, उड़ के चले ईश्वर के पास, उड़ के चले, उड़ के चले ईश्वर के पास,
उड़ के चले ईश्वर के पास, उड़ के चले ईश्वर के पास। ला 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 ला। खाने पीने में नहीं, मौज मस्ती में नहीं, खाने पीने में नहीं, मौज मस्ती में नहीं। आनंद 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 है, आनंद आनंद है, ईश्वर के राज में आनंद 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 है, आनंद आनंद है हो ईश्वर के राज में, ईश्वर के राज में। नाच के चले ईश्वर के पास, नाच के चले ईश्वर के पास, नाच के चले ईश्वर के पास, नाच के चले ईश्वर के पास। ला 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 ला। खाने पीने में नहीं, मौज मस्ती में नहीं, खाने पीने में नहीं, मौज मस्ती में नहीं। आनंद 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 है, आनंद आनंद है, ईश्वर के राज में आनंद 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 है, आनंद आनंद है, ईश्वर के राज में। चलो चले ईश्वर के पास, चलो चले ईश्वर के पास, चलो चले ईश्वर के पास, चलो चले ईश्वर दौड़ के चले ईश्वर के पास, दौड़ के चले ईश्वर के पास। उड़ के चले ईश्वर के पास, उड़ के चले ईश्वर के पास, उड़ के चले ईश्वर के पास, उड़ के चले ईश्वर के। नाच के चले ईश्वर के पास, नाच के चले ईश्वर के पास, नाच के चले ईश्वर के पास, नाच के चले ईश्वर के पास। ला 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 ला। ला 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 ला। ಅದು ಗಟ್ಟಿ ಚಪ್ಪಾಳೆ ಪ್ರಿಯರೇ. ತುಂಬ ಚೆನ್ನಾಗಿ ಆಕ್ಷನ್ ಮಾಡಿದ್ದಾರೆ ಅಲ್ವಾ? ಹೌದಲ್ವಾ? ಖಂಡಿತವಾಗಿ ಅವರಿಗೆ ಒಂದು ಗಟ್ಟಿ ಚಪ್ಪಾಳೆ ತಟ್ಟೋಣ. ಪ್ರೈಸ್ ದಿ ಲಾರ್ಡ್. ಮುಗೀತು, ಹೋಗ್ಬಾರ್ದು. ಪ್ರೈಸ್ ಥ್ಯಾಂಕ್ ಯು. ಒಳ್ಳೆ ರೀತಿಯಲ್ಲಿ ಓಕೆ. ಪ್ರೈಸ್ ದಿ ಲಾರ್ಡ್. 14-17 ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಎಷ್ಟೋ ಜನರು ನೀವು ಚೆನ್ನಾಗಿ ಆ್ಯಕ್ಷನ್ ಮಾಡಿದ್ದೀರಾ. ಪ್ರೈಸ್ ದಿ ಲಾರ್ಡ್. ಆದರೆ ಒಂದು ಗಟ್ಟಿ ಚಪ್ಪಾಳೆ ನಾವು ಎಲ್ಲರಿಗಾಗಿ ತಟ್ಟೋಣ.
ಪ್ರೈಸ್ ದಿ ಲಾರ್ಡ್. ಇದು ಚಪ್ಪಾಳೆ ನಿಮಗಾಗಿ ಆಯಿತಾ, ನೀವು ತಟ್ಟಿದ ಚಪ್ಪಾಳೆ ನಿಮಗಾಗಿ. ಪ್ರೈಸ್ ದಿ ಲಾರ್ಡ್. ಕೆಲವರು ಬೇರೆಯವರಿಗೆ ಆಗ್ತದಂತ ಸ್ವಲ್ಪ ಮೆಲ್ಲ ತಟ್ಟಿದ್ದಾರೆ, ಅದೇ ನಿಮಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯಿಂದ ತುಂಬ ಚೆನ್ನಾಗಿ ಕೆಲವರು ತಟ್ಟಿದ್ದಾರೆ, ಅದು ಕೂಡ ನಿಮಗೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಆ ಗೊಂದುಗಳಿಗೆ ನಮ್ಮನ್ನೇ ನಾವು ಸಮರ್ಪಣೆ ಮಾಡೋಣ. ಈ ದಾನಗುಡ್ಡದಲ್ಲಿ ಇವತ್ತು ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಮ್ಮ ಜೀವನದಲ್ಲಿ ಆಗಲಿ. ನಿಮ್ಮೆಲ್ಲ ರೋಗಗಳು, ನಿಮ್ಮೆಲ್ಲ ಕಷ್ಟಗಳು ಎಲ್ಲರೂ ಎದ್ದು ನಿಂತುಕೊಳ್ಳಿ. ಯಾರು ಕೂತ್ಕೊಳ್ಳೋದು ಬೇಡ ಪ್ರಿಯರೇ. ಆರೋಗ್ಯದಿಂದ ಇದ್ದವರು ಮಾತ್ರ, ಅನಾರೋಗ್ಯ ಇದ್ದಂದರೂ ದಯಮಾಡಿ ಕೂತ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಇದು ಸಮರ್ಪಣೆಯ ಸಮಯ. ನಿಮ್ಮನ್ನೇ ನೀವು ಸಮರ್ಪಣೆ ಮಾಡಿ. ನಿಮಗೆ ಎಂಥ ಕಷ್ಟಗಳಿವೆ ಅದು ನಿಮಗೆ ತಿಳಿದಿದೆ. ನಿಮ್ಮ ಕುಟುಂಬದ ಸಮಸ್ಯೆಗಳು ನಿಮಗೆ ತಿಳಿದಿದೆ. ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ತಿಳಿದಿದೆ. ಎಲ್ಲವನ್ನು ದೇವರಿಗೆ ಒಂದುಗಳಿಗೆ ಸಮರ್ಪಣೆ ಮಾಡಿ ಪ್ರಾರ್ಥಿಸಿ. ಅಪ್ಪ ತಂದೆ, ಇದೆಲ್ಲವನ್ನು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅಪ್ಪ ತಂದೆ, ಇವತ್ತು ನನ್ನ ಜೀವನದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿ ಯೇಸುವೆ. ಇವತ್ತು ನನ್ನನ್ನು ಮುಟ್ಟಿರಿ ಯೇಸುವೆ. ನಮ್ಮನ್ನು ಬಿಡುಗಡೆಗೊಳಿಸಿರಿ ಯೇಸುವೆ. ಎಲ್ಲ ಪಾರ್ಶ್ವವಾಯು ರೋಗಿಗಳನ್ನು, ಬ್ರೈನ್ ಸ್ಟ್ರೋಕ್ ಆಗಿ ಬಂದಂಥ ರೋಗಿಗಳನ್ನು, ಪ್ಯಾರಲೈಸ್ ಆದ ಎಲ್ಲ ರೋಗಿಗಳನ್ನು, ಹಾರ್ಟ್ ಪ್ರಾಬ್ಲಮ್ ಆದ ರೋಗಿಗಳನ್ನು, ನಾನಾಂಥ ರೀತಿಯಲ್ಲಿ ಕಷ್ಟದಲ್ಲಿರುವ ರೋಗಿಗಳನ್ನು, ಅಪ್ಪ ತಂದೆಯೇ, ಕ್ಯಾನ್ಸರ್ ರೋಗಿಗಳನ್ನು ಮುಟ್ಟಿ ಗುಣಪಡಿಸಿರಿ. ಅಪ್ಪ ತಂದೆಯೇ, ಆಶೀರ್ವದಿಸಿರಿ ಯೇಸುವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ಯೇಸುವೆ. ಪ್ರತಿಯೊಬ್ಬರ ದುಃಖಗಳನ್ನು ನೀವು ನೋಡಿರಿ ಅಪ್ಪ ತಂದೆ. ಅವರ ಕಷ್ಟಗಳನ್ನು ನೋಡಿರಿ, ಅವರ ಹೃದಯವನ್ನು ನೋಡಿ ಅಪ್ಪ ತಂದೆ, ಅವರ ಮನಸ್ಸನ್ನು ನೋಡಿ ಅಪ್ಪ ತಂದೆ. ಏನೋ ನಿಮ್ಮ ಮೇಲೆ ಒಂದು ವಿಶ್ವಾಸವಿಟ್ಟು ಅವರು ಇಲ್ಲಿಗೆ ಬಂದಿದ್ದಾರೆ ಅಪ್ಪ ತಂದೆ. ಯಾಕಂದರೆ ಇಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವವರು, ಸೂಚಕ ಕಾರ್ಯಗಳನ್ನು ಮಾಡುವವರು ನೀವಾಗಿದ್ದೀರಿ ಅಪ್ಪ ತಂದೆ. ತನ್ನ ಬುದ್ಧನ ಮುಖಾಂತರ ಪವಿತ್ರಾತ್ಮರ ಶಕ್ತಿಯಿಂದ ನಮ್ಮಲ್ಲಿ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಇವತ್ತು ನಡೆಯಲಿ ಅಪ್ಪ ತಂದೆ. ಅಪ್ಪ ತಂದೆ, ಈ ಧ್ಯಾನ ಕೇಂದ್ರವು ಇವತ್ತು ಬೆತ್ಸಾಯ್ದ ಕೊಳವಾಗಲಿ ಅಪ್ಪ ತಂದೆಯೇ. ಎಲ್ಲವೂ ಬಂದವರು ಗುಣ ಹೊಂದಲಿ, ಎಲ್ಲವರಿಗೆ ಬಿಡುಗಡೆ ಹೊಂದಲಿ ಎಂದು ನಾವು ಈ ಕ್ಷಣದಲ್ಲಿ ಅಭಿಷೇಕಕ್ಕಾಗಿ ನಾವು ಪ್ರಾರ್ಥಿಸೋಣ. ನಿಮ್ಮ ಎರಡು ಕರಗಳನ್ನು ತೆರೆದಿಟ್ಟುಕೊಳ್ಳಿ. ಈ ಗೀತೆಯೊಂದಿಗೆ ಪ್ರತ್ಯೇಕವಾಗಿ ಯೇಸು ಹತ್ರ ಪ್ರಾರ್ಥಿಸಿ. ಈ ಗೀತೆಯೊಂದಿಗೆ ಅಭಿಷೇಕಕ್ಕಾಗಿ ಪ್ರಾರ್ಥಿಸಿ ಅಪ್ಪ ತಂದೆ. ಅಭಿಷೇಕವನ್ನು ಮಾಡಿ ಅಪ್ಪ ತಂದೆ. ದೇವರ ಶಕ್ತಿ ನಮಗೆ ನೀಡಿರಿ ಅಪ್ಪ ತಂದೆ. ಯೇಸುವೆ, ನಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಲೂಕನ ಶುಭವಾರ್ತೆ 1ನೇ ಅಧ್ಯಾಯ 37ನೇ ವಚನದಲ್ಲಿ ಗಾಬ್ರಿಯಲ್ ದೂತನು ಬಂದು ಮರಿಯ ಮಾತಿಗೆ ಹೇಳಿದಂಥ ವಚನ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇವತ್ತು ಕೂಡ ನನ್ನ ಜೀವನದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಪ್ಪ ತಂದೆ. ಎಂಥ ರೋಗಿಗಳನ್ನು ಕೂಡ ನೀವು ಗುಣಪಡಿಸಬಹುದಪ್ಪ ತಂದೆ. ಅಪ್ಪ ತಂದೆ, ಇವತ್ತು ಪ್ರಾರ್ಥಿಸ್ತೇವೆ ಅಭಿಷೇಕಕ್ಕಾಗಿ. ಇಲ್ಲಿ ನಡೆದಿದ್ದ ಇವತ್ತು ಈ ಧ್ಯಾನಕೊಟ್ಟಿಗೆ ಬಂದವರು, ಇನ್ನು ಬರುವವರು ಯಾರೆಲ್ಲ ಇದ್ದಾರೆ ಎಲ್ಲರನ್ನು ಅಭಿಷೇಕ ಮಾಡಿದೆಯಪ್ಪ. ಯಾರೆಲ್ಲ ದಾರಿಯಲ್ಲಿದ್ದಾರೆ ಅಪ್ಪ ತಂದೆ, ಅವರಿಗೆ ಅವರ ಪ್ರಯಾಣದಲ್ಲಿ ನೀವು ಕಾಪಾಡಿ ಇಲ್ಲಿ ತಗೊಂಡು ಬನ್ನಿ ಅಪ್ಪ ತಂದೆ. ಅವರೆಲ್ಲರನ್ನು ಆಶೀರ್ವದಿಸಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಜೀಸಸ್. ನಿನ್ನ ಸನ್ನಿಧಿಗೆ ಓಡಿ ನಾ ಬರುವೆ, ನಿನ್ನ ನಾಮವ ಮೇಲೆತ್ತುವೆ. ನಿನ್ನ ಸನ್ನಿಧಿಗೆ ಓಡಿ ನಾ ಬರುವೆ, ನಿನ್ನ ನಾಮವ ಮೇಲೆತ್ತುವೆ. ನೀ ಮಾಡಿರುವ ಅದ್ಭುತವನೆನೆಸಿ ನಿನ್ನ ನಾಮವ ಸ್ತುತಿಸುವೆ. ನೀ ಮಾಡಿರುವ ಅದ್ಭುತವನೆನೆಸಿ ನಿನ್ನ ನಾಮವ ಸ್ತುತಿಸುವೆ. ಆರಾಧನೆ 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 ಯೇಸುವೇ. ಆರಾಧನೆ 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 ಯೇಸುವೇ.
ಸನ್ನಿಧಿಗೆ ಓಡಿನ ಬರುವೆ, ನಿನ್ನ ನಾಮವ ಮೇಲೆತ್ತುವೆ, ನಿನ್ನ ಸನ್ನಿಧಿಗೆ ಓಡಿನ ಬರುವೆ, ನಿನ್ನ ನಾಮವ ಮೇಲೆತ್ತುವೆ. ನೀ ಮಾಡಿರುವ ಅದ್ಭುತವ ನೆನೆಸಿ ನಿನ್ನ ನಾಮವ ಸ್ತುತಿಸುವೆ. ನೀ ಮಾಡಿರುವ ಅದ್ಭುತವ ನೆನೆಸಿ ನಿನ್ನ ನಾಮವ ಸ್ತುತಿಸುವೆ. ಆರಾಧನೆ 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 ಯೇಸುವೇ, ಆರಾಧನೆ ಆರಾಧನೆ ಯೇಸುವೇ, ಆರಾಧನೆ ಆರಾಧನೆ ಯೇಸುವೇ, ಆರಾಧನೆ 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 ಯೇಸುವೇ, ಆರಾಧನೆ 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 ಯೇಸುವೇ. ಅಪ್ಪ ತಂದೆ, ಅದ್ಭುತ ಕಾರ್ಯಗಳು ನಡೆಯಲಿ ಅಪ್ಪ ತಂದೆ. ನಾವು ಪ್ರತ್ಯೇಕವಾಗಿ ಪ್ರಾರ್ಥಿಸ್ತೇವೆ ಬ್ರದರ್ ಬೀಜುಗಾಗಿ ಅಪ್ಪ ತಂದೆ. ಈ ಧ್ಯಾನ ಕೇಂದ್ರದಲ್ಲಿ ಎಷ್ಟೋ ವರ್ಷದಿಂದ ಸೇವೆ ಮಾಡುತ್ತಿರುವಂಥ ಬ್ರದರ್ ಬೀಜುವನ್ನು ಮುಟ್ಟು ಗುಣಪಡಿಸಿರಿ ಅಪ್ಪ ತಂದೆ. ಅಪ್ಪ ತಂದೆ, ನಿನ್ನೆಯಿಂದ ಅವರಿಗೆ ಅವರ ರೋಗವನ್ನು ಏನೆಂದ ನೀವು ತಿಳಿಸಿಕೊಟ್ಟಿದ್ದೀರಿ ಅಪ್ಪ ತಂದೆ. ಎಲ್ಲ ಔಷಧಿಯನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ. ಬೇಗನೆ ಗುಣಪಡಿಸಿ ಈ ಧ್ಯಾನ ಕೇಂದ್ರಕ್ಕೆ ಪುನಃ ನಾಡ್ದು ಶುಕ್ರವಾರ ಇಲ್ಲಿ ಅವರು ಬರಬೇಕಪ್ಪ ತಂದೆ. ಇಂಥ ಒಂದು ಕಂಡೀಷನ್ ನಿಮ್ಮ ಮೇಲೆ ನಾನು ಹಾಕ್ತಾ ಇದ್ದೇನಪ್ಪ, ಭಾರ ಹಾಕ್ತಾ ಇದ್ದೇನಪ್ಪ ತಂದೆ. ಇಲ್ಲಿ ತುಂಬ ಜನರು ಕ್ಯಾನ್ಸರ್ ರೋಗದಿಂದ ಬಂದಿದ್ದಾರೆಪ್ಪ ತಂದೆ. ಎಷ್ಟೋ ಜನರು ಪ್ಯಾರಲೈಸ್ ಆಗಿ ಬಂದಿದ್ದಾರೆಪ್ಪ ತಂದೆ. ಎಷ್ಟೋ ಜನರು ಮಾನಸಿಕ ಒತ್ತಡದಿಂದ ಬಂದಿದ್ದಾರೆಪ್ಪ ತಂದೆ. ಎಷ್ಟೋ ಜನರು ಮೂಳೆಗಳ ಅಪ್ಪ ತಂದೆ ಈ ನೋವಿನಿಂದ ಬಂದಿದ್ದಾರೆ. ಮಾನಸಿಕ ಒತ್ತಡದಿಂದ ಬಂದಿದ್ದಾರೆ ಅಪ್ಪ ತಂದೆ. ಎಲ್ಲ ರೋಗಗಳು ಗುಣವಾಗಲಿ ಯೇಸುವೆ. ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುವಾಗಪ್ಪ ತಂದೆ, ನಿನ್ನೆ ಬಂದವರು ಎಷ್ಟೋ ಮಂದಿ ಹಿಂದಕ್ಕೆ ಹೋಗಿದ್ದಾರೆ ಅಪ್ಪ ತಂದೆ. ಅವರನ್ನು ಕೂಡ ನೆನೆಸ್ಕೊಳ್ತಾ ಇದ್ದೇವೆ ನಾವು. ಅವರಿಗೆ ಕೂಡ ನೀವು ಗುಣಪಡಿಸಿರಿ ಅಪ್ಪ ತಂದೆ. ಅವರ ಮುಟ್ಟಿರಿ ಯೇಸುವೆ. ಎಲ್ಲರ ಅಗತ್ಯಗಳು ಅಪ್ಪ ತಂದೆ, ಸಾಲದ ಬಾಧೆಗಳಿದ್ದವರು ಎಷ್ಟೋ ಮಂದಿ ಇಲ್ಲಿ ಇದ್ದಾರೆ ಅಪ್ಪ ತಂದೆ. ಬ್ಯಾಂಕ್ ಕರಪ್ಟ್ ಆಗಿ ಮನೆ ಮಠವನ್ನು ಕಳೆದುಕೊಂಡವರು ಎಷ್ಟೋ ಮಂದಿ ಇದ್ದಾರಪ್ಪ ತಂದೆ. ಯೇಸುವೆ, ನೀವೊಬ್ಬರು ಮಾತ್ರ ಅವರಿಗೆ ದಾರಿ ತೋರಿಸಲು ಶಕ್ತರಾಗಿದ್ದೀರಿ ಯೇಸುವೆ. ನೀವೊಬ್ಬರು ಮಾತ್ರ ಬಿಡುಗಡೆಯನ್ನು ಹೊಂದಲು ಅವರಿಗೆ ಕೊಡಲು ಸಾಧ್ಯವಾದಂಥ ದೇವರು ನೀವಾಗಿದ್ದೀರಿ ಅಪ್ಪ ತಂದೆ. ಯೇಸುವೆ, ಪ್ರತಿಯೊಬ್ಬರನ್ನು ಒಬ್ಬೊಬ್ಬರನ್ನು ಯೇಸು ಅವರ ಹೆಸರು ನಮಗೆ ತಿಳಿದಿಲ್ಲ, ಆದರೆ ಪ್ರತಿಯೊಬ್ಬರ ಹೆಸರು ನಿಮ್ಮ ಕೈಯಲ್ಲಿ ಬರೆದಿಟ್ಟಂಥ ಹೆಸರುಗಳು ಅಪ್ಪ ತಂದೆ ಇವತ್ತು ಇಲ್ಲಿ ಬಂದಿದ್ದಾರೆ ಅಪ್ಪ ತಂದೆ. ನೀವು ಹೇಳಿದ್ದೀರಲ್ಲ ಯೆಶಾಯನ ಗ್ರಂಥದಲ್ಲಿ ಅಪ್ಪ ತಂದೆ, ನಿಮ್ಮ ಹೆಸರನ್ನು ನಾನು ಅಂಗೈಯಲ್ಲಿ ಬರೆದಿಟ್ಟಿದ್ದೇನೆ ಅಂತ ಹೇಳಿದಂಥ ವಾಕ್ಯಗಳು ಅಪ್ಪ ತಂದೆ. 49ನೇ ಅಧ್ಯಾಯದಲ್ಲಿ 15 ಮತ್ತು 16 ವಾಕ್ಯಗಳು ಅಪ್ಪ ತಂದೆ ನಾನು ಕ್ಲೈಮ್ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರ ಹೆಸರು ಹಿಡಿದು ಕರೆದಾತರು ನೀವಪ್ಪ ತಂದೆ. ಇವತ್ತು ಪ್ರತಿಯೊಬ್ಬರನ್ನು ಮುಟ್ಟಿ ಗುಣಪಡಿಸಿರಿ. ಪ್ರತಿಯೊಬ್ಬರನ್ನು ಮುಟ್ಟಿ ಅಪ್ಪ ತಂದೆ, ಎಲ್ಲ ಮಾನಸಿಕ ಸ್ಥೈರ್ಯವನ್ನು ಕಳೆದುಕೊಂಡವರನ್ನು ಮುಟ್ಟಿರಿ ಯೇಸು ತಂದೆ. ಇದೊಂದು ದೊಡ್ಡ ರೋಗ ಅಪ್ಪ ತಂದೆ. ಪ್ರತಿಯೊಂದು ಕುಟುಂಬದಲ್ಲಿ ತುಂಬ ಕಷ್ಟ ನಷ್ಟಗಳನ್ನು ತರುವಂಥ ರೋಗಗಳು ಹಾಗೂ ಕಿಡ್ನಿ ಫೇಲಿಯರ್ ಆಗಿ ಅಪ್ಪ ತಂದೆಯೇ ನರಳುತ್ತಿದ್ದ ಪ್ರತಿಯೊಬ್ಬರನ್ನು ನಾನೀಗ ನೆನಪಿಗೆ ತರ್ತೇನೆ. ರೋಹನ್ ಪಿಂಟೋ ಅಪ್ಪ ತಂದೆ, ಮೈಸೂರಿನಿಂದ 21 ಪ್ರಾಯ, 9 ವರ್ಷದಿಂದ ಡಯಾಲಿಸಿಸ್ ಆಗ್ತಾ ಇದೆ ಈ ಮಗನಿಗೆ ಅಪ್ಪ ತಂದೆ. ಯೇಸುವೆ, ಅವರ ದೊಡ್ಡವನು 24 ವರ್ಷದಲ್ಲಿ ಕಿಡ್ನಿ ಫೇಲಿಯರ್ ಆಗಿ ತೀರಿ ಹೋದ. ಇವನು ಕೂಡ ಅದೇ ದಾರಿಯಲ್ಲಿ ಇದ್ದಾನೆ ಅಪ್ಪ ತಂದೆ. ಮುಟ್ಟಿರಿ ಯೇಸುವೆ, ಇಂಥ ರೋಗಿಗಳನ್ನು ಮುಟ್ಟಿರಿ. ಇವತ್ತು ಪ್ರಾರ್ಥಿಸ್ತೇವೆ ಇದ್ದೇವೆ. ಇಲ್ಲಿ ನೆರೆದಿದ್ದ ಪ್ರತಿಯೊಬ್ಬರ ಅಪ್ಪ ತಂದೆ ಹೆಸರನ್ನು ಕರೆದು ನೀವು ಈಗ ಖಂಡಿತವಾಗಿ ಅಪ್ಪ ಪಿತನಲ್ಲಿ ಪ್ರಾರ್ಥಿಸಿ ಅವರನ್ನು ಗುಣಪಡಿಸಿ ಯೇಸುವೆ.
ಧೈರ್ಯದಿಂದ ತುಂಬಿರಿ, ನಿಮ್ಮ ವಾಕ್ಯಗಳನ್ನು ಕಳುಹಿಸಿರಿ, ಆರೋಗ್ಯ ಭಾಗ್ಯವನ್ನು ಕರುಣಿಸಿರೆಂದು ಈ ಗೀತೆಯೊಂದಿಗೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಯೇಸುವೆ. ಅಪ್ಪ ತಂದೆ, ನಮ್ಮ ಆನ್ಲೈನಲ್ಲಿ ಎಷ್ಟೋ ಮಂದಿ ಇವತ್ತು 1,000ಕ್ಕಿಂತ ಜನರ ಮೇಲೆ ಇದ್ದಾರೆ ಅಪ್ಪ ತಂದೆ. ಅವರೆಲ್ಲರನ್ನು ಮುಟ್ಟಿರಿ ಯೇಸುವೆ. ಅವರೆಲ್ಲರ ರೋಗಗಳನ್ನು ಅಪ್ಪ ತಂದೆ ಮುಟ್ಟಿ ಗುಣಪಡಿಸಿರಿ. ಯಾಕಂದ್ರೆ ನಿಮಗೆ ಯೇಸುವೆ, ಅವರು ಎಷ್ಟೋ ಮೈಲಿ ದೂರ ಇರಲಿ, ನಿಮಗೆ ಅದು ಸಂಬಂಧನೇ ಇಲ್ಲ ಅಪ್ಪ ತಂದೆ. ನಿಮ್ಮ ಕರಗಳಲ್ಲಿ ಅವರ ಹೆಸರನ್ನು ಬರೆದಿಟ್ಟವರು ನೀವು ಅಪ್ಪ ತಂದೆ. ಅವರನ್ನು ಮುಟ್ಟಿರಿ, ಗುಣಪಡಿಸಿರಿ. ಅವರು ಏನೆಲ್ಲ ಕೋರಿಕೆಗಳಿವೆ, ಬೇಡಿಕೆಗಳಿವೆ, ಅದೆಲ್ಲವನ್ನು ನೆರವೇರಿಸಿರೆಂದು ಈ ಗೀತೆಯೊಂದಿಗೆ ನಾವು ಹಾಡ್ತಾ ಇದ್ದೇವೆ ಅಪ್ಪ ತಂದೆ. ಕರೆದವನೇ ನಂಬಿಗಸ್ತನೇ, ಕೊನೆವರೆಗೂ ನನ್ನ ನಡೆಸುವೆನಿ. 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 ಆರಾಧನೆ ಕರೆಗಳನ್ನು ಮೇಲಕ್ಕೆತ್ತು. ಆರಾಧನೆ ಆರಾಧನೆ ಯೇಸುವೇ ಆರಾಧನೆ. ಎಲ್ಲರೂ ಹಾರೋಣ. ಆರಾಧನೆ 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 ಯೇಸುವೇ ಆರಾಧನೆ. ಆರಾಧನೆ 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 ಯೇಸುವೇ ಆರಾಧನೆ ಆರಾಧನೆ ಯೇಸುವೇ. ನಿನ್ನ ಸನ್ನಿಧಿಗೆ ಓಡಿ ನಾ ಬರುವೆ, ನಿನ್ನ ನಾಮವ ಮೇಲೆತ್ತುವೆ. ನಿನ್ನ ಸನ್ನಿಧಿಗೆ ಓಡಿ ನಾ ಬರುವೆ, ನಿಮ್ಮ ನಾಮವ ಮೇಲೆತ್ತುವೆ. ನೀ ಮಾಡಿರುವ ಅದ್ಭುತವನೆನೆಸಿ ನಿನ್ನ ನಾಮವ ಸ್ತುತಿಸುವೆ. ನೀ ಮಾಡಿರುವ ಅದ್ಭುತವನೆನೆಸಿ ನಿಮ್ಮ ನಾಮವ ಸ್ತುತಿಸುವೆ. ಆರಾಧನೆ 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 ಯೇಸುವೇ ಆರಾಧನೆ. ಆರಾಧನೆ 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 ಯೇಸುವೇ ಆರಾಧನೆ. ಆರಾಧನೆ 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 ಯೇಸುವೇ ಆರಾಧನೆ. ಆರಾಧನೆ 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 ಯೇಸುವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆರಾಧನೆ 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 ಯೇಸುವೇ. ಆರಾಧನೆ 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 ಯೇಸುವೇ. ಆರಾಧನೆ 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 ಯೇಸುವೇ. ಆರಾಧನೆ
യേശുവേ ആരാധന യേശുവേ. Praise the Lord. Praise the Lord. Hallelujah. 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 പ്രാർത്ഥനയോടെ എല്ലാവരും ഇരിക്കുക. പ്രാർത്ഥനയൊന്തിಗೆ ಎಲ್ಲರೂ ಕುಳಿತುಕೊಳ್ಳಿ. സങ്കീർത്തനം 34:18. കീർത്തನೆ 34:18. ഹൃദയം നുറങ്ങിയവർക്ക് അവിടുന്ന് സമീപസ്ഥനാണ്. ಹೃದಯ ಕರಗಿದವರಿಗೆ ಆತನು ಸಮೀಪವಿದ್ದಾರೆ. മനമുരുകിയവർക്ക് അവിടുന്ന് രക്ഷിക്കുന്നു. ಮನನೊಂದವರನ್ನು ಆತನು ಕಾಪಾಡುವನು. സ്നേഹമുള്ളവരെ, ಪ್ರಿಯರೇ, ഇന്ന് ഈ ധ്യാന ഹാളിനും പരിസരത്തും ഒരൊറ്റ വികാരമേ ഉള്ളൂ. ಇಂದು ಈ ಧ್ಯಾನ ಹಾಲಿನಲ್ಲೂ ಹೊರಗಡೆ ಇರುವವರಲ್ಲೂ ಒಂದೇ ಒಂದು ಯೋಚನೆ ಮಾತ್ರ ಇರಲಿ. ഒരേ ഒരു വിഷമമേ ഉള്ളൂ. ಒಂದೇ ಒಂದು ದುಃಖವಾಗಿದೆ ಇರುವುದು. ഒരേ ഒരു സങ്കടമേ ഉള്ളൂ. ಒಂದೇ ಒಂದು ಸಂಕಟವಾಗಿದೆ ಇರುವುದು. നമ്മുടെ ഹൃദയത്തിന്റെ സങ്കടം. ಅದು ನಮ್ಮ ಹೃದಯದ ವೇದನೆಯಾಗಿದೆ. ഹൃദയം നിറയെ വേദനകളുമായിട്ടാണ് നാം ഈ ആലയത്തിലേക്ക് വന്നിരിക്കുന്നത്. ಮನ ತುಂಬ ವೇದನೆಯೊಂದಿಗೆ ಈ ಆಲಯಕ್ಕೆ ನಾವು ಬಂದಿದ್ದೇವೆ. ദൈവസന്നിധിയിലെ ದೇವರ ಸನ್ನಿಧಿಯಲ್ಲಿ നമ്മുടെ ദുഃഖങ്ങളെയും വേദനകളെയും സമർപ്പിച്ച് നമ്മൾ സ്തുതിക്കുന്ന സമയമാണ്. ನಮ್ಮ ದುಃಖಗಳನ್ನು ವೇದನೆಗಳನ್ನು ಸಮರ್ಪಿಸಿ ನಾವು ಸ್ತುತಿ ಮಾಡಬೇಕಾದ ಸಮಯವಾಗಿದೆ. ദൈവത്തിന്റെ സാന്നിധ്യം നിറഞ്ഞു നിൽക്കുന്ന ഒരു അന്തരീക്ഷമാണ്. ದೇವರ ಸಾನ್ನಿಧ್ಯ ತುಂಬಿ ನಿಂತಿರುವಂತ ಒಂದು ವಾತಾವರಣವಾಗಿದೆ ಇದು. ഇവിടെ ഇരിക്കുന്ന ഓരോ മകന്റെയും മകളുടെയും സമീപത്ത് ಇಲ್ಲಿ ಕುಳಿತಿರುವ ಪ್ರತಿಯೊಬ್ಬ ಮಗನ ಮಗಳ ಸಮೀಪದಲ್ಲಿ ദൈവത്തിന്റെ സാന്നിധ്യം നിറഞ്ഞിരിക്കുന്ന നിമിഷമാണ്. ದೇವರ ಸಾನ್ನಿಧ್ಯವಿಗ ಇಳಿದು ಬಂದಿರುವಂತ ಕ್ಷಣಗಳಾಗಿದೆ. നമ്മുടെ മേലും ನಮ್ಮ ಮೇಲೂ നമ്മുടെ പരിസരങ്ങളിലും ನಮ್ಮ ಸುತ್ತಮುತ್ತಲುಗಳಲ್ಲೂ ഇതിന്റെ 4 ദിക്കുകളിലും ಇದರ 4 ದಿಕ್ಕುಗಳಲ್ಲೂ ദൈവത്തിന്റെ മഹത്വം ദർശിക്കുവാൻ ದೇವರ ಮಹಿಮೆಯನ್ನು ಕಾಣಲು ദൈവം അനുവദിച്ചിരിക്കുന്ന സമയമാണ്. ದೇವರು ನೀಡಿರುವಂತ ಸಮಯವಾಗಿದೆ ಇದು. ഹൃദയ വിചാരങ്ങളെ അറിയുന്ന ദൈവം, ಹೃದಯದ ಇಂಗಿತಗಳನ್ನು ತಿಳಿದಿರುವಂತ ದೇವರು. വേദപുസ്തകം പറയുന്നു, ಬೈಬಲ್ ಹೇಳುತ್ತಿದೆ, അവന്റെ കൺമുമ്പിൽ ഒന്നും മറഞ്ഞിരിക്കുന്നില്ല. ಅವನ ದೃಷ್ಟಿಯಲ್ಲಿ ಯಾವುದು ಮರೆಯಾಗಿರುವುದಿಲ್ಲ. അവന്റെ കൺമുമ്പിൽ ಅವನ ದೃಷ್ಟಿಯಲ್ಲಿ എല്ലാം വ്യക്തവും സ്പഷ്ടവുമാണ്. ಎಲ್ಲವೂ ಸ್ಪಷ್ಟವೂ ಗೋಚರವಾಗಿದೆ. നിന്റെ ഹൃദയത്തിന്റെ വേദന അറിയുന്നവൻ, ನಿನ್ನ ಹೃದಯದ ವೇದನೆಯನ್ನು ತಿಳಿದವನು ഒരേ ഒരുവൻ മാത്രം, ಒಬ್ಬನೇ ಒಬ್ಬನು ಮಾತ್ರ. അത് നിന്റെ സൃഷ്ടാവായ ಅದು ನಿನ್ನ ಸೃಷ್ಟಿಕರ್ತನಾದ ಯೇಸುವಾಗಿದ್ದಾರೆ. ഇന്നലെ നമ്മൾ അറിഞ്ഞു, ನಿನ್ನೆ ನಾವು ತಿಳಿದುಕೊಂಡೆವು, ലോകസ്ഥാപനത്തിന് മുമ്പ് തന്നെ ಜಗತ್ತು ಸೃಷ್ಟಿಯಾಗುವ ಮೊದಲೇ ദൈവത്തിന്റെ ഹൃദയത്തിൽ ದೇವರ ಹೃದಯದಲ್ಲಿ നിന്റെ നാമം എഴുതപ്പെട്ടിരിക്കുന്നു. ನಿನ್ನ ನಾಮವು ಬರೆಯಲ್ಪಟ್ಟಿತು ಎಂದು. നിന്നെ അറിഞ്ഞവൻ അവിടുന്ന്, ನಿನ್ನನ್ನು ತಿಳಿದವನು ಆತನಾಗಿದ್ದಾನೆ. അറിയുന്നവൻ അവിടുന്നാണ്. ತಿಳಿದುಕೊಳ್ಳುವವನು ಆತನೇ. നിന്നെ അറിഞ്ഞുകൊണ്ടിരിക്കുന്നവൻ അവൻ തന്നെ. ನಿನ್ನನ್ನು ತಿಳಿಯುತ್ತಿರುವವನು ಆತನೇ. നമ്മൾ ഇന്ന് ഇവിടെ നിന്ന് പ്രാർത്ഥിക്കുമ്പോൾ ಇಂದು ಇಲ್ಲಿ ಕುಳಿತು ನೀನು ಪ್ರಾರ್ಥಿಸುವಾಗ ദുഷ്ടശക്തികളിൽ നിന്ന്, ದುಷ್ಟ ಶಕ್ತಿಗಳಿಂದ, പൈശാചിക പീഡകളിൽ നിന്ന്, ಪೈಶಾಚಿಕ ಪೀಡೆಗಳಿಂದ, അന്ധകാര ശക്തികളിൽ നിന്ന്, ಅಂಧಕಾರದ ಶಕ್ತಿಗಳಿಂದ നമ്മെ വിടുവിക്കുന്ന ನಮ್ಮನ್ನು ಬಿಡುಗಡೆಗೊಳಿಸುವ ഒരു ദൈവത്തിന്റെ സാന്നിധ്യത്തിന്റെ അഭിഷേകത്തിലാണ് നമ്മൾ ಒಂದು ದೈವ ಸಾನ್ನಿಧ್ಯದ ಅಭಿಷೇಕದಲ್ಲಿ ನೀವು ಕುಳಿತಿದ್ದೀರಿ. ജീവിതത്തിലെ ಜೀವನದಲ್ಲಿ എവിടെ നിന്നാണ് നിനക്ക് വേദന ഉണ്ടായത്? ಎಲ್ಲಿಂದ ನಿನಗೆ ವೇದನೆಗಳು ಬಂದಿದೆಯೋ? ഏത് നിമിഷമാണോ നീ വേദനിച്ചത്? ಯಾವ ಕ್ಷಣದಲ್ಲಿ ನೀನು ನೊಂದುಕೊಂಡಿದ್ದೀಯೋ? എപ്പോഴാണോ നീ സങ്കടപ്പെട്ടത്? ಯಾವಾಗ ನೀನು ವೇದನೆಯಲ್ಲಿ ಮುಳುಗಿದ್ದೀಯೋ? ഏത് നിമിഷമാണ് നീ രോഗിയായത്? ಯಾವ ಕ್ಷಣ ನೀನು ರೋಗಿಯಾಗಿದ್ದೀಯೋ? ആ രോഗപീഠകളിൽ നിന്ന്, ಆ ರೋಗದ ಪೀಡೆಗಳಿಂದ, ആ സങ്കടങ്ങളിൽ നിന്ന്, ಆ ಸಂಕಟಗಳಿಂದ, ആ വേദനകളിൽ ಆ നിന്ന് ವೇದನೆಗಳಿಂದ വിടുവിക്കുന്ന ഒരു ദൈവം ഇവിടെയുണ്ട്. ಬಿಡುಗಡೆಗೊಳಿಸುವಂತ ಒಬ್ಬ ದೇವರು ಇಲ್ಲಿದ್ದಾರೆ. ആ ദൈവം, ಆ ದೇವರು നിന്റെ അവകാശമാണ്. ನಿನ್ನ ಅವಕಾಶವಾಗಿದೆ. കർത്താവാണ് എന്റെ ഇടയൻ, ಪ್ರಭು ನನ್ನ ಕುರಿಗಾಗಿ, അവിടെ നിന്റെ പക്ഷത്തുള്ളപ്പോൾ, ಆತನು ನನ್ನ ಜೊತೆಯಲ್ಲಿರುವಾಗ, വേദപുസ്തകം പറയുകയാണ്, ಬೈಬಲ್ ಹೇಳುತ್ತಿದೆ, ഞാൻ ആരെ ഭയപ്പെടണം? ನಾನು ಯಾರನ್ನು ಭಯಪಡಲಿ? നിന്റെ പക്ഷത്തുള്ളവൻ ദൈവമാണ്. ನಿನ್ನ ಸಂಗಡ ಇರುವುದು ದೇವರು. നീ മാറിയാലും അവൻ മാറത്തില്ല. ನೀನು ಬದಲಾದರೂ ಆತನು ಬದಲಾಗನು.
നീ മാറിപ്പോയാലും നീ അകന്നു പോയാലും അവൻ മാറുന്നില്ല. ಆತನಿಂದ ನೀನು ದೂರವಾಗಿ ಹೋದರೂ ಆತನು ನಿನ್ನನ್ನು ಬಿಡಲಾರ. വേദപുസ്തകം പറയുന്നു, ಬೈಬಲ್ ತಿಳಿಸುತ್ತಿದೆ, ഞാൻ ആദിയും അന്ത്യവും. ನಾನೇ ಆದಿಯು ಅಂತ್ಯವು. പ്രിയപ്പെട്ടവരെ, ಪ್ರಿಯರೇ, ദൈവത്തിന്റെ വലിയ അഭിഷേകത്തിന്റെ നിമിഷം, ದೇವರ ಅತಿ ದೊಡ್ಡ ಅಭಿಷೇಕದ ನಿಮಿಷ. ഇവിടെ വന്നിരിക്കുന്ന ഓരോ മകനും മകളും ಇಲ್ಲಿಗೆ ಬಂದಿರುವ ಪ್ರತಿಯೊಬ್ಬ ಮಗನು ಮಗಳು ഈ അഭിഷേകം കൊണ്ട് നിറയാൻ വേണ്ടി ക്ഷണിക്കപ്പെട്ടിരിക്കുന്നു. ಈ ಅಭಿಷೇಕದಿಂದ ತುಂಬಲ್ಪಡಲು ಕರೆ ಪಡೆದವರಾಗಿದ್ದೀರಿ. ಅದು നിങ്ങൾക്ക് രോഗസൗഖ്യമാകട്ടെ, ನಿನಗೆ ರೋಗ ಸೌಖ್ಯವಾಗಿರಬಹುದು, അന്ധകാര ശക്തിയിൽ നിന്ന് വിടുതലാകട്ടെ, ಅಂಧಕಾರದ ಶಕ್ತಿಯ ಬಿಡುಗಡೆಯಾಗಿರಬಹುದು, പൈശാചിക പീഡകളിൽ നിന്ന് വിടുതലാകട്ടെ, ಪೈಶಾಚಿಕ ಪೀಡೆಗಳ ಬಿಡುಗಡೆಯಾಗಿರಬಹುದು. തലമുറകളായി ತಲೆಮಾರುಗಳಿಂದ നിന്റെ ജീവിതത്തിലേക്ക് കടന്നു വന്ന രോഗങ്ങളാകട്ടെ, രോഗപീഡകളാകട്ടെ, ನಿನ್ನ ಜೀವನದಲ್ಲಿಗೆ ಬಂದಿರುವ ರೋಗಗಳು ರೋಗದ ಪೀಡೆಯಾಗಿರಬಹುದು. തലമുറകളായി കടന്നു വന്ന കടബാധ്യതകളാകട്ടെ, ತಲೆಮಾರುಗಳಿಂದ ಬಂದಿರುವಂತ ಸಾಲದ ಹೊರೆಯಾಗಿರಬಹುದು. തലമുറകളായി വന്ന ശാപക്കെട്ടുകളാകട്ടെ, ತಲೆಮಾರುಗಳಿಂದ ಬಂದಿರುವ ಶಾಪದ ಬಂಧನವಾಗಿರಬಹುದು. ആ കെട്ടടിക്കാൻ ശക്തനായവൻ ഇവിടെയുണ്ട്. ಆ ಬಂಧನವನ್ನು ಬಿಚ್ಚಲು ಶಕ್ತಿಯುತನಾದವನು ಇಲ್ಲಿದ್ದಾನೆ. നമുക്കൊന്ന് കരങ്ങൾ ഉയർത്താം. ಎಲ್ಲರೂ ಕೈಯನ್ನು ಮೇಲಕ್ಕೆತ್ತಿ നമ്മുടെ സിട്ടാവായ ദൈവത്തെ ഒന്ന് ನಮ್ಮ മഹത്വപ്പെടുത്താം. ಸೃಷ್ಟಿಕರ್ತನಾದ ದೇವರಿಗೆ ಮಹಿಮೆ ಸಲ್ಲಿಸೋಣ. ഹല്ലേലൂയ, ಹಲ್ಲೆಲೂಯ, ഹല്ലേലൂയ, ಹಲ್ಲೆಲೂಯ, 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 ഹല്ലേലൂയ. ಯೇಸುವೇ, ಯೇಸುವೇ, ಯೇಸುವೇ. ಹಲ್ಲೆಲೂಯ, 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 ಹಲ್ಲೆಲೂಯ. നിന്നെ വിടുവിക്കുന്ന ഒരു ദൈവം, ನಿನ್ನನ್ನು ಬಿಡುಗಡೆಗೊಳಿಸುವಂತ ದೇವರು, രോഗസൗഖ്യം തരുന്ന ഒരു ദൈവം, ನಿನ್ನನ್ನು ಗುಣಪಡಿಸುವಂತ ದೇವರು, കണ്ണീരൊപ്പുന്നവന്റെ മുമ്പില് ಕಣ್ಣೀರನ್ನು ಒರೆಸುವವನ ಮುಂದೆ കണ്ണീർ വാർത്തൊരു ദൈവം, ಕಣ್ಣೀರು ಸುರಿಸಿದಂತ ಒಬ್ಬ ದೇವರು, ലാസറിന്റെ കല്ലട മുമ്പിൽ നിന്നുകൊണ്ട് ಲಾಜರನ ಸಮಾಧಿಯ ಮುಂದೆ ನಿಂತುಕೊಂಡು ആ കുടുംബങ്ങളോടൊപ്പം കണ്ണീര് വാർത്തിയ ഒരു ദൈവം, ಆ ಮನೆಯವರ ಜೊತೆ ಸೇರಿ ಕಣ್ಣೀರು ಸುರಿಸಿದಂತ ಒಬ್ಬ ದೇವರು, കുരുടന്റെ നിലവിളിക്ക് മുമ്പിൽ ಕುರುಡನು ಮೊರೆಯಿಟ್ಟಾಗ നിന്നുകൊടുത്ത ഒരു ദൈവം, ನಿಂತು ಬಿಟ್ಟಂತ ದೇವರು, തളർവാദ രോഗിയുടെ മുമ്പിൽ ಪಾರ್ಶ್ವವಾಯು ರೋಗಿಯ ಮುಂದೆ ആശ്വാസം പകരുന്ന ഒരു ദൈവം, ಸಾಂತ್ವನ ನೀಡಲು ಬಂದ ದೇವರು. ആ ദൈവമാണ് നമ്മുടെ ദൈവം. ಆ ದೇವರಾಗಿದ್ದಾರೆ ನಮ್ಮ ದೇವರು. ഹെബ്രായർ 7:25 ಇಬ್ರು 7:25 തന്നിലൂടെ ತನ್ನ ಮೂಲಕ പിതാവിലേക്ക് സമീപിക്കുന്ന ഏതൊരുവനും ತಂದೆಯ ಬಳಿಗೆ ಬರುವಂತ ಪ್ರತಿಯೊಬ್ಬನು അവിടുന്ന് രക്ഷകനാണ്. ಆತನು ಅವರಿಗೆ ರಕ್ಷಣೆ ಕೊಡುವರು. അവിടെ നിത്യം ജീവിക്കുന്നു. ಆತನು ನಿತ್ಯವೂ ಜೀವಿಸುತ್ತಿದ್ದಾರೆ. അവിടുന്ന് നമുക്ക് വേണ്ടി മധ്യസ്ഥം വഹിക്കുന്നു. ಆತನು ನಮಗೋಸ್ಕರ ಮಧ್ಯಸ್ಥಿಕೆ ವಹಿಸುತ್ತಾರೆ. നമ്മുടെ ഹൃദയം ഉണരട്ടെ. ನಮ್ಮ ಹೃದಯ ಎಚ್ಚೆತ್ತುಕೊಳ್ಳಲಿ. ഇത് നിന്റെ രക്ഷയുടെ സമയം. ಇದು ನಿನ್ನ ರಕ್ಷಣೆಯ ಸಮಯ. ഇത് നിന്റെ വിടുതലിന്റെ സമയം. ಇದು ನಿನ್ನ ಬಿಡುಗಡೆಯ ಸಮಯ. ഇത് നിന്റെ സൗഖ്യത്തിന്റെ നിമിഷം. ಇದು ನಿನ್ನ സൗഖ്ಯದ ಸಮಯ. ഇത് നിന്റെ അഭിഷേകത്തിന്റെ നിമിഷം. ಇದು ನಿನ್ನ ಅಭಿಷೇಕದ ಸಮಯ. മറ്റെല്ലാ ചിന്തകളും നീ വിടുതൽ പ്രാപിക്കും. ಮತ್ತುಳಿದೆಲ್ಲ ಚಿಂತೆಗಳನ್ನು ಬಿಟ್ಟು ಬಿಡು. നീ ആരാണെന്നോ, ನೀನು ಯಾರು നീ എവിടെ ಎನ್ನುವುದಾದರೆ, നിന്ന് വന്നെന്നോ, ಎಲ್ಲಿಂದ ಬಂದಿದ್ದೇನೆ നീ ಎಂದು, ഏത് ഭാഷയാണോ ಯಾವ സംസാരിക്കുന്നത്, ಭಾಷೆ ಮಾತನಾಡುವವನೇ ಆಗಿರಲಿ, പുരുഷനെന്നോ സ്ത്രീയെന്നോ, ಗಂಡಸು ಹೆಂಗಸು ಎಂದಾಗಲಿ, അതൊന്നും ഇവിടെ വിഷയമല്ല. ಅದೇನು ಇಲ್ಲಿ ವಿಷಯವಿಲ್ಲ. നിന്റെ സൃഷ്ടാവായ ദൈവത്തിന്റെ മഹത്വം ദർശിക്കുന്ന നിമിഷം, ನಿನ್ನ ಸೃಷ್ಟಿಕರ್ತನಾದ ದೇವರ ಮಹಿಮೆಯನ್ನು ನೀನು ಕಾಣುವಂತ ನಿಮಿಷವಾಗಿದೆ. ആഴമായ വിശ്വാസത്തോടെ, ದೃಢವಾದ ವಿಶ್ವಾಸದಿಂದ, വലിയ ദാഹത്തോടെ ಅತೀ ದೊಡ್ಡ ದಾಹದಿಂದ നിന്റെ ഹൃദയം ദൈവസന്നിധിയിലേക്ക് ഉയരട്ടെ. ನಿನ್ನ ಹೃದಯವನ್ನು ದೇವರ ಮುಂದೆ ತೆರೆದಿಟ್ಟು ಕೊಡು. നമുക്കൊന്ന് എഴുന്നേറ്റ് നിൽക്കാം. ಎಲ್ಲರೂ ಎದ್ದು ನಿಂತುಕೊಳ್ಳಿ. പരിശുദ്ധാത്മാവിനോട് നമുക്ക് പ്രാർത്ഥിക്കാം. ಪವಿತ್ರಾತ್ಮರಲ್ಲಿ ನಾವು ಪ್ರಾರ್ಥಿಸೋಣ. ആത്മാവിന്റെ അഭിഷേകം നിറയാൻ വേണ്ടി പ്രാർത്ഥിക്കാം. ಆತ್ಮರ ಅಭಿಷೇಕದಿಂದ ತುಂಬಲ್ಪಡಲೆಂದು നിന്റെ ಪ್ರಾರ್ಥಿಸೋಣ. മനസ്സ് ನಿನ್ನ ಮನಸ್ಸು ആത്മാവിൽ കത്തി ജ്വലിക്കട്ടെ. ಆತ್ಮರಲ್ಲಿ ಉತ್ತಿ ಉರಿಯಲಿ. ദൈവത്തിന്റെ അഭിഷേകം കൊണ്ട് നിറയപ്പെടട്ടെ. ದೇವರ ಅಭಿಷೇಕ ಬಂದು ತುಂಬಲಿ. പരിശുദ്ധാത്മാവിന്റെ അഭിഷേകം, ಪವಿತ್ರಾತ್ಮರ ಅಭಿಷೇಕ, കത്തി ജ്വലിപ്പിക്കുന്ന അഭിഷേകം, ಒತ್ತಿ ಉರಿಯುವಂತ ಅಭಿಷೇಕ, അത് അഗ്നിയായി, ಅದು ಅಗ್ನಿಯಾಗಿ, കൊടുങ്കാറ്റായി, ಬಿರುಗಾಳಿಯಾಗಿ, ഈ നിമിഷം ಅದು മഴയായി, ಅದು ಮಳೆಯಾಗಿ, ആശ്വാസമായി ಸಾಂತ್ವನವಾಗಿ നിന്റെ ഹൃദയത്തിലേക്ക് ನಿನ್ನ നുഴങ്ങട്ടെ. ಹೃದಯದಲ್ಲಿಗೆ ಇಳಿದು ಬರಲಿ. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ.
ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ. ಈ ಜೀವಕ್ಕೆ ನನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ, ಈ ಜೀವಕ್ಕೆ ನನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ. ಹಾಲೆಲೂಯಾ 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 Hallelujah, 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 Hallelujah. Hallelujah, 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 Hallelujah. Hallelujah, Hallelujah. 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 Lord Jesus, we praise you. ಕರ್ತನಾದ ಯೇಸುವೆ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. Loving Father, we praise you. ಪ್ರೀತಿಸುವ ತಂದೆ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. Oh, Holy Spirit, we praise you. ಪವಿತ್ರಾತ್ಮರೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. Love of the Father, ಪೀತನ ಪ್ರೀತಿ, grace of our Lord Jesus Christ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, communion of the Holy Spirit, ಪವಿತ್ರಾತ್ಮರ ಅನ್ಯೋನ್ಯತೆ, love of the Father, ಪೀತನ ಪ್ರೀತಿ, grace of our Lord Jesus Christ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, and the communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. Everybody say love of the Father, ಎಲ್ಲರೂ ಹೇಳಿ, ಪೀತನ ಪ್ರೀತಿ, grace of our Lord Jesus Christ, ಯೇಸು ಕ್ರಿಸ್ತನ ಕೃಪೆ, and the communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. John 3:16 says, ಯೋಹಾನ 3:16 ಹೇಳುತ್ತಿದೆ, God so loved the world ದೇವರು ಅಷ್ಟು ಮಾತ್ರ ಲೋಕವನ್ನು so that he ಪ್ರೀತಿಸಿದರು, sent his son to the world. ಆದ್ದರಿಂದಲೇ ತನ್ನ ಪುತ್ರನನ್ನೇ ಲೋಕಕ್ಕೆ ಕಳುಹಿಸಿದರು. So Father loved the world. ಪೀತನ ಲೋಕವನ್ನು ಪ್ರೀತಿಸಿದರು. Jesus was sent to the world ಲೋಕಕ್ಕೆ ಯೇಸುವನ್ನು to ಕಳುಹಿಸಿದರು, show the grace. ಕೃಪೆಯನ್ನು ತೋರಿಸಲಿಕ್ಕಾಗಿ. Don't forget, Father loved the world. ನೋಡಿ, ಮರೆಯಬೇಡಿ, ಪೀತನ ಲೋಕವನ್ನು ಪ್ರೀತಿಸಿದರು. Jesus was sent to the world ಯೇಸುವನ್ನು ಲೋಕಕ್ಕೆ ಕಳುಹಿಸಿದರು, to show the grace. ಕೃಪೆಯನ್ನು ತೋರಿಸಲಿಕ್ಕಾಗಿ. He was showing grace, ಆತನ ಕೃಪೆಯನ್ನು ತೋರಿಸಿದನು, full of grace. ಪೂರ್ಣವಾದ ಕೃಪೆ. Completely he was revealing grace. ನೋಡಿ, ಪೂರ್ಣವಾಗಿ ಆತನ ಕೃಪೆಯನ್ನು That's why ತೋರಿಸಿದನು. John chapter 1 verse 11 says, ಆದ್ದರಿಂದಲೇ ಯೋಹಾನ 1:11 law ಹೇಳುತ್ತಿದೆ, was given by Moses ಮೋಶೆಯ ಮೂಲಕ ಧರ್ಮಶಾಸ್ತ್ರವನ್ನು and the ನೀಡಲಾಗಿದೆ. grace has come through Jesus Christ. ಕೃಪೆಯು ಯೇಸು ಪ್ರಭುವಿನ ಮೂಲಕ ನೀಡಲಾಗಿದೆ. Grace and truth has come through Jesus Christ. ಕೃಪೆ ಮತ್ತು ಸತ್ಯ ಯೇಸುವಿನ ಮೂಲಕ ಬಂತು. Father loved the world. ನೋಡಿ, ಪಿತನ ಲೋಕವನ್ನು ಪ್ರೀತಿಸಿದರು, Jesus showed grace to the world. ಯೇಸು ಸ್ವಾಮಿ ಕೃಪೆಯನ್ನು ಲೋಕಕ್ಕೆ ತೋರಿಸಿದರು. And then the Holy Spirit came. ನಂತರ ಪರಿಶುದ್ಧಾತ್ಮರು What ಬಂದರು. did the Holy Spirit do? ಏನಾಗಿದೆ ಪರಿಶುದ್ಧಾತ್ಮರು ಮಾಡಿದ್ದು? Jesus said, ಯೇಸು ಹೇಳಿದರು, after I go, ನಾನು ಹೋದ ಮೇಲೆ I will send another comforter, ನಾನು ಇನ್ನೊಬ್ಬ ಸಹಾಯಕನನ್ನು ಕಳುಹಿಸುವೆ. counselor, ಸಹಾಯಕರನ್ನು, advocate. ನೋಡಿ, ವಕೀಲರನ್ನು. He will be there with you forever. ಎಂದೆಂದು ನಿಮ್ಮ ಜೊತೆಯಲ್ಲಿ ಅವರು ಇರುವರು. Love of the Father, ನೋಡಿ, ಪಿತನ ಪ್ರೀತಿ, grace of our Lord Jesus Christ, ಯೇಸು ಕ್ರಿಸ್ತರ ಕೃಪೆ, communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ,
Holy Spirit came. ಪರಿಶುದ್ಧಾತ್ಮರು ಬಂದರು. Holy Spirit is the one reminding you, ನೋಡಿ, ಪರಿಶುದ್ಧಾತ್ಮರು ನಿಮಗೆ ತಿಳಿಸುತ್ತಿದ್ದಾರೆ. reminding the world about the sin, ನೋಡಿ, ಪಾಪದ ಬಗ್ಗೆ ತಿಳುವಳಿಕೆ ಕೊಡುತ್ತಾರೆ. reminding the judgment about those who are perishing. ನೋಡಿ, ನ್ಯಾಯ ತೀರ್ಪಿನ ಬಗ್ಗೆ ನಿಮಗೆ ತಿಳುವಳಿಕೆ ಹುಟ್ಟಿಸುತ್ತಾರೆ. ನಮ್ಮೇ ಅಲ್ಲ, those who are perishing, those who are ನೋಡಿ, ಏನೆಲ್ಲ ಮಾಡಿ ಮುಗಿಸಿದ್ದಾರೋ ಅದರ ಬಗ್ಗೆ ತಿಳಿಸುತ್ತಾರೆ. no, not that. Hallelujah. ಹಲ್ಲೆಲೂಯಾ. Holy Spirit has come. ನೋಡಿ, ಪರಿಶುದ್ಧಾತ್ಮರು ಬಂದರು. Holy Spirit reveals three things. ನೋಡಿ, ಪರಿಶುದ್ಧಾತ್ಮರು ಮೂರು ಕಾರ್ಯಗಳನ್ನು ತಿಳಿಸಿಕೊಡುತ್ತಾರೆ. Sin, ಪಾಪ, judgment, ನ್ಯಾಯ ತೀರ್ಪು, righteousness. ನೋಡಿ, ನೀತಿ. Sin is for those who are not believing in Him. ನೋಡಿ, ಆತನಲ್ಲಿ ವಿಶ್ವಾಸವಿಡದೇ ಇರುವವರಿಗೆ ಪಾಪದ ಕುರಿತು. Judgment ನ್ಯಾಯ ತೀರ್ಪು is for those who are perishing. ನೋಡಿ, ಯಾರೆಲ್ಲ ಒಳಿತಿನೆಡೆಗೆ ಬರುತ್ತಾರೋ ಅವರಿಗೆ. Now the righteousness ನೋಡಿ, ನೀತಿ is for those who believe. ಯಾರೆಲ್ಲ ನಂಬುತ್ತಾರೋ ಅವರಿಗೆ. Hallelujah. ಹಲ್ಲೆಲೂಯಾ. And Holy Spirit is with us forever. ಪರಿಶುದ್ಧಾತ್ಮರು ಎಂದೆಂದು ನಮ್ಮ ಜೊತೆಯಲ್ಲಿದ್ದಾರೆ. Communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. Love of the Father. ಪಿತನ ಪ್ರೀತಿ. Grace of our Lord Jesus Christ. ಯೇಸು ಕ್ರಿಸ್ತರ ಕೃಪೆ. 1 2 3 1 2 3 ಹೇಳಿ ಮೂರನೇದು. 1 2 3 ಹೇಳಿ. Love of the Father. ಪಿತನ ಪ್ರೀತಿ. Grace of our Lord Jesus Christ. ಯೇಸು ಕ್ರಿಸ್ತನ ಕೃಪೆ. Communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. ಪಿತಾ, ಪುತ್ರ, ಪಿತಾ, ಸುತ, ಪವಿತ್ರಾತ್ಮ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Father's love. ಪಿತನ ಪ್ರೀತಿ. ಪಿತನ ಪ್ರೀತಿ. ಹೇಳಿ. ಪುತ್ರನ ಕೃಪಾ. Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. 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 Hallelujah. ಹಲ್ಲೆಲೂಯಾ. Turn to your neighbor and say 1 2 3. ನೋಡಿ, ಆಚೆ ಈಚೆ ನಿಂತಿರುವವರ ಮುಖ ನೋಡಿ. ಆಚೆ ಈಚೆ ನಿಂತಿನ ಮಗನೋಡು ಹೇಳಿ. ಹೇಳಿ. Love of the Father. ಪಿತನ ಪ್ರೀತಿ. Grace of our Lord Jesus Christ. ಯೇಸು ಕ್ರಿಸ್ತರ ಕೃಪೆ. Communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. Turn to someone who is standing in your back and turn to them and say ಹಿಂತಿರುಗಿ ನಿಮ್ಮ ಹಿಂದೆ ನಿಂತಿರುವವರಿಗೆ ಇದನ್ನೇ ಹೇಳಿ. 1 2 3. 1 2 3 ಹೇಳಿ. Love of the Father. ಪಿತನ ಪ್ರೀತಿ. Grace of our Lord Jesus Christ. ಯೇಸು ಕ್ರಿಸ್ತರ ಕೃಪೆ. And the communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. What is 1 2 3? ಹೇಳಿ. ಯಾವುದು? ಒಂದು ಎಲ್ಲ ಗಟ್ಟಿ ಹೇಳಿ. Come here. ಈಚೆ ಬನ್ನಿ. 1 2 3 come. ಹೇಳಿ. 1 2 3. ಪಿತನ ಪ್ರೀತಿ, ಪವಿತ್ರಾತ್ಮರ ಅನ್ಯೋನ್ಯತೆ, ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮರ ಅನ್ಯೋನ್ಯತೆ. Hallelujah. ಹಲ್ಲೆಲೂಯಾ. 1 2 3. Say that. ಹೇಳಿ, ಗಟ್ಟಿ ಹೇಳಿ. 1 Love of the Father. Hallelujah. Hallelujah. 1 2 3. ಹೇಳಿ. Learn this. This is very powerful. ನೋಡಿ, ಕಲಿತುಕೊಳ್ಳಿ. ಇದು ತುಂಬಾ This is very ಶಕ್ತಿಯುತವಾದದ್ದು. powerful. ಇದು ತುಂಬಾ ಶಕ್ತಿಯುತವಾದದ್ದು. Every day ಪ್ರತಿನಿತ್ಯ you should repeat this. ನೀವು ಇದನ್ನೇ ಹೇಳ್ತಿರ್ಬೇಕು. In the morning. ಬೆಳಿಗ್ಗೆ ಏನ್ ಹೇಳ್ಬೇಕು? 1 2 3. ಹೇಳಿ. Love of the Father. ಪಿತನ Grace of our ಪ್ರೀತಿ. Lord Jesus Christ. ಯೇಸು ಕ್ರಿಸ್ತರ Communion of the ಕೃಪೆ. Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Father loved the world. ಪಿತನ ಲೋಕವನ್ನು ಪ್ರೀತಿಸಿದನು. Jesus showed the grace. ಯೇಸು ಸ್ವಾಮಿ ಕೃಪೆಯನ್ನು Holy ತೋರಿಸಿದರು. Spirit. Holy Spirit. ಪವಿತ್ರಾತ್ಮರು Give you communion. ಅನ್ಯೋನ್ಯತೆಯನ್ನು ನೀಡಿದರು. Hallelujah. ಹಲ್ಲೆಲೂಯಾ. Holy Spirit has come. ಪವಿತ್ರಾತ್ಮರು ಬಂದರು. Give you communion. ಆತನ ಅನ್ಯೋನ್ಯತೆಯನ್ನು ನೀಡಿದರು. ಅನ್ಯೋನ್ಯತೆ. ಅನ್ಯೋನ್ಯತೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. ಪಿತನ ಪ್ರೀತಿ, ಸುಧನ ಕೃಪೆ, ಪವಿತ್ರಾತ್ಮ ಅನ್ಯೋನ್ಯತೆ. ಅನ್ಯೋನ್ಯತೆ. 1 2 3. ಹೇಳಿ. ಪಿತನ ಪ್ರೀತಿ, ಸುಧನ ಕೃಪೆ, ಪವಿತ್ರಾತ್ಮ ಅನ್ಯೋನ್ಯತೆ. ಅನ್ಯೋನ್ಯತೆ. Hallelujah. Hallelujah. ಹಲ್ಲೆಲೂಯಾ. Louder. Hallelujah. ಗಟ್ಟಿಯಾಗಿ ಹೇಳಿ. 10 times. ಪಿತನ ಪ್ರೀತಿ, ಹೇಳಿ. ಸುಧನ ಕೃಪೆ, ಕೃಪೆ, ಪವಿತ್ರಾತ್ಮ ಅನ್ಯೋನ್ಯತೆ. ಸುಧನ ಪಿತನ ಪ್ರೀತಿ, ಸುಧನ ಸುತನ ಕೃಪೆ, ಪಿತನ ಪ್ರೀತಿ, ಪವಿತ್ರಾತ್ಮ ಅನ್ಯೋನ್ಯತೆ. ಪವಿತ್ರಾತ್ಮ ಅನ್ಯೋನ್ಯತೆ. ಸುಧನ
ಪ್ರೀತಿ ಪಿತನ okay. ಪಿತನ ಸುತನ ಪವಿತ್ರಾತ್ಮ hallelujah Hallelujah. ಪಿತನ ಸುತನ ಪವಿತ್ರಾತ್ಮ ಅನ್ಯೋನ್ಯತೆ ಕೃಪೆ ಪ್ರೀತಿ ವಾವ್ hallelujah hallelujah Hallelujah. louder hallelujah Hallelujah. Jesus 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 ಎಲ್ಲರೂ ಕರೀರಿ ಯೇಸುವೇ, ಯೇಸುವೇ. something is happening ನೋಡಿ, ಏನೋ ಇಲ್ಲಿ ಸಂಭವಿಸುತ್ತಿದೆ ಯೇಸುವೇ ಎಂದು ಕರೀರಿ. hallelujah ಯೇಸುವೇ, hallelujah, 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 this is very hallelujah. powerful ಇದು ತುಂಬಾ ಶಕ್ತಿಯುತ. this is very powerful ಇದು ತುಂಬಾ ಶಕ್ತಿಯುತವಾದದ್ದು. oh Lord Jesus ക്രൂശിൽ നീ എല്ലാം ചെയ്തല്ലോ ക്രൂശിൽ നീ എല്ലാം തന്നല്ലോ ഒന്നും ഞാൻ ചോദിക്കില്ലിനി എല്ലാം ഞാൻ നൽകിടാം ഒന്നും ഞാൻ ചോദിക്കില്ലിനി എല്ലാം ഞാൻ നൽകിടാം. 2 Corinthians 13 2 Corinthians 13 14 2 ಕೊರಿಂಥಿ put that in the screen 13ನೇ ಅಧ್ಯಾಯ 14ನೇ ವಾಕ್ಯ screen ಸ್ಕ್ರೀನ್ ಅಲ್ಲಿ 2 Corinthians 2 ಕೊರಿಂಥಿ. before you sit you should read this ನೋಡಿ, ನೀವು ಕುಳಿತುಕೊಳ್ಳುವುದಕ್ಕಿಂತ ಮುಂಚೆ ಇದನ್ನು ಒಮ್ಮೆ ಓದಿ. ಕುಳಿತುಕೊಳ್ಳುವುದಕ್ಕೆ ಮುಂಚೆ ಇದನ್ನು ಓದಿ. ಇದನ್ನು ಓದಿ 13 ನಮ್ಮ 2 Corinthians 13 14 2 ಕೊರಿಂಥಿ 13 14 13ನೇ ವಾಕ್ಯ ಕನ್ನಡದಲ್ಲಿ. read ನಮ್ಮ 13 ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪೆಯು 13 in ಕನ್ನಡ ನೋಡಿ, ಕನ್ನಡದಲ್ಲಿ 13ನೇ ಅಧ್ಯಾಯ 13ನೇ ವಾಕ್ಯ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಂದಿಗೆ ಇರಲಿ. hallelujah Hallelujah. read that this is ಎಲ್ಲರೂ very powerful. ಎಲ್ಲರೂ ಓದಿ. ನಮ್ಮ ಎಲ್ಲರೂ ಆ ಸ್ಕ್ರೀನ್ ನೋಡಿ ಓದಿ. ನಮ್ಮ ಸ್ಕ್ರೀನ್ ಇಲ್ಲ ಸ್ಕ್ರೀನ್ ಇಲ್ಲ ಸ್ಕ್ರೀನ್ ಇಲ್ಲ ಹಾಗಿದ್ರೆ ಸ್ಕ್ರೀನ್ ಇಲ್ಲ ನಮ್ಮ ಸ್ಕ್ರೀನ್ ಇಲ್ಲ ಹೇಳಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ என்ன ಚಟ ಸ್ಕ್ರೀನ್ ಇಲ್ಲತೆ என்ன ಚಟ ಸ್ಕ್ರೀನ್ ಇಲ್ಲತೆ ಸ್ಕ್ರೀನ್ ಯಾಕೆ ಇಲ್ಲ? ಹಾಗಿದ್ರೆ ನೀವು ಹೇಳಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮದ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. Hallelujah. Hallelujah. ನಿಮ್ಮೆಲ್ಲರೊಡನೆ. Hallelujah. Hallelujah. Love of the Father. ಪಿತನ ಪ್ರೀತಿ. Grace of our Lord Jesus Christ. ಯೇಸು ಕ್ರಿಸ್ತರ ಕೃಪೆಯು. Communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. Be with you all. ನಿಮ್ಮೆಲ್ಲರೊಡನೆ ಇರಲಿ. Hallelujah. Hallelujah. Let the love of the Father. ನೋಡಿ, ಪಿತನ ಪ್ರೀತಿ. Louder. 1 2 3. ಹೇಳಿ. ಪಿತನ ಪ್ರೀತಿ, ಸುತನ ಕೃಪಾ, ಪವಿತ್ರಾತ್ಮ ಅನ್ಯೋನ್ಯತೆ. ಹೇಳಿ. ಪಿತನ ಪ್ರೀತಿ, ಸುತನ ಕೃಪಾ, ಪವಿತ್ರಾತ್ಮ ಅನ್ಯೋನ್ಯತೆ. ಗಟ್ಟಿ ಹೇಳಿ, ಎಲ್ಲರೂ ಸೇರಿ ಹೇಳಿ. ಪಿತನ ಪ್ರೀತಿ, ಸುತನ ಕೃಪಾ, ಪರಿಶುದ್ಧಾತ್ಮ, ಪವಿತ್ರಾತ್ಮ ಅನ್ಯೋನ್ಯತೆ. ಪಿತನ ಪ್ರೀತಿ, ಸುತನ ಕೃಪೆ, ಪಿತನ ಪ್ರೀತಿ, ಸುತನ ಕೃಪೆ,
ಪವಿತ್ರಾತ್ಮದ ಅನ್ಯೋನ್ಯತೆ. ಅನ್ಯೋನ್ಯತೆ. ಪಿತನ ಪ್ರೀತಿ ಸುತನ ಕೃಪಾ, ಪಿತನ ಪ್ರೀತಿ ಸುತನ ಕೃಪಾ, ಪವಿತ್ರಾತ್ಮ ಅನ್ಯೋನ್ಯತೆ. ಪಿತನ ಪ್ರೀತಿ ಸುತನ ಕೃಪಾ, ಪವಿತ್ರಾತ್ಮರ ಅನ್ಯೋನ್ಯತೆ. ಆತ್ಮನ ಅನ್ಯೋನ್ಯತೆ. ಪಿತನ ಪ್ರೀತಿ ಸುತನ ಕೃಪಾ, ಆತ್ಮನ ಅನ್ಯೋನ್ಯತೆ. ಪಿತನ ಪ್ರೀತಿ ಸುತನ ಕೃಪಾ, ಆತ್ಮನ ಅನ್ಯೋನ್ಯತೆ. என்ன ചേട്ടാ? ಪಿತನ ಪ್ರೀತಿ ಸುತನ ಕೃಪೆ, ಆತ್ಮ ಅನ್ಯೋನ್ಯತೆ. ಅನ್ಯೋನ್ಯತೆ. 1 2 3. All the kids come together. Say. ಎಲ್ಲ ಮಕ್ಕಳು ಒಟ್ಟಿಗೆ ಮುಂದಕ್ಕೆ ಬಂದು ಹೇಳಿ. ಮಕ್ಕಳೆಲ್ಲ ಹೇಳಿ. ಮಕ್ಕಳೆಲ್ಲ ಒಟ್ಟಿಗೆ ಹೇಳಿ. ಪಿತನ ಪ್ರೀತಿ ಹೇಳಿ ಮಕ್ಕಳ ಹೇಳಿ. 1 2 3. Beautiful. Hallelujah. Hallelujah. ಪಿತನ ಪ್ರೀತಿ ಸುತನ ಕೃಪಾ, ಪವಿತ್ರಾತ್ಮನ ಅನ್ಯೋನ್ಯತೆ. ಪಿತನ ಪ್ರೀತಿ ಸುತನ ಕೃಪಾ, ಆತ್ಮನ ಅನ್ಯೋನ್ಯತೆ. ಪಿತನ ಪ್ರೀತಿ ಸುತನ ಕೃಪಾ, ಆತ್ಮನ ಅನ್ಯೋನ್ಯತೆ. ಪಿತನ ಪ್ರೀತಿ ಸುತನ ಕೃಪಾ, ಆತ್ಮನ ಅನ್ಯೋನ್ಯತೆ. Finally it has come. ಪಿತನ ಪ್ರೀತಿ ಸುತನ ಕೃಪಾ, ಪಿತನ ಪ್ರೀತಿ ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ. ಪಿತನ ಪ್ರೀತಿ ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ. ಕೃತನ ಆತ್ಮನ ಅನ್ಯೋನ್ಯತೆ. ಆತ್ಮನ ಅನ್ಯೋನ್ಯತೆ. ಆತ್ಮನ ಅನ್ಯೋನ್ಯತೆ. ಆತ್ಮನ ಅನ್ಯೋನ್ಯತೆ. Hallelujah. One last time. ಪಿತನ ಪ್ರೀತಿ ಸುತನ ಕೃಪೆ. What is 1 2 3? Hallelujah. ಪಿತನ ಪ್ರೀತಿ ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ. 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 ಪಿತನ ಪ್ರೀತಿ ಆತ್ಮನ ಅನ್ಯೋನ್ಯತೆ. ಪಿತನ ಪ್ರೀತಿ ಸುತನ ಕೃಪೆ, 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 ಆತ್ಮನ ಅನ್ಯೋನ್ಯತೆ. ಪಿತನ ಪ್ರೀತಿ ಸುತನ ಆತ್ಮನ ಅನ್ಯೋನ್ಯತೆ. ಪಿತನ ಪ್ರೀತಿ ಸುತನ ಕೃಪೆ, 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 ಆತ್ಮನ ಅನ್ಯೋನ್ಯತೆ. Love of the Father, grace of our Lord Jesus. Love of the Father, grace of our Lord Jesus. Love of the Father, grace of Jesus. Love of the Father, grace of Jesus, unity of Holy Spirit.
Love of the Father, grace of Lord Jesus, come in your Holy Spirit. love of the Father, grace of Jesus, Come in your Holy Spirit. oh, Love of the Father, grace of Jesus, come in your Holy Spirit. oh, love of the Father, grace of Lord Jesus, love of the Father, grace of Jesus, come in your Holy Spirit. Love of the Father, grace of Jesus, come in your Holy Spirit. Vidana, Sudana, Atmana, Vidana, Sudana, Atmana, Vidana, Sudana, Atmana. Love of the Father, grace of Jesus, communion of the Holy. Love of the Father, Grace of Jesus, come in your Holy Spirit. love of the Father, Grace of Jesus, come in your Holy Spirit. oh, Love of the Father, grace of Jesus, come in your Holy Spirit. Love of the Father, grace of Jesus. Why I'm singing this? ನೋಡಿ ನಾನು ಇದನ್ನು ಓದುವ 2 Corinthians 13:13. ನಾನೀಗ ಇದನ್ನು ಆಡುವುದು 2 ಕೊರಿಂಥಿ 13:13. This is the benediction. ನೋಡಿ ಇದೊಂದು ಆಶೀರ್ವಾದವಾಗಿದೆ. This is the benediction of the New Testament. ನೋಡಿ ಹೊಸ ಒಡಂಬಡಿಕೆ ಒಂದು ಆಶೀರ್ವಾದವಾಗಿದೆ ಇದು. May the love of the Father and the grace of our Lord Jesus Christ and the communion of the Holy Spirit be with you all. ಪಿತನಾದ ದೇವರ ಪ್ರೀತಿ, ಪುತ್ರನಾದ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮರ ಅನ್ಯೋನ್ಯತೆ ನಿಮ್ಮೆಲ್ಲರೊಡನೆ ಎಲ್ಲರೊಡನೆ ಇರಲಿ. Hallelujah. Hallelujah. Love of the Father, grace of Jesus, Holy. Love of the Father, grace of Jesus, come in your Holy Spirit. love of the Father, grace of Jesus, come in the Holy Spirit. Love of the Father, grace of Jesus, come in the Holy Spirit. Love of the Father, grace of Jesus, come in your Holy Spirit. Love of the Father, grace of Jesus, come in your Holy Spirit. Pitana sneha, pitana preeti, sutana sneha, pitana preeti, pitana preeti, sutana kripe, atmana anyonyate. Pitana preeti, sutana kripe, atmana anyonyate. Father, we pray that every eyes of understanding may open in the name of Jesus. ಯೇಸುವೇ, ನಾವು ಪ್ರಾರ್ಥಿಸುತ್ತಿದ್ದೇವೆ, ಎಲ್ಲರ ಕಣ್ಣುಗಳನ್ನು Let everyone in this place and those who are watching online, let them fill with the grace of our Lord Jesus Christ and the love of the Father and the communion of the Holy Spirit. ಯೇಸುವೇ, ಇಲ್ಲಿ ನಿಂತಿರುವ ಆನ್ಲೈನ್ ನಲ್ಲಿ ಅದನ್ನು ವಾಚ್ ಮಾಡ್ತಿರುವ ಪ್ರತಿಯೊಬ್ಬರ ಮೇಲೆ ಪಿತನಾದ ದೇವರ ಪ್ರೀತಿ, ಪುತ್ರನಾದ ಯೇಸುವಿನ ಕೃಪೆ, ಪವಿತ್ರಾತ್ಮರ ಅನ್ಯೋನ್ಯತೆ ಇಳಿದು ಬರಲಿ. Amen. ಆಮೆನ್. Please be seated. ದಯವಿಟ್ಟು ಕುಳಿತುಕೊಳ್ಳಿ. There is a wonderful verse from Hebrews chapter 10. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ. This is very important verse. Hebrews chapter 10 verse 5. ಹೀಬ್ರು 10ನೇ ಅಧ್ಯಾಯ. Consequently, when Christ came into this world, he said, sacrifices and offerings you have not desired, but a body you have prepared for me. ಆದ್ದರಿಂದಲೇ ಭೂಲೋಕಕ್ಕೆ ಬರಲಿದ್ದ ಕ್ರಿಸ್ತ ಯೇಸು ದೇವರಿಗೆ ಹಿಂತೆಂದರು, ಬಲಿ ಅರ್ಪಣೆಗಳು ಕಾಣಿಕೆಗಳು ನಿಮಗೆ ಬೇಡವಾದವು ಎಂದೇ ಅಣಿ ಮಾಡಿಕೊಟ್ಟಿರಿ, ನನಗೆ ದೇಹವೊಂದನು. Hallelujah. Hallelujah. Listen, this is very, very important section. ನೋಡಿ, ಇದು ಅತಿ ಮುಖ್ಯವಾದಂತ ಒಂದು ಸೆಕ್ಷನ್ ಆಗಿದೆ. Especially those who are watching me online, let me tell you, in between you can expect your touch of God. ನೋಡಿ, ಆನ್ಲೈನ್ ನಲ್ಲಿ ವಾಚ್ ಮಾಡುವವರೇ, ನಿಮಗೆ ಹೇಳಲು ಬಯಸುತ್ತೇನೆ, ಇದರ ಮಧ್ಯದಲ್ಲಿ ದೇವರ ಸ್ಪರ್ಶನೆಯನ್ನು ನೀವು ಪಡೆಯುವುದನ್ನು ಕಾಣುವಿರಿ. Our gospel is eternal.
ನೋಡಿ, ನಮ್ಮ ಶುಭ ಸಂದೇಶ ಎನ್ನುವುದು ಅಮರತ್ವವಾದದ್ದು. It's not starting from the Garden of Eden. ನೋಡಿ, ಆದಾಮನ ತೋಟದಿಂದ ಪ್ರಾರಂಭವಾದದ್ದಲ್ಲ ಅದು. It is not stuck with the snake. ನೋಡಿ, ಹಾವಿನಿಂದ ಪ್ರಾರಂಭಿಸಿದ್ದಲ್ಲ ಅದು. It is not all about the fruit. ಯಾವುದಾದ್ರೂ ಹಣ್ಣುಗಳಿಂದ ಬಂದಿರುವುದಲ್ಲ ಅದು. But gospel is all about the salvation and redemption plan of God. ನೋಡಿ, ದೇವರ ಮೋಕ್ಷದ ಬಿಡುಗಡೆಯ ಯೋಜನೆಯಿಂದ ಬಂದಿರುವುದಾಗಿದೆ. Thou hast prepared a body for me. ನೋಡಿ, ನನಗೋಸ್ಕರ ದೇವರು ಒಂದು ದೇಹವನ್ನು ಸಿದ್ಧಗೊಳಿಸಿದರು. It is written in Hebrews chapter 10 verse 5. ಈ ಇಬ್ರಿಯರಿಗೆ ಬರೆದ ಪತ್ರಿಕೆ 10:5 ಅದು ಬರೆಯಲ್ಪಟ್ಟಿದೆ. But you need to understand this portion is an inverted comma. ನೋಡಿ, ಇದನ್ನು ಅರ್ಥ ಮಾಡಿಕೊಳ್ಳಿ. ಇನ್ವರ್ಟೆಡ್ ಕೋಮದಲ್ಲಿ ಅದನ್ನು ಬರೆಯಲಾಗಿದೆ. Sacrifices and offerings you have not desired. ಬಲಿ ಅರ್ಪಣೆಗಳು, ಕಾಣಿಕೆಗಳು ನಿಮಗೆ ಬೇಡವಾದವು. But a body you have prepared for me. ಆದರೆ ಒಂದು ದೇಹವನ್ನು ನನಗೋಸ್ಕರ ಹಣಿ ಮಾಡಿದ್ದೀರಿ. So it is written, God has prepared a body. ನೋಡಿ, ಅಲ್ಲಿ ಬರೆಯಲ್ಪಟ್ಟಿದೆ, ದೇವರು ಒಂದು ದೇಹವನ್ನು ಹಣಿ ಮಾಡಿಟ್ಟರು. Everybody say, God has prepared a body. ನೋಡಿ, ಎಲ್ಲರೂ ಹೇಳಿ, ದೇವರು ಒಂದು ದೇಹವನ್ನು ಹಣಿ ಮಾಡಿಟ್ಟರು. Hallelujah. Hallelujah. God has prepared a body. ದೇವರು ಒಂದು ದೇಹವನ್ನು ಹಣಿ ಮಾಡಿಟ್ಟರು. Even before Adam's fall, ನೋಡಿ, ಆದಾಮನ ತಪ್ಪಿನಲ್ಲಿ ಬಿದ್ದು ಹೋಗುವುದಕ್ಕಿಂತ ಮುಂಚೆ God has prepared a body. ದೇವರು ಒಂದು ದೇಹವನ್ನು ಹಣಿ ಮಾಡಿಟ್ಟರು. Hello. Mother Mary received that body. ನೋಡಿ, ಮಾತೆ ಮರಿಯಳು ಆ ದೇಹವನ್ನು ಸ್ವೀಕರಿಸಿದಳು. Hallelujah. Hallelujah. But this body was prepared even before the foundation of the world. ಈ ದೇಹವು ಜಗತ್ತು ಉಂಟಾಗುವ ಮೊದಲೇ ಸಿದ್ಧ ಮಾಡಿಟ್ಟಿದ್ದರು. After the creation only sin comes. ನೋಡಿ, ಸೃಷ್ಟಿಯ ನಂತರವಾಗಿದೆ ಪಾಪ But the ಬಂದಿರುವುದು. body was prepared before the sin enters. ಆದರೆ ಪಾಪ ಬರುವುದಕ್ಕಿಂತ ಮುಂಚೆನೆ ಶರೀರವನ್ನು ಹಣಿ ಮಾಡಿಟ್ಟಿದ್ದರು. In that body we have remission of sin. ನೋಡಿ, ಆ ಶರೀರದಲ್ಲಾಗಿದೆ ಪಾಪ ಬಂದಿರುವುದು. Forgiveness of sin. ನೋಡಿ, ಪಾಪದ ಕ್ಷಮೆ ಬಂದಿರುವುದು. We have deliverance and redemption and adoption. ನೋಡಿ, ನಮಗೆ ಬಿಡುಗಡೆ, ನಮಗೆ ದತ್ತು ಸ್ಥಾನ, ಇದೆಲ್ಲ ಇದರ ಮೂಲಕ ಬಂತು. Hallelujah. Hallelujah. In that body ಈ ದೇಹದಲ್ಲಿ God has kept everything for us. ದೇವರು ನಮಗೆ ಬೇಕಾದದೆಲ್ಲವನ್ನು ಇಟ್ಟರು. He has prepared a body. ಆತನ ಒಂದು ದೇಹವನ್ನು That ಸಿದ್ಧಗೊಳಿಸಿದರು. was the body of Jesus. ಅದಾಗಿದೆ ಯೇಸುವಿನ ದೇಹ. Hallelujah. Hallelujah. Everything in the Old Testament was just the shadow of that body, Nodi. or the shadow of the receiving things through that body. ನೋಡಿ, ಹಳೆಯ ಒಡಂಬಡಿಕೆಯಲ್ಲಿ ಇರುವುದೆಲ್ಲವೂ ಈ ದೇಹದ ನೆರಳಾಗಿದೆ, ಅಥವಾ ಈ ದೇಹದಲ್ಲಿ ಬರಲಿಕ್ಕಿರುವುದರ ನೆರಳು ಮಾತ್ರ. Hallelujah. 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 Look at this first verse of this chapter. ನೋಡಿ, ಇದೇ ಅಧ್ಯಾಯದ ಮೊದಲ ವಾಕ್ಯ. Hebrews chapter 10 verse 1. ಇಬ್ರು 10ನೇ ಅಧ್ಯಾಯ 1ನೇ ವಾಕ್ಯ. Since the law has only a shadow of the things of good things to come. ಧರ್ಮಶಾಸ್ತ್ರವು ಬರಲಿದ್ದ ಸೌಭಾಗ್ಯದ ಛಾಯೆಯೇ ಹೊರತು ಅದರ ನಿಜ ಸ್ವರೂಪವಲ್ಲ. ನಿಜ ಸ್ವರೂಪವಲ್ಲ. Law was just a shadow. ಧರ್ಮಶಾಸ್ತ್ರ ಕೇವಲ ಛಾಯೆ. Old Testament law was just a shadow of something. ನೋಡಿ, ಹಳೆಯ ಒಡಂಬಡಿಕೆ ಎನ್ನುವುದು ಬರಲಿಕ್ಕಿರುವುದರ ಛಾಯೆ ಮಾತ್ರ. Not the true from these realities. ಆದರೆ ಅದು ನಿಜ ಸಂಗತಿಯ ನಿಜ ಸ್ವರೂಪವಲ್ಲ. Hallelujah. Hallelujah. So the Old Testament law, Mosaic law, and the sacrifice in the law was just a shadow of the original. ನೋಡಿ, ಹಳೆಯ ಒಡಂಬಡಿಕೆಯಲ್ಲಿರುವ ಛಾಯೆ ಎನ್ನುವುದು, ಬಲಿ ಅರ್ಪಣೆ ಎನ್ನುವುದು ನಿಜ ಸ್ವರೂಪದ ಛಾಯೆ ಮಾತ್ರ. Gods, they were just shadows of the original. What is the shadow?
one body. What is the original? One body. What is the shadow? Bulls and goats. ನೋಡಿ ಏನಾಗಿದೆ ಛಾಯೆ ಎಂದರೆ ಓತ ಓರಿಗಳು ಏನ್ ಓತ ಓರಿ ಓರಿ ಓತ ಓರಿಗಳು shadow ಛಾಯೆ ಛಾಯೆ. What is the original? ಏನಾಗಿದೆ ನಿಜವಾದದ್ದು? One body. ಒಂದು ದೇಹ. Thou hast prepared a body. ಈಗ ಒಂದು ದೇಹವನ್ನು ಅಣಿಗೊಳಿಸಿದರು. ಓತ ಓರಿ ಎಲ್ಲ shadow. ಓತ ಓರಿಗಳೆಲ್ಲ ಛಾಯೆ. Hallelujah. Hallelujah. Turn to your neighbor and say, ಓತ ಓರಿಗಳು ಎಲ್ಲ shadow. ಹೇಳಿ, ಓತ ಓರಿಗಳೆಲ್ಲವೂ ಛಾಯೆ. ಛಾಯೆ. ಹೇಳಿ ಹೇಳಿ, ಆಚೆ ಈಚೆ ಕುಳಿತಿರುವವರ ಮುಖ ಆಚೆ ಈಚೆ ಕುಳಿತರೆಲ್ಲ ಕೇಳು ಕೇಳು. ಹೇಳಿ 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 ಹೇಳಿ. ಓತ ಓರಿಗಳೆಲ್ಲವೂ ಎಲ್ಲ ಛಾಯೆ. ಛಾಯೆ. What is the original? ಯಾವುದಾಗಿದೆ What is the original? ಏನಾಗಿದೆ ನಿಜ ಸ್ವರೂಪ? Thou hast prepared a body. ದೇವರು ಒಂದು ದೇಹವನ್ನು ಸಿದ್ಧಗೊಳಿಸಿದರು. Body is the original. ದೇವರೇ ನಿಜ ಸ್ವರೂಪ. Hallelujah. 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 When did God prepare the body? ಯಾವಾಗ ದೇವರು ಒಂದು ದೇಹವನ್ನು ಅಣಿಗೊಳಿಸಿದ್ದು? The very day when Eve was plucking the fruit from the tree, God was in a big dilemma. God was thinking, what to do now? Let me introduce my plan B. No. ನೋಡಿ, ಏವಳು ಹಣ್ಣನ್ನು ಕಿತ್ತು ತಿಂದಾಗ ದೇವರು ಯೋಚಿಸಿದ್ರು, ಈಗ ಏನ್ ಮಾಡುದೀಗ? ಏನ್ ಮಾಡುದೀರಾ? Now what to do? ಈಗ ಏನ್ ಮಾಡಲಿ? Eve is plucking from the tree. ಏವಳು ಹಣ್ಣನ್ನು ಕಿತ್ತು ತೆಗೆದಳು. Now what to do? ಈಗ ಏನ್ ಮಾಡಲಿ? Okay, I'm going to take my plan B in my hand. ನೋಡಿ, ಪ್ಲಾನ್ ಬಿ ನನ್ನ ಕೈಯಲ್ಲಿದೆ. No, not like that. ಇಲ್ಲ, ಹಾಗೇನು ಅಲ್ಲ. Even before the tree. ಆ ಮರ ಬರುವುದಕ್ಕಿಂತ ಮುಂಚೆ, even before Eve, ಏವಳು ಬರುವುದಕ್ಕಿಂತ even ಮುಂಚೆ, before the garden, ನೋಡಿ ತೋಟ ಬರುವುದಕ್ಕಿಂತ even before ಮುಂಚೆ, the sun, ಸೂರ್ಯನ ಬರುವುದಕ್ಕೆ even before the moon, ಚಂದ್ರ ಬರುವುದಕ್ಕೆ ಮೊದಲೇ, even before the first creation, ಮೊದಲ ಸೃಷ್ಟಿ ಬರುವುದಕ್ಕೆ ಮೊದಲೇ Thou hast prepared a body. ದೇವರು ಒಂದು ದೇಹವನ್ನು ಅಣಿಗೊಳಿಸಿಟ್ಟಿದ್ದರು. That's the body of Christ. ಅದಾಗಿದೆ ಯೇಸುವಿನ ಶರೀರ. That's the body of Christ. ಅದಾಗಿದೆ ಯೇಸುವಿನ ದೇಹ. Adam's sin can't make any difference in God's plan. ನೋಡಿ, ಆದಾಮನ ಪಾಪ ದೇವರ ಯೋಚನೆಯಲ್ಲಿ ಯಾವ ಬದಲಾವಣೆ ತಂದಿಲ್ಲ. He has the foreknowledge that Adam will eat from it. ನೋಡಿ, ಆದಾಮನ ಕುರಿತು ಅವನು ಸರ್ವಜ್ಞಾನಿಯಾಗಿದ್ದ. He knows that earlier that he will eat it. ನೋಡಿ, ದೇವರಿಗೆ ಗೊತ್ತಿತ್ತು ಅವನು ಅದನ್ನು ತಿಂದೇ ತಿನ್ನುತ್ತಾನೆ. That's why he has predestined something else. ಆದ್ದರಿಂದಲೇ ಆತನು ಮೊದಲೇ ನಿರ್ಣಯಿಸಿಟ್ಟಿದ್ದನು. Thou hast prepared a body. ಈಗ ಒಂದು ದೇಹವನ್ನು It ಅಣಿಗೊಳಿಸಿದ್ದನು. is written in the scrolls, it says. ನೋಡಿ, ಅದು ಈ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. Thou hast prepared a body for me. ದೇವರು ನನಗೋಸ್ಕರ ಒಂದು ದೇಹವನ್ನು When the ಅಣಿಗೊಳಿಸಿದ್ದನು. fullness of the time has come, ಯಾವಾಗ ಕಾಲವು ಪರಿಪಕ್ವವಾಗಿದೆ, God sent his son. ದೇವರು ತನ್ನ ಪುತ್ರನನ್ನು ಕಳುಹಿಸಿದರು. He has incarnated himself. ಆತನು ತನ್ನನ್ನೇ ತೋರಿಸಿಕೊಟ್ಟನು. He limited himself in the womb of a mother. ಆತನು ತನ್ನನ್ನೇ ಮಾತೆ ಮರಿಯಳ ಗರ್ಭಕೋಶದಲ್ಲಿ ಇರಿಸಿದರು. Creator limited himself under a creation, the womb of a creation, and this is the glory of incarnation. ನೋಡಿ, ಸೃಷ್ಟಿಕರ್ತ ತನ್ನನ್ನೇ ಒಂದು ಸೃಷ್ಟಿಯ ಹೊಟ್ಟೆಯಲ್ಲಿ ಬಂದದ್ದೇ ಹೊಟ್ಟೆ. I'm learning Kannada. One day without translation, without Annama, I will preach Kannada. ಹೊಟ್ಟೆ. Hallelujah. ಸೃಷ್ಟಿಕರ್ತ Creator limited himself. ತನ್ನನ್ನು ತಗ್ಗಿಸಿಕೊಂಡು ಹೊಟ್ಟೆಗೆ ಬಂದರು. ಹೊಟ್ಟೆ. Hallelujah. 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 Not ಹೊಟ್ಟೆ. Hallelujah. Hallelujah. He limited himself. ಆತನು ತನ್ನನ್ನೇ ತಗ್ಗಿಸಿಕೊಂಡ. That's the beauty of Christmas. ಅದಾಗಿದೆ ಕ್ರಿಸ್ಮಸ್ ಹಬ್ಬದ ಮನೋಹರತೆ. Christmas has nothing with the Santa Claus. ನೋಡಿ, ಕ್ರಿಸ್ಮಸ್ ಎನ್ನುವುದು ಸಾಂತಾ ಕ್ಲಾಸ್ ಏನು ಅಲ್ಲ. Christmas has nothing with the firework.
ನೋಡಿ, ಕ್ರಿಸ್ಮಸ್ ಎನ್ನುವುದು ಬೆಂಕಿಯನ್ನು ಉರಿಸುವುದು ಹಾಗೇನು ಅಲ್ಲ. Christmas has nothing with the star, moon or anything. ಕ್ರಿಸ್ಮಸ್ ಎನ್ನುವುದು ನಕ್ಷತ್ರ, ಚಂದ್ರ, ಸೂರ್ಯ. Christmas is all about Mother Mary. Christmas is all about his son. ಕ್ರಿಸ್ಮಸ್ ಎನ್ನುವುದು ಮಾತೆ ಮರಿಯಳು ಹಾಗೂ ಆಕೆಯ ಪುತ್ರನಾಗಿದ್ದಾನೆ. I don't know where the Santa Claus come. ನನಗೆ ಗೊತ್ತಿಲ್ಲ ಸಾಂತಾ ಕ್ಲಾಸ್ ಎಲ್ಲಿಂದ ಬಂತೆಂದು. Now we are putting him everywhere. ಆದ್ರೆ ಈಗ ಎಲ್ಲ ಕಡೆಯಲ್ಲಿ ನಾವು ಅದನ್ನ ಇಡ್ತೇವೆ. Hallelujah. Hallelujah. The glory of Christmas is ನೋಡಿ, ಕ್ರಿಸ್ಮಸ್ ಹಬ್ಬದ ಮಹಿಮೆ ಎನ್ನುವುದು Creator ಸೃಷ್ಟಿಕರ್ತ limited himself ತನ್ನನ್ನೇ in ತಗ್ಗಿಸಿಕೊಂಡ the womb of a creation. ಸೃಷ್ಟಿಯ ಹೊಟ್ಟೆಯಲ್ಲಿಗೆ ಬರಲು. Hallelujah. Hallelujah. That's the beauty of Christmas. ಅದಾಗಿದೆ ಕ್ರಿಸ್ಮಸ್ಸಿನ ಮನೋಹರತೆ. Hallelujah. Hallelujah. But this body was prepared even before. ನೋಡಿ, ಅದಕ್ಕಿಂತ ಮೊದಲೇ ಒಂದು ದೇಹವನ್ನು ಅಣಿಗೊಳಿಸಿದ್ದರು. When God prepared Mother Mary, ನೋಡಿ, ದೇವರ ಮಾತೆ ಮರಿಯಳನ್ನು ರೂಪಿಸಿದಾಗ God sent that body ನೋಡಿ ಆ ದೇಹವನ್ನು ಅವಳಲ್ಲಿಗೆ into ಕಳುಹಿಸಿದರು. her womb through the power of the Holy Spirit. ಪವಿತ್ರಾತ್ಮರ ಮೂಲಕ ಅವಳ ಹೊಟ್ಟೆಯಲ್ಲಿಗೆ. That's why angels said to Mother Mary, ಆದ್ದರಿಂದಲೇ ದೇವದೂತ ಮಾತೆ ಮರಿಯಳಿಗೆ ಹೇಳಿದರು, Spirit of the Lord will come upon you. ದೇವರ ಆತ್ಮ ನಿನ್ನ ಮೇಲೆ ಬಂದಿದೆ. You will give birth to a son. ನೀನು ಆತನ ಮಗನಿಗೆ ಜನ್ಮ ಕೊಡುತ್ತಿ. Hallelujah. Hallelujah. But the body was prepared even before the foundation of the world. ನೋಡಿ, ಲೋಕವು ಉಂಟಾಗುವ ಮೊದಲೇ ಆ Even ದೇಹವನ್ನು before Mother ಮಾಡಿಟ್ಟಿದ್ದರು. Mary was born, the body was prepared. ನೋಡಿ, ಮಾತೆ ಮರಿಯಳು ಹುಟ್ಟುವುದಕ್ಕಿಂತ ಮೊದಲೇ ಆ ದೇಹವನ್ನು ಅಣಿಗೊಳಿಸಿ ಇಟ್ಟಿದ್ದರು. Even before Mother Mary's mother Anna was there, this body was prepared. ನೋಡಿ, ಮಾತೆ ಮರಿಯಳ ಅಮ್ಮ ಅನ್ನ ಹುಟ್ಟುವುದಕ್ಕಿಂತ ಮೊದಲೇ ಆ ದೇಹವನ್ನು ಅಣಿಗೊಳಿಸಿ ಇಟ್ಟಿದ್ದರು. Hallelujah. 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 That's the body of Christ. ಅದಾಗಿದೆ ಯೇಸು ಕ್ರಿಸ್ತನ ದೇಹ. It is written in Hebrews chapter 10 verse 5. ನೋಡಿ, ಈ ಇಬ್ರಿಯರಿಗೆ ಬರೆದ ಪತ್ರಿಕೆ 10:5 ಅದು When ಬರೆಯಲ್ಪಟ್ಟಿದೆ. you have come to this world, ಆತನು ಈ ಲೋಕಕ್ಕೆ ಬಂದಾಗ you have no pleasure. Or inside verse 8, we can read verse 8. When he said above, you have neither desire or have not pleasure in sacrifices and offering and burnt offering and sin offerings. These offerings were according to the law. Sin offerings were there. Burnt offering was there. But God said, when Jesus appeared to this world, he said, I have not pleased on it. I have no pleasure on it. I am not pleased on it. I don't want all this sin offering, burnt offering, but thou hast prepared a body for me. My son's body is the solution for the sins of the universe. ನೋಡಿ, ಆತನ ಜಗತ್ತಿಗೆ ಬರುವುದಕ್ಕಿಂತ ಮುಂಚೆನೆ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ, ಬಲಿ ಅರ್ಪಣೆಗಳು, ಕಾಣಿಕೆಗಳು, ದಹನ ಬಲಿಗಳು, ಪಾಪ ಪರಿಹಾರಕ ಬಲಿಗಳು ನಿಮಗೆ ಬೇಡವಾದವು. ಇವು ಯಾವುವು ನಿಮಗೆ ತರಲಿಲ್ಲ ತೃಪ್ತಿಯನ್ನು ಎಂದು ಮೊದಲೇ ಹೇಳಿದ್ದಾರೆ. Can you read Hebrews chapter 1 to 10 to 10? ನೋಡಿ, 1 to 10. Chapter 10, 1 to 10. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ. Homework. When you go home, do it. ಮನೆಗೆ ಹೋದ ಮೇಲೆ ಹೀಬ್ರು 10:1 10 ತನಕ ಇರುವ ವಾಕ್ಯವನ್ನು ಓದಿ ನೋಡಿ. Before today we have no afternoon session. This is the afternoon session for you. You have to go home, find out where is Hebrews. Hebrews is not in the Old Testament anyway. Hebrews is in the New Testament. Okay. Hebrews chapter 10 verses 1 to 10. You have to read it. How many of you will read it? Let me see your hand. ನೋಡಿ, ಇವತ್ತು ಮಧ್ಯಾಹ್ನ ಮನೆಗೆ ಹೋದ ನಂತರ ಹೀಬ್ರಿಯರ ಪತ್ರಿಕೆ 10ನೇ ಅಧ್ಯಾಯ 1ರಿಂದ 10 ತನಕ ಓದಿ. ಯಾರೆಲ್ಲ ಓದುತ್ತೀರಾ? ಕೈ ಎತ್ತಿ. ಸತ್ಯಂ ಬರೋಣ. ನಿಜ ಹೇಳ್ಬೇಕು. ನಿಜ ಬೇಕು. ನಿಜ ಹೇಳಬೇಕು. Hallelujah. Hallelujah. Hebrews chapter 10 verse 1 to 10. ಹೀಬ್ರು 10ನೇ ಅಧ್ಯಾಯ 1ರಿಂದ 10 ತನಕ. Oh, beautifully it is written. ನೋಡಿ, ತುಂಬಾ ಚೆನ್ನಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. When we are approaching Christmas, you have to read this again and again and again. ನೋಡಿ, ಕ್ರಿಸ್ಮಸ್ ಹಬ್ಬ ಬರುತ್ತಿರುವಂತೆ ನೀವು ಇದನ್ನು ಪುನಃ ಓದುತ್ತಾ ಇರಬೇಕು. Hebrews chapter 10 verses 1 to 10. ಹೀಬ್ರು 10ನೇ ಅಧ್ಯಾಯ 1ರಿಂದ 10 ತನಕ. How many of you will promise me that I will read it? ನೋಡಿ, ನಾನು ಓದುತ್ತೇನಂತ ಯಾರೆಲ್ಲ ಮಾತು ಕೊಡ್ತೀರಾ? 5 times. ಒಂದು 5 ಬಾರಿ ಅದು ನಾನು ಓದುತ್ತೇನೆ. ಹೀಬ್ರು 5 times. ಕೈ ಎತ್ತಿ. ಯಾರೆಲ್ಲ ಓದ್ತೀರೋ ಅವ್ರು ಕೈ ಎತ್ತಿ. I think someone forgot hand at home. ನಾನು ಯೋಚಿಸ್ತಾ ಇದ್ದೇನೆ, ಯಾರಾದ್ರೂ ಕೆಲವರು ಮನೆಯಲ್ಲೇ ಕೈ ಇಟ್ಟು ಬಂದವರಿದ್ದಾರೆ.
Hallelujah. How many of you promise me? Hebrews chapter 10 verses 1 to 10. ಯಾರೆಲ್ಲ ಓದ್ತೀರಾ? ಮಾತು ಕೊಡಿ. Five ಹೀಬ್ರು times. 10ನೇ ಅಧ್ಯಾಯ 1ರಿಂದ 10ರ ತನಕ ಒಂದು 5 times. 5 ಬಾರಿ ನಾನು ಓದುತ್ತೇನೆ ಅಂತವರು ಕೈ ಎತ್ತಿ ಹಿಡಿದು ತೋರಿಸಿ. Okay. Go and read it. This is very powerful. ಓದ ನಂತರ ಇದನ್ನು ಓದಿ ನೋಡಿ, ಇದು ತುಂಬಾ ಶಕ್ತಿಯುತವಾದದ್ದು. Initially God said, even in the Old Testament it is written, ಹಳೆಯ ಒಡಂಬಡಿಕೆಯಲ್ಲಿ ಅದು ಬರೆಯಲ್ಪಟ್ಟಿದೆ. I have not decided, I have no pleasure in sacrifices and offerings, and even in burnt offering and in sin offerings. Though these were made according to the law. But it is written in verse number 9, then he added. Oh, beautiful, beautiful, beautiful. Look at this. Then he added. When God said, I have no desire for it, I am not desiring it, I have no pleasure on it, then it is added. Hallelujah. Verse 9. Then he added, see, I have come to do your will. ಈಗ ಅಲ್ಲಿ ಬರೆಯಲ್ಪಟ್ಟಿದೆ, ಈಗ ನಾ ಬಂದೆ ನಿಮ್ಮ ಚಿತ್ತವನ್ನು ನೆರವೇರಿಸಲೆಂದೇ. A body has come ಒಂದು ದೇಹ ಬಂತು to fulfill the will. ಈ ನಿಮ್ಮ ಚಿತ್ತ ನೆರವೇರಿಸಲು. ಚಪಾಳೆ ತಟ್ಟಿ. Remember. Verse number 5. 5ನೇ ವಾಕ್ಯದಲ್ಲಿ ಹೇಳುತ್ತಿದೆ. Verse number 5. 5ನೇ ವಾಕ್ಯದಲ್ಲಿ It is ಹೇಳುತ್ತಿದೆ. written, the body was prepared. ನೋಡಿ ಅಲ್ಲಿ ಬರೆಯಲ್ಪಟ್ಟಿದೆ, ಒಂದು ದೇಹವನ್ನು ಅಣಿಗೊಳಿಸಿ ಇದ್ದರು. Verse number 7. 7ನೇ ವಾಕ್ಯದಲ್ಲಿ ಹೇಳುತ್ತಿದೆ, He has no pleasure on sacrifices, bulls offering, burnt offering, blood offering. He has no sacrifice, no pleasure, or he has never desired for it. ಬಲಿಯರ್ಪಣೆಗಳು, ಕಾಣಿಕೆಗಳು, ದಹನ ಬಲಿಗಳು, ಪಾಪ ಪರಿಹಾರ ಬಲಿಗಳು ಆತನಿಗೆ ಬೇಡವಾದವು. Hallelujah. Hallelujah. Then he said, ನಂತರ ಆತನು ಹೇಳುತ್ತಿದ್ದಾನೆ, I have come to fulfill your will. ನಾನು ನಿಮ್ಮ ಚಿತ್ತ ನೆರವೇರಿಸಲು ಬಂದಿರುವೆ. What is the will? ಏನಾಗಿದೆ ಚಿತ್ತ? What is the will? ಏನಾಗಿದೆ ಚಿತ್ತ? Where the will of God is established. ನೋಡಿ ಎಲ್ಲಿ ದೇವರ In ಚಿತ್ತ the body of Christ. ಕ್ರಿಸ್ತನ ದೇಹದಲ್ಲಿ. In the body of Christ. ಕ್ರಿಸ್ತನ ದೇಹದಲ್ಲಿ. Hebrews 10:5 on screen. 10:5. ಇಬ್ರು 10ನೇ ಅಧ್ಯಾಯ 5ನೇ ವಾಕ್ಯ. In the last part. ಅದರ ಕೊನೆಯ ಭಾಗ. Thou hast prepared a body for me. ದೇವರು ನನಗೋಸ್ಕರ ಒಂದು ದೇಹವನ್ನು ಅಣಿಗೊಳಿಸಿ ಇಟ್ಟರು. A body. ಒಂದು ದೇಹ. Single body. ಒಂದೇ ದೇಹ. Where the pleasing of God has revealed. ದೇವರು There is only one single body where God has pleased. ಒಂದೇ ಒಂದು ದೇಹವಾಗಿದೆ ದೇವರು ಅಣಿಗೊಳಿಸಿದ್ದು. Through that body only he has pleased on you and me. ನೋಡಿ ಆ ದೇಹದ ಮೂಲಕವಾಗಿದೆ ನಿನ್ನನ್ನು ನನ್ನನ್ನು ಅಣಿಗೊಳಿಸಿರುವುದು. ನನ್ನನ್ನು ಎಲ್ಲ ಬಾಡಿ, ನೀನು ನಾನು ಎಲ್ಲ ಇರುವುದು ಆ ದೇಹದಲ್ಲಿ. Hallelujah. Hallelujah. That's the body of Christ. ಅದಾಗಿದೆ ಕ್ರಿಸ್ತನ ದೇಹ. Hallelujah. 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 Through the offering of one body. ಆ ಒಂದೇ ದೇಹದ ಮೂಲಕ. Oh, there is a beautiful verse in Hebrews. If you are really a student of the Bible, please underline it. ನೋಡಿ ಬೈಬಲ್ ಇದ್ದವರು ದಯವಿಟ್ಟು ಅದರ ಅಡಿಯಲ್ಲಿ ಗೆರೆ ಹಾಕಿ. Not for all, I'm saying this. ನಾನು ಹೇಳುವಂತ ವಾಕ್ಯದ ಅಡಿಯಲ್ಲಿ. If you are a student of the Bible, ನೋಡಿ ಬೈಬಲ್ ನಿಮ್ಮ ಕೈಯಲ್ಲಿ ಇದ್ರೆ you have to underline this and learn this. ನೋಡಿ ಅದರ ಅಡಿಯಲ್ಲಿ ಈ ವಾಕ್ಯದ ಅಡಿಯಲ್ಲಿ ಗೆರೆ ಹಾಕಿ ಅದನ್ನು ಕಲಿತುಕೊಳ್ಳಿ. Hallelujah. 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 Come on, everybody say. ಎಲ್ಲರೂ ಗಟ್ಟಿಯಾಗಿ ಹೇಳಿ. Hebrews 2, Colossians 2:17. This is ಕೊಲೋಸಿ 2:17. 2:7. Only if you are a student of the Bible, please read this. Otherwise, you just ignore it. ನೋಡಿ ಬೈಬಲ್ನ ಕುರಿತು ಕಲಿಯುತ್ತಿರುವವರಾಗಿದ್ರೆ ದಯವಿಟ್ಟು ನೀವು ಮಾತ್ರ ಅಡಿಯಲ್ಲಿ ಗೆರೆ ಹಾಕಿ Otherwise, just ignore it. ಅಥವಾ ಬಿಟ್ಟು ಬಿಡಿ. Now everybody want to be the student. ಈಗ ಎಲ್ಲರಿಗೂ ಕಲಿಯಬೇಕು ಅಂತ ಅನಿಸ್ತಾ ಇದೆಲ್ಲ ವಿದ್ಯಾರ್ಥಿಗಳಾಗಬೇಕು. Hallelujah. Colossians 2:17. ಕೊಲೋಸಿ 2:17. ಇವೆಲ್ಲವುಗಳು ಬರಲಿದ್ದುದರ ಛಾಯೆ ಮಾತ್ರ. ಇವೆಲ್ಲವೂ വരാനുള്ളവയുടെ ಬರಲಿದ್ದುದರ നിഴലാണ്. ಛಾಯೆ ಮಾತ್ರ. Another part.
ಕ್ರಿಸ್ತ ಯೇಸುವೆ ಅವುಗಳ ಸತ್ಯ ಸ್ವರೂಪ. It's not clear in Kannada, but it is clear, very clear in Malayalam. Okay. Malayalam it says, ഇവ വരുവാനുള്ളവയുടെ നിഴലത്രേ ദേഹം എന്നതോ ക്രിസ്തുവിനുള്ളത്. ഇംഗ്ലീഷിലും അതുണ്ട്. Unfortunately it is not there in Kannada, I think. ಕನ್ನಡ ಕ್ರಿಸ್ತ ಯೇಸುವೆ ಅವುಗಳ ಸತ್ಯ ಸ್ವರೂಪ. No, ಅವುಗಳಲ್ಲ. Hallelujah. But body is Christ. ಕ್ರಿಸ್ತನ ದೇಹ. Which are the shadows of the things to come. Then the second part is say, but the body is Christ. ನೋಡಿ ಇವೆಲ್ಲವೂ Shadow and the body. ಛಾಯೆ, Shadow, ಛಾಯೆ, ದೇಹ. Copy. ಛಾಯೆ. Shadow. ಛಾಯೆ ಮತ್ತೆ ದೇಹ. Body. ದೇಹ. Hallelujah. Hallelujah. One side is the shadow. ಒಂದು ಬದಿಯಲ್ಲಿ ಛಾಯೆ. Other side is the body. ಇನ್ನೊಂದು ಬದಿಯಲ್ಲಿ ದೇಹ. Hallelujah. 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 Body has shadow. ನೋಡಿ ದೇಹ ಮತ್ತು ಛಾಯೆ. Look at this. ನೋಡಿ ನೆರಳು ಕಾಣಿಸ್ತಾ ಇದೆ. ಛಾಯೆ ನೋಡಿ ನೆರಳು ಛಾಯೆ. If body is not here, ನೋಡಿ ದೇಹ ಇಲ್ಲಿ ಇಲ್ಲದಿದ್ರೆ no value for it. ನೋಡಿ ಈ ನೆರಳಿಗೆ It is ಛಾಯೆ not there. It is not there. ಅಲ್ಲಿ ಇಲ್ಲ, ಛಾಯೆ ಇಲ್ಲ. Why you are showing mine? You have also. She is showing mine. Why you are not seeing yours? What is this? Look at this. You have it. Hallelujah. Hallelujah. Body, ದೇಹ, shadow. ಛಾಯೆ. This is what you want to learn. Malayalam. Malayalam is here. ഇവ വരുവാനുള്ളവയുടെ നിഴലത്രേ ദേഹമെന്നതോ ക്രിസ്തുവിനുള്ളത്. Hallelujah. That part is missing in Kannada. That part is missing in Kannada. ദേഹം എന്നതോ is there in Kannada? ಇಲ್ಲ, ಕನ್ನಡದಲ್ಲಿ ದೇಹ ಎನ್ನುವಂಥದ್ದಿಲ್ಲ. ಇದು ಬರಲಿಕ್ಕಿರುವುದರ ಛಾಯೆ ಮಾತ್ರ ಅಂತ ಕನ್ನಡದಲ್ಲಿ. We Malayalis privileged. ದೇಹം എന്നതೋ, ದೇಹವೆನ್ನುವುದು, ದೇಹಂ ಎನ್ನುವುದು ನಿഴಲು, ದೇಹ ಬಾಡಿ ಅಂಡ್ ಶಾಡೋ. ನೋಡಿ ದೇಹ ಮತ್ತೆ ಛಾಯೆ. What is the body? ಏನಾಗಿದೆ ದೇಹ? Christ. ಕ್ರಿಸ್ತನ. What is the shadow? ಯಾವುದಾಗಿದೆ ಛಾಯೆ? Bulls, goats, sacrifice, burnt offering, sin offering, that offering, this offering. ಓತ ಓರಿಗಳ ದಹನ ಬಲಿ, ಪಾಪ ಪರಿಹಾರ ಬಲಿ, ಕಾಣಿಕೆ ಅರ್ಪಣೆಗಳು, ದರ್ಪಣಗಳು ಎಲ್ಲವೂ ಛಾಯೆ ಮಾತ್ರ. ಅದೆಲ್ಲ ಛಾಯೆ. Maximum copy. But this is body. ಆದ್ರೆ ಇದು ದೇಹ. This is body. ಇದು ದೇಹ. Hallelujah. Hallelujah. This is the body of Christ. ಇದು ಕ್ರಿಸ್ತ ಯೇಸುವಿನ ದೇಹ. Hebrews 10:5. ಇಬ್ರು 10:5. You have prepared a body for me. ಆತನು ನನಗೋಸ್ಕರ ಒಂದು ದೇಹವನ್ನು When the fullness of the time has come. ಯಾವಾಗ ಸಮಯವು ಪರಿಪಕ್ವವಾಗಿದೆಯೋ, there was a question in heaven. ಅಲ್ಲಿ ಸ್ವರ್ಗದಲ್ಲಿ ಒಂದು ಪ್ರಶ್ನೆ ಬಂತು. Whom shall go for me? Whom shall I send? ಯಾರು ನನಗಾಗಿ ಹೋಗುವರು? ಯಾರನ್ನು ನಾನು ಕಳುಹಿಸಲಿ? Whom shall I send? ಯಾರನ್ನು ನಾನು ಕಳುಹಿಸಲಿ? Who will go for me? ನನಗೋಸ್ಕರ ಯಾರು ಹೋಗುವರು? Jesus said, ಯೇಸು ಹೇಳಿದರು, I will go. ನಾನು ಹೋಗುತ್ತೇನೆ. Send me. ನನ್ನನ್ನು ಕಳುಹಿಸಿ. Send me. ನನ್ನನ್ನು ಕಳುಹಿಸಿ. John 3:16. ಯೋಹಾನ 3:16. God so loved the world. ದೇವರು ಲೋಕವನ್ನು ಅಷ್ಟು ಮಾತ್ರ ಪ್ರೀತಿಸಿದನು. Send his son. ತನ್ನ ಪುತ್ರನನ್ನೇ ಕಳುಹಿಸಿದನು to the world. ಈ ಲೋಕಕ್ಕೆ. Not to condemn the world, but to receive, perishing world to receive salvation. ನೋಡಿ, ಲೋಕದಲ್ಲಿ ಮೋಕ್ಷವನ್ನು ಕೊಡಲಿಕ್ಕಾಗಿ. Come. ಎಲ್ಲರೂ ಚಪಾಳೆ. Listen very carefully. ಎಲ್ಲರೂ ಇದನ್ನು ಗಮನಿಸಿ. Focus on one thing. ಒಂದು ಗಾರಿ ಗಮನಿಸಿ. A body. ಒಂದು ದೇಹ.
A body. ಒಂದು ದೇಹ. Everybody say a body. ಎಲ್ಲರೂ ಹೇಳಿ ಒಂದು ದೇಹ. A body. ಒಂದು ದೇಹ. Thou hast prepared a body. ದೇವರು ಒಂದು ದೇಹವನ್ನು That body ಅನುಗ್ರಹಿಸಿದರು. is the solution for all your body problems. ಆ ದೇಹ ನಿನ್ನ ಶರೀರದ ಎಲ್ಲ ತೊಂದರೆಗೆ ಪರಿಹಾರ. That body represents your body. ನೋಡಿ ಆ ದೇಹ ನಿನಗಿರುವಂತ ಪರಿಹಾರ. That body is the representation of human mankind. ಆ ಮಾನವ ಕುಲಕ್ಕೆ ಆ ದೇಹ ರಾಯಭಾರಿಯಾಗಿದೆ. That body is the solution for the world. ಈ ಲೋಕಕ್ಕೆ ಆ ದೇಹ ಒಂದು ಪರಿಹಾರ. God can send anything to this world. ದೇವರು ಈ ಲೋಕದಲ್ಲಿ ಏನೇ ಕೊಟ್ಟರು. Why he has chosen body? ಯಾಕೆ ಅವನು ದೇಹವನ್ನು Why God ಆರಿಸಿಕೊಂಡ? has choose body? ಯಾಕೆ ದೇವರು ಶರೀರ Why God ಆರಿಸಿಕೊಂಡ? has choose body? ಯಾಕೆ ದೇವರು ದೇಹವನ್ನು ಆರಿಸಿಕೊಂಡದ್ದು? Because you were in the body, you are in the body, you will be in the body. ನೋಡಿ ನೀವೆಲ್ಲರೂ ದೇಹದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಒಂದು ದೇಹ ಇದೆ. I have body. ನನಗೊಂದು ದೇಹ ಇದೆ. That's why he came in the body. ಆದ್ದರಿಂದಲೇ ಅವನು ದೇಹದಲ್ಲಿ ಬಂದ. He has incarnated in the flesh, in the flesh, in the flesh, in the flesh. ಆತನ ಮಾಂಸ ಧರಿಸಿದ ಆತನ ಮಾಂಸ ಧರಿಸಿದ ಮಾಂಸ ಹೌದು ಮಾಂಸ ಎಲ್ಲರೂ ನಿಮ್ಮ ಶರೀರದ ಮಾಂಸವೊಮ್ಮೆ ಮುಟ್ಟಿ ತೋರಿಸಿ. Word became flesh. ದೇವರ ಮಾಂಸ ಧರಿಸಿದರು. Logos, SARS became logos. Word became flesh. ನೋಡಿ ಲೋಕ Dwelt among us. In the beginning there was word was God, word was with God, and word was God. Word became flesh. ನೋಡಿ ವಾಕ್ಯವು ದೇವರಾಗಿದ್ದರು, ವಾಕ್ಯ ದೇವರೊಂದಿಗೆ ಆಗಿದ್ದರು, ವಾಕ್ಯ ದೇವರೇ ಆಗಿದ್ದರು. ಆ ವಾಕ್ಯವೇ ಮಾಂಸ ಧರಿಸಿ ಬಂದರು. ಮಾಂಸ ಧರಿಸಿ ನಮ್ಮ ಬಳಿಗೆ ಬಂದರು. Emmanuel means God is not in heaven. ದೇವರಿಗೆ ಸ್ವರ್ಗದಲ್ಲಿ ಅಲ್ಲ. God is among us. ದೇವರು ನಮ್ಮೊಂದಿಗೆ. Within us. ನಮ್ಮೊಂದಿಗೆ. He dwelt among us. ನೋಡಿ ನಮ್ಮೊಂದಿಗಿದ್ದಾರೆ. Today ಇಂದು that body ಈ ದೇಹ you are receiving in the Eucharist. ನೀವು ಪರಮ ಪ್ರಸಾದದಲ್ಲಿ ಸ್ವೀಕರಿಸುತ್ತಿದ್ದೀರಿ. The body. ಆ ದೇಹ. Are you with me? Are you with me? ನೀವು ನನ್ನೊಂದಿಗೆ ಇದ್ದೀರಾ? ಅರ್ಥವಾಗ್ತಾ ಇದೆಯಾ? Hallelujah. 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 Come to this. ಇದನ್ನು ಅರ್ಥ ಮಾಡಿಕೊಳ್ಳಿ. Listen. ಗಮನಿಸಿ. Before the foundation of the world, ಲೋಕ ಸೃಷ್ಟಿಯಾಗುವ ಮೊದಲೇ God has prepared a body. ದೇವರೊಂದು ದೇಹವನ್ನು ಅಣಿಗೊಳಿಸಿದ್ದರು. When the time has come, ಈ ಸಮಯ ಬಂದಾಗ God sent that body. ದೇವರು ಆ ದೇಹವನ್ನು ಕಳುಹಿಸಿದರು. That body, ಆ ದೇಹ incarnated, ಇಳಿದು ಬಂತು, made flesh, ಮಾಂಸ ಧರಿಸಿದರು, dwelt among us. ನಮ್ಮಲ್ಲಿಗೆ ಬಂದರು. We crucified that body. ಆ ದೇಹವನ್ನು ನಾವು ಶಿಲುಬೆಯಲ್ಲಿ ಜಡಿದೆವು. We crucified that body. ಆ ದೇಹವನ್ನು ಶಿಲುಬೆಯಲ್ಲಿ ಜಡಿದೆವು. On the cross, ಶಿಲುಬೆಯಲ್ಲಿ you can see that body. ನೋಡಿ ಆ ದೇಹವನ್ನು ನೋಡಿ. You can see that body. ಆ ದೇಹವನ್ನು ನೋಡಿ. One other place you can see that body today. ನೋಡಿ ಇನ್ನೊಂದು ಕಡೆಯಲ್ಲಿ ಆ ದೇಹವನ್ನು ನಾವು ಕಾಣುತ್ತೇವೆ. When Jesus took the bread, ಯೇಸು ರೊಟ್ಟಿಯನ್ನು ತೆಗೆದು. When Jesus took the bread, ಯೇಸು ರೊಟ್ಟಿಯನ್ನು ತೆಗೆದು. he was well aware about that he is taking the bread. ನೋಡಿ ರೊಟ್ಟಿಯಾಗಿ ಬಂದವನೇ ರೊಟ್ಟಿಯನ್ನು ತೆಗೆದ. He was well aware that he is taking bread in his hand. ನೋಡಿ ಆತನು ರೊಟ್ಟಿಯನ್ನು ತನ್ನ ಕೈಯಲ್ಲಿ ಎತ್ತಿಕೊಂಡ. അപ്പമാണ് എടുക്കുന്നത് എന്ന് അവൻ അറിയാമായിരുന്നു. ತಾನು ಎತ್ತಿಕೊಂಡಿರುವುದು ರೊಟ್ಟಿ ಅಂತ ಅವನಿಗೆ ಗೊತ್ತಿತ್ತು. He was the very night when Jesus, oh my God, that flow is gone. Oh. What I was trying to preach? Tell me now. Huh?
Oh my God. Okay, I will start from the beginning, then it will come. Even before the foundation of the world, ನೋಡಿ ಲೋಕ ಸೃಷ್ಟಿಯಾಗುವ ಮೊದಲೇ God has prepared a body. ದೇವರು ಒಂದು ದೇಹವನ್ನು ಅಣಿಗೊಳಿಸಿದರು. When the time has come, ಸಮಯ ಬಂದಾಗ God sent that body. ದೇವರು ಆ ದೇಹವನ್ನು ಕಳುಹಿಸಿದರು. Who received that body? ಯಾರು ಆ ದೇಹವನ್ನು ಸ್ವೀಕರಿಸಿದರು? Through the power of the Holy Spirit, who received that body? ನೋಡಿ ಪವಿತ್ರಾತ್ಮರಲ್ಲಿ ಆ ದೇಹವನ್ನು ಯಾರು ಸ್ವೀಕರಿಸಿದರು? Mother Mary received it. ಮಾತೆ ಮರಿಯಳು ಸ್ವೀಕರಿಸಿದಳು. That body was where in 10 months. ನೋಡಿ ಆ ಶರೀರವನ್ನು 10 ತಿಂಗಳು ಹೊತ್ತುಕೊಂಡಳು. Where it was for 10 months. ಎಲ್ಲಿ ಇದ್ದಳು? 10 ತಿಂಗಳು ಎಲ್ಲಿತ್ತು? In the womb of Mother Mary. ಮಾತೆ ಮರಿಯಳ ಗರ್ಭಕೋಶದಲ್ಲಿ. She gave birth to what? ಅವಳು ಬಂದಿರುವುದು ಯಾಕೆ? To that body. ಆ ದೇಹ. Hallelujah. 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 In the Bethlehem. ಬೇತ್ಲೆಹೇಮಿನಲ್ಲಿ What do you see there? ಏನಾಗಿದೆ ಅಲ್ಲಿ ಕಾಣುವುದು? The body ದೇಹ which God has prepared ದೇವರು ಅಣಿಗೊಳಿಸಿದ್ದು even before the foundation of the world. ಜಗತ್ತು ರೂಪಗೊಳ್ಳುವ ಮೊದಲೇ Now we crucified that ನಾವು body. ಆ ದೇಹವನ್ನು ಶಿಲುಬೆಯಲ್ಲಿ ಜಡಿದೆವು. Just before the crucifixion, ಶಿಲುಬೆಗೆ ಏರಿಸುವುದಕ್ಕಿಂತ ಮುಂಚೆ Jesus was well aware about that he is taking the bread. ಯೇಸುವಿಗೆ ಚೆನ್ನಾಗಿ ಗೊತ್ತು ಈ ರೊಟ್ಟಿಯನ್ನು ತೆಗೆದಾಗ. But Jesus said, ಆದ್ರೆ ಯೇಸು ಹೇಳಿದರು, after breaking the bread, ರೊಟ್ಟಿ ಮುರಿಯುವ ಮುಂಚೆ, listen to this very carefully, ಎಚ್ಚರಿಕೆಯಿಂದ ಗಮನಿಸಿ, he took the bread, ಆತನ ರೊಟ್ಟಿ ತೆಗೆದ, he break the bread. ರೊಟ್ಟಿ ಮುರಿದ. Normally what should he say? ಸಾಧಾರಣವಾಗಿ ಆತನು ಹೇಳಿದ, This is the bread for you. ಇದು ನಿಮಗಾಗಿ ಇರುವ ರೊಟ್ಟಿ. Because he took the bread. ಯಾಕೆಂದ್ರೆ ಆತನ ರೊಟ್ಟಿ ತೆಗೆದ. But Jesus said, ಆದರೆ ಯೇಸು ಹೇಳಿದರು, this is my body. ಇದು ನನ್ನ ದೇಹ. Somebody shout, ಯೇಸುವೇ, this is my body. ಇದು ನನ್ನ ದೇಹ. He took the bread. ಆತನ ರೊಟ್ಟಿ ತೆಗೆದ. He was aware about he took the bread. ಆತನಿಗೆ ಗೊತ್ತು ತಾನು ರೊಟ್ಟಿ ತೆಗೀತಿದ್ದೇನೆ. In his hand it is bread. ಅವನ ಕೈಯಲ್ಲಿ ಅದು ರೊಟ್ಟಿ. The moment he prayed, ಅವನು ಮುರಿದಾಗ Jesus said, ಯೇಸು ಹೇಳಿದರು, this is my body. ಇದು ನನ್ನ ದೇಹ. This is my body. ಇದು ನನ್ನ ದೇಹ. Hey Jesus, this is bread. ಅಯ್ಯೋ ಯೇಸುವೇ, ಇದು ಬ್ರೆಡ್. We know this is bread. ನನಗೆ ಗೊತ್ತು ಇದು ರೊಟ್ಟಿ. Last time what we had is bread. ಕೊನೆಗೆ ನಾವು ತಿಂದದಿದೆ ರೊಟ್ಟಿ. Last Passover we had the same. ಕಳೆದ ಹೋದ ದಿನದಲ್ಲಿ ಇದನ್ನೇ ನಾವು ತಿನ್ನುತ್ತಿದ್ದೇವೆ. Even yesterday we had the same. ನಿನ್ನೆ ಇದನ್ನೇ ನಾವು Even ತಿನ್ನುವುದು. tomorrow we will have the ನಾಳೆ same. ಇದನ್ನೇ ನಾವು ತಿನ್ನುವುದು. We know this is bread. ನಮಗೆ ಗೊತ್ತು ಇದು ರೊಟ್ಟಿ. This is what the world is saying. ಅದಾಗಿದೆ ಇಲ್ಲಿ ಹೇಳುತ್ತಿರುವುದು. This is bread. ಇದು ರೊಟ್ಟಿ. This is bread. ಇದು ರೊಟ್ಟಿ. This is just bread. ಇದು ಕೇವಲ ರೊಟ್ಟಿ. This is the remembrance of the bread. ಇದು ರೊಟ್ಟಿ ಆಗಿದೆ. But Jesus said, ಆದ್ರೆ ಯೇಸು ಹೇಳಿದರು, this is my body. ಇದು ನನ್ನ ದೇಹ. Which body? ಯಾವ ದೇಹ? Which body? ಯಾವ ದೇಹ? Tell me now. ಹೇಳಿ, Which body? ಯಾವ ದೇಹ? Which body? ಯಾವ ದೇಹ? This is the body ಈ ದೇಹ prepared ಮತ್ತೆ ಅಣಿಗೊಳಿಸಿಟ್ಟದ್ದು. even before the foundation of the world. ಲೋಕವು ಸೃಷ್ಟಿಯಾಗುವ ಮೊದಲೇ. When I was studying liturgy, ನಾನು ಲಿಟರ್ಜಿಯನ್ನು ಕಲಿಯುವಾಗ, when I was studying Catholic Church liturgy, ನಾನು ಕ್ಯಾಥಲಿಕ್ ಧರ್ಮ ಸಭೆಯ ಬಗ್ಗೆ ಕಲಿಯುವಾಗ, in the liturgy, Elias brother knows, in the liturgy there is a portion, it says, ನೋಡಿ ಈ ಕಲಿಕೆಯಲ್ಲಿ ಈ ರೀತಿ ಒಂದು ಪೋಷಣೆ ಇದೆ. here is the Lamb of God who takes away the sins of the world. ಈಗ ಲೋಕದ ಪಾಪವನ್ನು ಹೋಗಲಾಡಿಸುವ ದೇವರ ಕುರಿಮರಿ. Why it is added? ಯಾಕೆ ಇದು ಅಲ್ಲಿ ಸೇರಿಸಲಾಗಿದೆ? I was studying liturgy. ನಾನು ಲಿಟರ್ಜಿಯನ್ನು You ಕಲಿತಾಗ know why it is added? ಅಲ್ಲಿ ಬರೆಯಲ್ಪಟ್ಟಿದೆ. There was a discussion among church fathers ಧರ್ಮ ಸಭೆಯ ಗುರುಗಳೊಂದಿಗೆ ಅಲ್ಲಿ ಒಂದು in ಚರ್ಚೆ the first century. ನೋಡಿ, ಆದಿಮ ಶತಕದಲ್ಲಿ They believed ಅವರು this is the same body. ಅವರು ನಂಬಿದ್ರು ಇದೇ ಶರೀರ. John was talking about the Jesus walking. ಯೋಹಾನನು ಯೇಸು ನಡೆದ ಹಾಗೆ ನಡೆಯುತ್ತಿದ್ದ. John is talking about the Jesus who walks. ಯೋಹಾನನು Jesus who walks. ಯೋಹಾನನು ಯೇಸು ನಡೆದದರ ಬಗ್ಗೆ But in ಬರೆದಿಟ್ಟಿದ್ದಾರೆ. the mass, ಆದ್ರೆ ಬಲಿ ಪೂಜೆಯಲ್ಲಿ no, Jesus is physically walking. ಯೇಸು ಸ್ವಾಮಿ ಶಾರೀರಿಕವಾಗಿ ನಡೆಯುತ್ತಿಲ್ಲ. Then why it is added? ಯಾಕೆ ಇಲ್ಲಿ ಬರೆಯಲ್ಪಟ್ಟಿದೆ? Meaning is same. ಅದರ ಅರ್ಥ ಒಂದೇ. The Jesus who walks in
Nazareth, He is walking inside you. ನಜರೇತಿನಲ್ಲಿ ಯೇಸು ನಡೆದಂತೆ ನಿನ್ನ ಅಂತರಂಗದಲ್ಲಿ ಆತನು ನಡೆಯುತ್ತಿದ್ದಾನೆ. Hallelujah. 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 Understand this. This is the body. ಇದಾಗಿದೆ ದೇಹ. Jesus said, ಯೇಸು ಹೇಳಿದರು, this is my body, ಇದು ನನ್ನ ದೇಹ, which is broken for you. ನಿಮಗೋಸ್ಕರ ಮುರಿಯಲಾಗುವುದು. Hallelujah. Hallelujah. Took the bread. ರೊಟ್ಟಿಯನ್ನು ತೆಗೆದು, Never said this is the bread. ನಂತರ ಹೇಳಿದ್ದು ರೊಟ್ಟಿ. But Jesus said, ಯೇಸು ಹೇಳಿದರು, this is the body. ಇದು ದೇಹ. Body. ದೇಹ. Which body? ಯಾರ ದೇಹ? Which body? ಹೇಳಿ. This was the body which is prepared. ನೋಡಿ ಯಾವ This ದೇಹ? was the body which is sent. ನೋಡಿ This was the body Mother Mary received. ಮಾತೆ ಮರಿಯ This was ಹೊಟ್ಟೆಗೆ the ಬಂದದ್ದು. body Mother Mary delivered. ಈ ದೇಹ This was the ಮಾತೆಯ body ಬಂದದ್ದು. incarnated in the flesh. ನೋಡಿ This was the ಮಾಂಸ body ಧರಿಸಿ even ಬಂದದ್ದು. before the foundation of the world. This was the body Alpha. This was the body Omega. This was the body beginning. This was the body even in the end. This is the body will be same yesterday, today and forever. This is the body of Christ. Where is my translator? I'm not seeing her sound. ನೋಡಿ ನೋಡಿ ಈ ದೇಹವಾಗಿದೆ. ಜಗತ್ತು ಸೃಷ್ಟಿಯಾಗುವ ಮುಂಚೆನೆ ಅಣಿಗೊಳಿಸಿಟ್ಟದ್ದು ಈ ದೇಹವಾಗಿದೆ. ಮಾತೆ ಮರಿಯಳ ಹೊಟ್ಟೆಗೆ ಬಂದದ್ದು ಈ ದೇಹವನ್ನಾಗಿದೆ. ಮಾತೆ ಮರಿಯಳು ಜನ್ಮ ಕೊಟ್ಟದ್ದು ಈ ದೇಹವಾಗಿದೆ. ಆಲ್ಫಾ ಮತ್ತು ಒಮೆಗಾ ಈ ದೇಹವಾಗಿದೆ. ಪ್ರಾರಂಭ ಮತ್ತು ಅಂತ್ಯವಾಗಿರುವುದು. Hallelujah. 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 Today by 12:30 you are going to have this body. ಇಂದು ಮಧ್ಯಾಹ್ನ 12 ಗಂಟೆಗೆ ಈ ದೇಹವನ್ನು ನೀವು ಸ್ವೀಕರಿಸಲಿಕ್ಕಿದ್ದೀರಿ. Hallelujah. Hallelujah. Today by 12:30 you are going to have this body. ಇವತ್ತು ಮಧ್ಯಾಹ್ನ 12 ಗಂಟೆಯ ನಂತರ ಈ ದೇಹ ನೀವು ಸ್ವೀಕರಿಸಲಿಕ್ಕಿದ್ದೀರಿ. Yesterday you had this body. ನಿನ್ನೆ ಇದೇ ದೇಹವನ್ನು ನೀವು ಭುಜಿಸಿದ್ದೀರಿ. Tomorrow you will have this body. ನಾಳೆ ಇದೇ ದೇಹವನ್ನು ನೀವು ಭುಜಿಸಲಿಕ್ಕಿದ್ದೀರಿ. This is the source of life. ಇದಾಗಿದೆ ಜೀವನದ ಬುಗ್ಗೆ. He who eats from me will live forever. ಯಾರು ನನ್ನನ್ನು ಭುಜಿಸುತ್ತಾರೋ ಅವರು ಎಂದೆಂದು ಬದುಕುವರು. He who eats from me ಯಾರು ನನ್ನನ್ನು ಭುಜಿಸುತ್ತಾರೋ will live forever. ಎಂದೆಂದು ಬದುಕುವರು. Hallelujah. Hallelujah. Your forefathers eated manna and they died. ಪೂರ್ವಜರು ಮನ್ನಾ ಎಂಬ ರೊಟ್ಟಿಯನ್ನು ತಿಂದರು. I am the manna. ಈಗ ನಾನೇ ಮನ್ನಾ. Jesus said, I am the manna. ಯೇಸು ಹೇಳಿದ್ರು ನಾನೇ From ಮನ್ನಾ. heaven. ಸ್ವರ್ಗದಿಂದ To ಬಂದಿರುವುದು. give you life. ಜೀವ ನೀಡಲು Eat ಬಂದಿರುವುದು. of me. If you eat of me, you will never die. ನೀವು ನನ್ನನ್ನು ತಿನ್ನಿರಿ, ನೀವು ಎಂದಿಗೂ ಸಾಯುವುದಿಲ್ಲ. ಶಿವೆ Hallelujah. ಶಿವೆ ಶಿವೆ. This is the life. ಇದಾಗಿದೆ ಜೀವ. Today, ಇಂದು whatever it may be your problem, ನಿನ್ನ ಸಮಸ್ಯೆ ಏನೇ ಆಗಿರಲಿ this body is the solution. ಈ ದೇಹವಾಗಿದೆ ಪರಿಹಾರ. Go and receive the body. ಹೋಗಿ ದೇಹವನ್ನು Go ಸ್ವೀಕರಿಸು. and receive the body. ಹೋಗಿ ಈ ದೇಹವನ್ನು ಭುಜಿಸು. In the first century, ಆದಿ ಶತಕದಲ್ಲಿ if you read the church history, ನಾವು ಧರ್ಮ ಸಭೆಯಲ್ಲಿ ಕಾಣುತ್ತೇವೆ. you will get wondered. You will be wondering. ನಮಗೆ ಆಶ್ಚರ್ಯ ಅನಿಸ್ತದೆ. When someone is sick, ನೋಡಿ ಯಾರಾದ್ರೂ ಖಾಲಿ they ಬಂದ್ರೆ used to take them to the church. ನೋಡಿ ಅವರನ್ನು ದೇವಾಲಯಕ್ಕೆ ತರುತ್ತಾರೆ. They used to give the ನಂತರ body of Christ, ಯೇಸುವಿನ ದೇಹವನ್ನು ಅವರಿಗೆ ಕೊಡುತ್ತಾರೆ. the most powerful medicine. ಅತಿ ಶಕ್ತಿಯುತವಾದ The ಔಷಧಿ. most powerful medicine of ಅತಿ this world. ಶಕ್ತವಾದ ಔಷಧಿ. Hallelujah. Hallelujah. Because this is a body ಇದಾಗಿದೆ ದೇಹ which was prepared for you. ನಿನಗೋಸ್ಕರ ಅಣಿಗೊಳಿಸಿಟ್ಟಿರುವುದು. Now, ಈಗ I'm going to connect this body to your body. ಈ ದೇಹ ನಿನ್ನ ದೇಹದೊಂದಿಗೆ ನಾನು ಒಂದುಗೂಡಿಸುತ್ತೇನೆ. Hallelujah. Hallelujah. In 1 Corinthians, 1 ಕೊರಿಂಥಿ Paul says, ಸಂತ ಪೌಲನು now ಹೇಳುತ್ತಿದ್ದಾರೆ. I'm going to the reference. I will tell you this. ಈಗ ನಾನು ಹೇಳಲು ಬಯಸುತ್ತೇನೆ. Hallelujah. Hallelujah. When you sleep with a harlot, ನೋಡಿ in adultery you sleep with a Vesha. ನೋಡಿ ನಾವು ವ್ಯಭಿಚಾರಿಯಾಗಿ ಒಬ್ಬಳು ಮಲಗಿದ್ದಾಗ You and her body will become one. ನೋಡಿ ಆ ವ್ಯಭಿಚಾರಿ ಮತ್ತು ನಿನ್ನ ದೇಹ ಒಂದೇ ಆಗುತ್ತದೆ. In 1 Corinthians it is written. ನೋಡಿ 1 ಕೊರಿಂಥ್ಯದಲ್ಲಿ ಅದು ಬರೆಯಲ್ಪಟ್ಟಿದೆ. In the prostitution, ನೋಡಿ ಈ ವ್ಯಭಿಚಾರದಲ್ಲಿ your body will be, the other person's body will be one. ನೋಡಿ ವ್ಯಭಿಚಾರಕ್ಕಾಗಿ ಹೋಗುವವರು ನಮ್ಮ ಶರೀರ ಮತ್ತು ಆ ವ್ಯಕ್ತಿಯ ಶರೀರ ಒಂದೇ ಆಗುತ್ತದೆ.
Then Jesus says, ಯೇಸು ಹೇಳಿದರು, through the apostle it says, ಸಂತ ಪೌಲರ ಮೂಲಕ ಹೇಳುತ್ತಿದ್ದಾರೆ, now you are united to Christ. ಈಗ ನೀವು ಯೇಸುವಿನೊಂದಿಗೆ ಒಂದಾದರೆ. You are united to Christ. ನೀವು ಯೇಸುವಿನೊಂದಿಗೆ ಒಂದಾದರೆ. You are one accordance to Christ. ನೀವು ಯೇಸುವಿನೊಂದಿಗೆ ಒಂದಾದಲ್ಲಿ. Your body is the body of Christ. ನಿನ್ನ ದೇಹ ಯೇಸುವಿನ And the body of Christ is your body. ನೋಡಿ, ಯೇಸುವಿನ ದೇಹ ನಿನ್ನ ದೇಹವಾಗುತ್ತದೆ. Hallelujah. 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 Now it has the power to heal you. ಅದು ಈಗ ನಿನ್ನನ್ನು ಗುಣಪಡಿಸುತ್ತದೆ. Receive it. ಅದನ್ನು ಸ್ವೀಕರಿಸು. I believe in the power of the body. ನಾನು ಈ ದೇಹದ ಶಕ್ತಿಯನ್ನು ನಂಬುತ್ತಿದ್ದೇನೆ. I believe my body is a temple of God. ನಾನು ನಂಬುತ್ತಿದ್ದೇನೆ ನನ್ನ ದೇಹ ದೇವರ ಆಲಯ. Demons are coming out. ಪಿಶಾಚಿಗಳು ಬಿಟ್ಟು ಹೊರಗಡೆ ಬರುತ್ತಾ ಇದೆ. One by one. ಒಂದರ ನಂತರ ಒಂದಾಗಿ Demons are coming out. ಪಿಶಾಚಿಗಳು ಈಗ ಬಿಟ್ಟು ಹೊರಗಡೆ ಬರುತ್ತದೆ. When you talk about the body of Christ, ಕ್ರಿಸ್ತನ ದೇಹದ ಬಗ್ಗೆ ಎತ್ತಿ ಹೇಳುವಾಗ it has the power. ಅದು ಶಕ್ತಿಯುತವಾದದ್ದು. It is like fire. ಅದು ಬೆಂಕಿಯಂತೆ. To burn out every unwanted. ಅಗತ್ಯವಿಲ್ಲದಿರುವುದೆಲ್ಲವನ್ನು ಅದು ಸುಟ್ಟು ಬಿಡುತ್ತದೆ. Now you speak to your body. ಈಗ ನಿನ್ನ ದೇಹಕ್ಕೆ ನೀನು ಹೇಳು. Any blood pressure, ಯಾವುದೇ ಬ್ಲಡ್ ಪ್ರೆಷರ್, any cholesterol, ಯಾವ ಕೊಲೆಸ್ಟ್ರಾಲ್ it ಆಗಿರಲಿ, is not under control. ಅದು ನಿಯಂತ್ರಿಸಲಿಕ್ಕೆ ಆಗದೇ ಇರಬಹುದು. It should under control today. ಇಂದು ಅದು ನಿಯಂತ್ರಿಸಲು ಸಾಧ್ಯ. Because we are talking about the body of Christ. ಯಾಕೆಂದರೆ ನಾವು ಕ್ರಿಸ್ತನ ದೇಹದ ಬಗ್ಗೆ ಮಾತನಾಡುತ್ತಿದ್ದೇವೆ. The body of Christ. ಕ್ರಿಸ್ತನ ದೇಹ. Hallelujah. 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 I have a few questions. Let me ask and conclude this. ನೋಡಿ, ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. This is to Brother Elias. ಈಗ ಬ್ರದರ್ ಏಲಿಯಾಸ್, I'm asking you, brother. ನಿಮ್ಮಲ್ಲಿ ಕೇಳುತ್ತಿದ್ದೇನೆ. God is invisible. ದೇವರು ಅಗೋಚರ. Then God said, ದೇವರು ಹೇಳಿದರು, let us make man in our own image. ನಮ್ಮ ಸ್ವರೂಪದಲ್ಲಿ ಒಬ್ಬ ಮನುಷ್ಯನನ್ನು If God is invisible, ದೇವರು ಅಗೋಚರ. from where God image? ಹೇಗೆ ದೇವರ ಸ್ವರೂಪವಿರುವುದು? Hallelujah. Ask that question again. ಪುನಃ ನೋಡಿ, Any brilliant student can answer. ನೋಡಿ, ದೇವರು ಅಗೋಚರವಾಗಿದ್ದಾರೆ. ಮತ್ತೆ ಹೇಗೆ ದೇವರಿಗೊಂದು ಸ್ವರೂಪ ಬರುವುದು? God made the first man Adam in his own image and likeness. ದೇವರು ಆದಿಮ ಮನುಷ್ಯನಾದ ಆದಾಮನನ್ನು ತನ್ನಂತೆ ತನ್ನ ಸ್ವರೂಪದಲ್ಲೇ ಸೃಷ್ಟಿಸಿದರು. If God is visible, then it is possible, but God is invisible. God is spirit. ನೋಡಿ, Spirit has no form. ನೋಡಿ, ದೇವರನ್ನು ನೋಡ್ಲಿಕ್ಕೆ ಆಗಿದ್ರೆ ಹಾಗೆ ಸೃಷ್ಟಿಸಿದ್ರು ಅಂತ ಹೇಳಿದ್ರೆ ಅರ್ಥ ಇದೆ. ಆದ್ರೆ ದೇವರು ಅಗೋಚರ ಅಲ್ವಾ? ಮತ್ತೆ ಹೀಗೆ That is what brother says. There was a body. ಅಲ್ಲಿ ಒಂದು ದೇಹ ಇತ್ತು. You got the point? ಅರ್ಥವಾಯ್ತಾ ನಿಮಗೆ? ಅರ್ಥವಾಯ್ತಾ? ಹೇಳಿ. Hallelujah. Hallelujah. When God was designing Adam, there was a model in heaven. ನೋಡಿ, ದೇವರು ಆದಾಮನನ್ನು ರೂಪಿಸಿದಾಗ ಸ್ವರ್ಗದಲ್ಲಿ ಒಂದು ಮಾಡೆಲ್ ಅಥವಾ ಆದರ್ಶ ಇತ್ತು. To that model only the Adam was made. ಆ ರೂಪದಲ್ಲೇ ಆದಾಮನನ್ನು ನಿರ್ಮಿಸಿದರು. Listen. ಗಮನಿಸಿ. It is written in Romans. ರೋಮನ್ನರ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ ಅದು. It is written in Romans. ರೋಮನ್ನರ ಪತ್ರಿಕೆಯಲ್ಲಿ ಅದು ಬರೆಯಲಾಗಿದೆ. You may be wondering where it is written, huh? ನೀವು ಹುಡುಕ್ತಾ ಇರಬಹುದು, ಎಲ್ಲಿ ಅಪ್ಪ ಬರೆಯಲ್ಪಟ್ಟಿರುವುದು? Read this verse. ಈ ವಾಕ್ಯವನ್ನು Romans 5:14. ರೋಮ 5:14. Romans 5:14. ರೋಮ 5:14 5ನೇ ಅಧ್ಯಾಯ 14ನೇ ವಾಕ್ಯ. It is there. It is written there. ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೆ. ಅದು ಬಿಡು ಲಾಸ್ಟ್ ಪಾರ್ಟ್ 1. ಆದಾಮನ ಕಾಲವನ ಮೋಶೆನ ಕಾಲನ. ಮೋಶೆಯ ಕಾಲದವರೆಗೂ ಮರಣವು
ನಡೆಸುತ್ತಿತ್ತು. But ದೇವರ ಆಜ್ಞಾವಿಧಿಗಳನ್ನು ಮೀರಿ ಆದಾಮನು ಮಾಡಿದ ಪಾಪಕ್ಕೆ ಸಮನಾದ ಪಾಪವನ್ನು ಮಾಡದೆ ಇದ್ದವರ ಮೇಲೆಯೂ ಮರಣದ ಆಳ್ವಿಕೆ ನಡೆಯುತ್ತಿತ್ತು. ಆದಾಮನ ಮುಂಬರಲಿದ್ದ ಮಹಾತ್ಮನ ಮುನ್ಸೂಚನೆಯಾಗಿದ್ದನು. It's not there in Kannada. ಮುನ್ಸೂಚನ ಅಲ್ಲ. In English it is very clear. Adam, who was a type of the one who was to come. ಆದಾಮನು In Malayalam it is a ಪ್ರತಿರೂಪಂ. ಕನ್ನಡದಲ್ಲಿ ಪ್ರತಿರೂಪ, ಆದ್ರೆ ನಮ್ಮ ಬೈಬಲ್ ಅಲ್ಲಿ ಇರುವುದು ಮುಂಬರಲಿ ಇದ್ದವನ ಮುನ್ಸೂಚನೆ, ಪ್ರತಿರೂಪ. ಆದಾಮನು ರೂಪವಲ್ಲ ಪ್ರತಿರೂಪ. ಒರಿಜಿನಲ್ ಅಲ್ಲ, ಆದಾಮನು ಒರಿಜಿನಲ್ ಟೈಪ್. ನೋಡಿ, ನಿಜವಾದದ್ದಲ್ಲ, ಆಗಿ ಇದ್ದವನು. ಒರಿಜಿನಲ್ ಯಾರು? ಜೀಸಸ್, ಯೇಸು. ಆ ಡಿಸೈನ್ ಲಾನೆ ನೋಡಿ, ಆ ಡಿಸೈನ್ ಅಲ್ಲಿ ಆದಾಮನನ್ನು ಮಾಡಿದ್ರು. Hallelujah. 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 Who was the original? ಯಾರು ಒರಿಜಿನಲ್ ಆಗಿರೋದು? Adam was not the original. ಆದಾಮನು ಒರಿಜಿನಲ್ ಅಲ್ಲ. Adam was the type. ನೋಡಿ, ಆದಾಮನು ಅದರ ಹಾಗೆ. Adam, who is a type of the one who was to come. ಆದಾಮನು ಬರಲಿಕ್ಕಿದ್ದವನ ಪ್ರತಿರೂಪವಷ್ಟೇ. Prototype. Adam was ಆದಾಮನು prototype. ಪ್ರತಿರೂಪಂ. ಪ್ರತಿರೂಪಂ is there in Kannada? ಪ್ರತಿರೂಪ ಕನ್ನಡ ಬೈಬಲ್ ಅಲ್ಲಿ ಇಲ್ಲ. What is there in Kannada? ಕನ್ನಡದಲ್ಲಿ ಆದಾಮನು ಮುಂಬರಲಿದ್ದ ಮಹಾತ್ಮನ ಮುನ್ಸೂಚನೆ ಅಲ್ಲಮ್ಮ. Hallelujah. Hallelujah. Model was there. ನೋಡಿ, ಅಲ್ಲಿ ಒಂದು ಮಾಡೆಲ್ ಇತ್ತು. From that model only, ಆ ಆದರ್ಶದಿಂದಲೇ he created ಆತನು ಸೃಷ್ಟಿಸಿದ ಆದಾಮನನ್ನು. When he was creating Adam, ಆತನು ಆದಾಮನನ್ನು ರೂಪಿಸಿದಾಗ there was a model. ಅಲ್ಲಿ ಒಂದು ಆದರ್ಶವಿತ್ತು. In front of God. ದೇವರ ಮುಂದೆ. Who is that model? ಆ ಆದರ್ಶ ಯಾರು? A body was in front of him. ನೋಡಿ, ಒಂದು ದೇಹ ಆತನ ಮುಂದೆ ಇತ್ತು. It is written in Genesis chapter 1, no? ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. Took the clay and he was forming ಮಣ್ಣಿನಿಂದ Adam. ಮಣ್ಣಿನಿಂದ ಆದಾಮನನ್ನು ರೂಪಿಸಿದರು. There was a model in heaven. ಅಲ್ಲಿ ಸ್ವರ್ಗದಲ್ಲಿ ಅದಕ್ಕೆ ಒಂದು ಆದರ್ಶವಿತ್ತು. There was a model in heaven. ಅದಕ್ಕೆ ಒಂದು ಆದರ್ಶ ಸ್ವರ್ಗದಲ್ಲಿ ಇತ್ತು. That model has body. ನೋಡಿ, ಆ ಆದರ್ಶ ದೇಹವಾಗಿದೆ. He has body. ಒಂದು ದೇಹ. Hallelujah. Hallelujah. Who has body? ಯಾರ ದೇಹ? Who has body before? ಅದಕ್ಕಿಂತ ಮುಂಚೆ ಇದ್ದದ್ದು ಯಾರ ದೇಹ? It is not written there. ಅಲ್ಲಿ ಬರೆಯಲ್ಪಡಲಿಲ್ಲ. But it is written Hebrews chapter 10 verse 5. ಆದರೆ ಇಬ್ರು 10:5ರಲ್ಲಿ ಬರೆಯಲ್ಪಟ್ಟಿದೆ. Thou hast prepared a body for me. ನನಗೋಸ್ಕರ ಒಂದು ದೇಹವನ್ನು ಅಣಿಗೊಳಿಸಿ ಇಟ್ಟಿದ್ದರು. Then God said. ನಂತರ ದೇವರು ಹೇಳಿದರು, Whom shall I send? Who will go for me? ಯಾರನ್ನು ನಾನು ಕಳುಹಿಸಲಿ, ಯಾರು ನನಗಾಗಿ ಹೋಗುವರು? I will go. ಯೇಸು ಹೇಳಿದ್ರು, ನಾನು ಹೋಗುತ್ತೇನೆ. Jesus said, I will go. ಯೇಸು ಹೇಳಿದ್ರು, ನಾನೇ ಹೋಗುತ್ತೇನೆ. And Father sent his son. ಪಿತನು ತನ್ನ ಮಗನನ್ನು ಕಳುಹಿಸಿದರು. Listen, Father sent his son. ನೋಡಿ, ಪಿತನು ತನ್ನ ಮಗನನ್ನು ಕಳುಹಿಸಿದರು. The body was prepared. ದೇಹವನ್ನು ಅಣಿಗೊಳಿಸಿ. From where God got the model? ಎಲ್ಲಿ ದೇವರು ಮಾಡೆಲ್ ಮಾಡಿದ್ರು? Heaven itself there was a body. ನೋಡಿ, ಸ್ವರ್ಗದಲ್ಲೇ ಒಂದು ದೇಹ ಇತ್ತು. That's the body of our Lord Jesus Christ. ಅದಾಗಿದೆ ಕರ್ತನಾದ ಯೇಸುವಿನ ದೇಹ. Mother Mary received that body. ಮಾತೆ ಮರಿಯಳು ಆ ದೇಹವನ್ನು ಸ್ವೀಕರಿಸಿದಳು. Mother Mary gave birth to that body. ಮಾತೆ ಆ ದೇಹಕ್ಕೆ ಜನ್ಮ ಕೊಟ್ಟಳು. People crucified that body. ಆ ದೇಹವನ್ನು ಜನರು ಶಿಲುಬೆಯಲ್ಲಿ ಜಡಿದರು. When he was taken to the cross, ಆತನು ಶಿಲುಬೆಗೇರಿಸಲ್ಪಟ್ಟಾಗ Pilate said, here is the man. ಪೀಲಾತನು ಹೇಳಿದ, ಇವನು ಮನುಷ್ಯ. Pilate said, he is the man.
ಪೀಲಾತನು ಹೇಳಿದ ಇವನೊಬ್ಬ The ಮನುಷ್ಯ, complete man. ನೋಡಿ ಪೂರ್ಣನಾದ ಮನುಷ್ಯ, The perfect man. ಪರಿಪೂರ್ಣನಾದ ಮನುಷ್ಯ. Hallelujah. ಹಲ್ಲೆಲೂಯಾ. Who is the perfect man? ಯಾರಾಗಿದೆ ಪೂರ್ಣನಾದ ಮನುಷ್ಯ? The original man. ನಿಜವಾದ ಮನುಷ್ಯ. The original man is not Adam. ನಿಜವಾದ ಮನುಷ್ಯ ಆದಾಮನಲ್ಲ. The original man is Christ. ನಿಜವಾದ ಮನುಷ್ಯ ಯೇಸು ಕ್ರಿಸ್ತ. This is the reason why Jesus said, ಆದ್ದರಿಂದಲೇ ಯೇಸು man ಸ್ವಾಮಿ ಹೇಳಿದ್ದು, can live without bread. ಆದ್ದರಿಂದಲೇ The ಯೇಸು temptation, ಸ್ವಾಮಿ no? ಹೇಳಿದ್ದು, When Jesus was tempted by the devil, ಪಿಶಾಚಿಯಿಂದ he was telling, no, make the ಶೋಧಿಸಲ್ಪಟ್ಟಾಗ stone bread, eat and live. Jesus said, men can live even without bread. ಯೇಸು ಸ್ವಾಮಿ ಪಿಶಾಚಿಗೆ ಹೇಳಿದಲ್ವ, ಮನುಷ್ಯನ ರೊಟ್ಟಿಯಿಂದ ಮಾತ್ರವಲ್ಲ Original ಬದುಕುವುದು. man. ನಿಜವಾದ ಮನುಷ್ಯ. He's talking about the original man. ಆತನು ನಿಜವಾದ ಮನುಷ್ಯನ ಬಗ್ಗೆ ಹೇಳುತ್ತಾ ಇದ್ದ. Where is the original man? ಎಲ್ಲಿಯಾಗಿದೆ ನಿಜವಾದ ಮನುಷ್ಯನಿರುವುದು? Original image of man is there in heaven. ನಿಜವಾದ ಮನುಷ್ಯನ ಸ್ವರೂಪ ಇರುವುದು ಸ್ವರ್ಗದಲ್ಲಿ. In that image only Adam was created. ನೋಡಿ, ಆ ಸ್ವರೂಪದಲ್ಲಿ ಆದಾಮನನ್ನು After that ರೂಪಿಸಿದರು. we lost our image. ಅಲ್ಲಿ ನಂತರ Now ಅಲ್ಲಿ what ಒಂದು we are ಸ್ವರೂಪ seeing ಇತ್ತು. is fake, or not original. ನೋಡಿ, ಈಗ ನಾವು ಕಾಣುತ್ತಿರುವುದು ಎಲ್ಲ ನಿಜ ಸಂಗತಿ ಅಲ್ಲ. Now what we are seeing, now we are seeing me without hair. This is fake. That's why hair is falling. ನೋಡಿ, ಈಗ ನಾನು ಕಾಣುತ್ತಿರುವುದು ನಿಜ ಅಲ್ಲ, ಆದ್ರಿಂದ ನನ್ನ ಕೂದಲೆಲ್ಲ ಉದುರಿ ಹೋಗಿ ಬೋಳ್ಮಂಡಿ ಆಗಿದೆ. Why is getting gray? It's fake. ಯಾಕೆ ಈ ಕೂದಲೆಲ್ಲ ಬಿಳಿ You're ಆಯ್ತು? fake. I am fake. Everybody is fake. ನೋಡಿ, ನನ್ನಲ್ಲಿರುವುದು It's not ನಿನ್ನಲ್ಲಿರುವುದು original. ಯಾವುದು ನಿಜವಾದದ್ದಲ್ಲ. Without hair is smiling. ನೋಡಿ, ಕೂದಲಿಲ್ಲದ ಅಲ್ಲಿರೋ ಬೋಳ್ಮಂಡಿ ಒಬ್ಬರು ನೆಗಾಡ್ತಾ ಇದ್ದಾರೆ. Hallelujah. Hallelujah. At the age of 33, 35, we say, oh, back pain. This pain. Ayo, ayya, ayo, appa. Enna cheive. 33, 35 ಆದ ಕೂಡ ಅಯ್ಯೋ ಸೊಂಟ ನೋವು, ಅಲ್ಲಿ ನೋವು, ಇಲ್ಲಿ ನೋವು, ಏನ್ ಮಾಡ್ಲಿ? Can't give birth to 3 kids. More than that, cannot. 3 ಮಕ್ಕಳಾಯ್ತು, ಇನ್ನು 4ನೇದಾಗಿ ಇನ್ನೊಂದು ಹೊತ್ಕೊಳ್ಳಿಕ್ಕೆ ಆಗುವುದಿಲ್ಲ. Hallelujah. Hallelujah. Sarah was giving birth at the age of 100. ಸಾರಾಳು 100ನೇ ವಯಸ್ಸಿನಲ್ಲಿ ಮಗುವಿಗೆ ಜನ್ಮ ಕೊಟ್ಟದ್ದು. Hallelujah. Hallelujah. The original man, the image of man became fake. ನೋಡಿ, ನಿಜವಾದ ಮನುಷ್ಯನ ಪ್ರತಿರೂಪವಾಗಿದೆ What you are seeing ಇದು is not ನಾವಿರುವುದು. original. That's why it is affected by depression, that pressure, this pressure, sugar, cholesterol, joint pain, cancer, tumor, migraine. Oh, migraine is killing me, brother. Everything is become fake. It's not original man. ನೋಡಿ, ಇದೆಲ್ಲ ಒರಿಜಿನಲ್ ಅಲ್ಲ. When Jesus came, ಯೇಸು ಬಂದಾಗ devil approached him by saying, ನೋಡಿ, ಈ ಪಿಶಾಚಿ ಆತನಲ್ಲಿ ಈ ರೀತಿ ಹೇಳಿತು, you are also man. ನೀವು ಸಹ ಮನುಷ್ಯ. Jesus said, ಯೇಸು ಹೇಳಿದರು, yes, I am the original. ಹೌದು, ನಾನು I ನಿಜವಾದದ್ದು. can live without bread. ನನಗೆ ರೊಟ್ಟಿ ಇಲ್ಲದೆ ಬದುಕಲು ಸಾಧ್ಯ. You understand the meaning? ಅರ್ಥವಾಗ್ತಾ ಇದೆಯಾ ಇದರ ಅರ್ಥ? No one can live without bread. ಯಾರೀಗ ರೊಟ್ಟಿ ತಿನ್ನದೆ I can ಬದುಕಲು, live without bread. ಆದರೆ ನನಗೆ ರೊಟ್ಟಿ ಇಲ್ಲದೆ ಬದುಕಲು ಸಾಧ್ಯ. Hallelujah. Hallelujah. Because I am the original. ಯಾಕೆಂದ್ರೆ ನಾನು ನಿಜವಾದವನು. You are not with me? ನೀವು ನನ್ನ ಜೊತೆ ಇದ್ದೀರಾ? Are you with me? ನನ್ನ ಸಂಗಡ ಇದ್ದೀರಾ? Hallelujah. Hallelujah. This is not original. ಇದು ನಿಜವಾದದ್ದಲ್ಲ. If it is original, ಇದು ನಿಜವಾದದ್ದಾಗಿದ್ರೆ minimum fallen Adam can live 900 years. ಆದಾಮನು 900 After ವರ್ಷ the fall, ಬದುಕಿದ. Adam was living 920 years. ನೋಡಿ, ಆದಾಮನು ಬಿದ್ದು ಹೋದ ನಂತರ 920 ವರ್ಷ ಬದುಕಿದ. Now you imagine what will be the life of Adam if he was not falling. ನೋಡಿ, ಹಾಗಿದ್ರೆ ಯೋಚಿಸಿ ನೋಡಿ, ಆದಾಮನು ಬಿದ್ದು ಹೋಗದೇ ಇದ್ರೆ ಎಷ್ಟು ವರ್ಷ ಬದುಕಿರಬಹುದು? Hallelujah. Hallelujah. After the fall, ಬಿದ್ದು ಹೋದ ನಂತರ he lived 920 years. 920 ವರ್ಷ ಪುನಃ ಬದುಕಿದ. Hallelujah. Hallelujah. After the fall. ಬಿದ್ದು ಹೋದ ನಂತರವು. So the original has to come out. ನಿಜವಾದದ್ದು ಹೊರಗಡೆ ಬರಲಿಕ್ಕಿತ್ತು. How the original will come out? ಹೇಗೆ ನಿಜವಾದದ್ದು ಬಂದದ್ದು? Through the original only the original will come out. ನಿಜವಾದದ್ದರಿಂದಲೇ ನಿಜವಾದದ್ದು Who is the ಬಂತು. original? ಯಾರು ನಿಜವಾದದ್ದು? Christ. ಯೇಸು ಕ್ರಿಸ್ತನು. Why Jesus came?
ಯಾಕೆ ಯೇಸು ಬಂದದ್ದು? To bring out the original. ನಿಜವಾದದ್ದನ್ನು ಹೊರಗಡೆ ತರಲು. Hallelujah. Hallelujah. That's why Jesus said, ಆದ್ದರಿಂದಲೇ ಯೇಸು ಹೇಳಿದರು, by believing me, ನನ್ನನ್ನು ನಂಬುವವರು you will have life and the life in abundance. ನಿಮಗೆ ಆ ಜೀವ ಯಥೇಚ್ಛವಾದ ಜೀವ ಸಿಗುತ್ತದೆ. You will have life ನಿಮಗೆ ಜೀವ ಸಿಗುತ್ತದೆ and the life in abundance. ಯಥೇಚ್ಛವಾಗಿ ಜೀವ ಸಿಗುತ್ತದೆ. Your situation may be done and dusted. ನಿಮ್ಮ ಸನ್ನಿವೇಶ ಒಂದೊಮ್ಮೆ ಕೆಟ್ಟದ್ದು There is ಆಗಿರಬಹುದು. chance for you. ನಿಮಗೊಂದು ಚಾನ್ಸ್ Because ಕೊಡ್ತೇನೆ. you are created in the image of God. ಕಾರಣ ನೀವು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟವರು. After the fall, ಬಿದ್ದು ಹೋದ ನಂತರವು the image was mistaken. ನೋಡಿ ಆ ಸ್ವರೂಪಕ್ಕೆ ಬದಲಾವಣೆ Now we can restore it ಈಗ ಅದನ್ನು ಮರಳಿ ಕಟ್ಟಿ by believing in Jesus. ಯೇಸುವಿನಲ್ಲಿ ವಿಶ್ವಾಸವಿಡುವುದರ ಮೂಲಕ. Shout hallelujah to the Lord. ಗಟ್ಟಿಯಾಗಿ ಯೇಸುವಿಗೆ ಹಲ್ಲೆಲೂಯಾ ಹೇಳಿ. Especially, ಪ್ರತ್ಯೇಕವಾಗಿ let me talk to them. ಇವರಿಗೆ ಮಾತನಾಡುತ್ತೇನೆ. Let me talk to them. ಇವರೊಂದಿಗೆ ಮಾತನಾಡುತ್ತೇನೆ. Everybody, those who are sitting here, let me tell you this. ನೋಡಿ ಹೊರಗಡೆ ಕುಳಿತಿರುವವರೇ ನನಗೆ ಉತ್ತರ ಕೊಡಿ. What you are seeing in yourself is not original. ನೋಡಿ ನಿಮ್ಮಲ್ಲಿ ಏನೆಲ್ಲ ಇದೆಯೋ ಅದು ಯಾವುದು ನಿಜವಾದದ್ದಲ್ಲ. The original is ನಿಜವಾದದ್ದು Christ. Original is Christ. ನೋಡಿ ನಿಜವಾದದ್ದು ಕ್ರಿಸ್ತನು. We have brought into Christ, ನಾವು ಕ್ರಿಸ್ತನೆಡೆಗೆ ನಮ್ಮನ್ನು ತಂದಿರುವುದು into the original. ನಿಜವಾದದರೆಡೆಗೆ. So receive it today. ಅದನ್ನು ಇಂದು ಸ್ವೀಕರಿಸಿ. Receive it today. ಇಂದು ಅದನ್ನು ಸ್ವೀಕರಿಸಿ. He has given you that grace to go back to the original. ನೋಡಿ ಆತನು ನಿಜವಾದದರೆಡೆಗೆ ಹೋಗಲಿಕ್ಕಾಗಿ ನಿಮಗೆ ಕೃಪೆ ಕೊಟ್ಟಿದ್ದಾರೆ. You know what Jesus is trying to convey? ಯೇಸು ಸ್ವಾಮಿ ಹೇಳಲು ಬಯಸುತ್ತಿರುವುದೇನೆಂದರೆ This message should reach everyone. That's why I'm walking and getting your attention. ನೋಡಿ ನಿಮ್ಮೆಲ್ಲರ ಬಳಿಗೆ ನಾನು ಬಂದು ಹೇಳ್ತಿರೋದು ನೀವೆಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಿ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Into every man's before, in front of every man, devil used to go and say, I will do that, I will do this. Same way he went to the Jesus. ನೋಡಿ ಪಿಶಾಚಿ ಎಲ್ಲರ ಹಿಂದೆ ಹೋಗಿ ಹೇಳ್ತಾನೆ ನಾನು ಹಾಗೆ ಮಾಡ್ತಾನೆ ಹೀಗೆ ಮಾಡ್ತೇನೆ ಅಂತ. ಇದೇ ರೀತಿ ಯೇಸು ಸ್ವಾಮಿ He went in front of Jesus ಅವನು ಯೇಸುವಿನ ಬಳಿಗೂ ಸಹ ಬಂದ and said, ನಂತರ ಹೇಳಿದ, if you are son of God. ನೀನು ದೇವರ ಪುತ್ರನಾಗಿದ್ದರೆ. Jesus said, ಯೇಸು ಹೇಳಿದರು, you have seen men, ನೀವು ಮನುಷ್ಯನನ್ನು ಕಾಣುತ್ತಿದ್ದೀರಿ, but I am different. ಅದು ನನಗೆ ವ್ಯತ್ಯಾಸ ಇದೆ. What you have seen is not original. ನೀವು ಏನು ಕಾಣುತ್ತೀರೋ ಅದು ನಿಜ ಅಲ್ಲ. I am the original. ನಾನೇ ನಿಜವಾದದ್ದು. Hallelujah. ಹಲ್ಲೆಲೂಯಾ. I am the original. ನಾನೇ ನಿಜವಾದದ್ದು. I have the power ನಾನೇ ಶಕ್ತಿ. to live without bread. ರೊಟ್ಟಿ ಇಲ್ಲದೆ ಬದುಕುವವನು. Today, ಇಂದು through Jesus, ಯೇಸುವಿನ ಮೂಲಕ God is restoring the original. ದೇವರು ನಿಜವಾದದ್ದನ್ನು ಮರಳಿ ಕಟ್ಟುವರು. Everybody, God is restoring the original. ಯೇಸು ನಿಜವಾದದ್ದನ್ನು ಮರಳಿ ಕಟ್ಟುವರು. Now you speak to your body. ಈಗ ನಿಮ್ಮ ದೇಹಕ್ಕೆ ನೀವು ಹೇಳಿ, You will be healed. ನಿನಗೆ ಸೌಖ್ಯ ಸಿಗ್ತದೆ. Why you will be healed? ಯಾಕೆ ನಿನಗೆ ಸೌಖ್ಯ ಸಿಗುವುದು? Because you got the mystery. ಯಾಕೆಂದ್ರೆ ನಿನಗೊಂದು ಮಿಸ್ಟ್ರಿ ಇದೆ, ಚರಿತ್ರೆ ಇದೆ, Rahasya. ರಹಸ್ಯವಿದೆ. You got the mystery. ನಿನಗೊಂದು ರಹಸ್ಯವಿದೆ. Mystery of incarnation. ರಹಸ್ಯವೆನ್ನುವುದು ಪೂರ್ವ ನಿರ್ಣಯದ ರಹಸ್ಯ. Incarnation. ಜಡಾವತಾರ ಮನುಷ್ಯ ನೋಡಿ ಮನುಷ್ಯಾವತಾರದ ರಹಸ್ಯ. ಮನುಷ್ಯನಾಗಿ ಮನುಷ್ಯನಾಗಿ ಬಂದವನದು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Receive it. I believe in the body of Christ. ಇದನ್ನು ಸ್ವೀಕರಿಸಿ ನಾನು ಕ್ರಿಸ್ತನ ದೇಹವನ್ನು I ನಂಬುತ್ತೇನೆ. receive the body of Christ. ನಾನು ಕ್ರಿಸ್ತನ ದೇಹವನ್ನು ಸ್ವೀಕರಿಸುವೆ. Lift your both hands. ಎರಡು ಕೈಗಳನ್ನು ಎತ್ತಿ ಹಿಡಿದುಕೊಳ್ಳಿ. Lift your both hands. ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿ. Repeat after me these words. ಇದನ್ನು ಪುನಃ ಪುನಃ ಹೇಳಿ. I believe in the body of Christ. ನಾನು ಕ್ರಿಸ್ತನ ದೇಹವನ್ನು ನಂಬುತ್ತಿದ್ದೇನೆ. I believe in the body of Christ. ನಾನು ಯೇಸುವಿನ ದೇಹವನ್ನು ನಂಬುತ್ತಿದ್ದೇನೆ. I believe in the blood of Christ. ನಾನು ಯೇಸುವಿನ ರಕ್ತವನ್ನು ನಂಬುತ್ತಿದ್ದೇನೆ. I believe the cleansing power of the blood and the body of Christ. ನಾನು ಕ್ರಿಸ್ತನ ದೇಹದಿಂದ ಸುರಿಸಲ್ಪಟ್ಟ ರಕ್ತವನ್ನು ನಂಬುತ್ತಿದ್ದೇನೆ. I receive it. ನಾನು ಅದನ್ನು ಸ್ವೀಕರಿಸುತ್ತಿದ್ದೇನೆ.
My weakness I am exchanging with the body of Christ. ನನ್ನ ಬಲಹೀನತೆಯಲ್ಲಿ ಕ್ರಿಸ್ತನ ದೇಹವನ್ನು ನಾನು ಸ್ವೀಕರಿಸುತ್ತಿದ್ದೇನೆ. My weakness I am exchanging with the body of Christ. ನನ್ನದೇ ಬಲಹೀನತೆಯಲ್ಲಿ ಕ್ರಿಸ್ತನ ದೇಹವನ್ನು ಸ್ವೀಕರಿಸುತ್ತಿದ್ದೇನೆ. In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. I am exchanging with the body of Christ. ನನ್ನ ಕ್ರಿಸ್ತನ ದೇಹವನ್ನು ನಾನು ಬದಲಾಯಿಸುತ್ತೇನೆ. I am exchanging with the body of Christ. ಕ್ರಿಸ್ತನ ದೇಹವನ್ನು ನಾನು ಬದಲಾಯಿಸುತ್ತೇನೆ. My sorrow, ನನ್ನ ದುಃಖಗಳು, my pain, ನನ್ನ ನೋವುಗಳು, all my depression, ನನ್ನ ಎಲ್ಲ ರೀತಿಯ distress, ಆತಂಕಗಳು I exchange with the body of Christ. ಕ್ರಿಸ್ತನ ದೇಹಕ್ಕೆ ನಾನು And I ಒಪ್ಪಿಸುತ್ತೇನೆ. receive from the body of Christ, ನಂತರ ಕ್ರಿಸ್ತನ ದೇಹದಿಂದ ನಾನು ಸ್ವೀಕರಿಸುವೆ. which is perfect body of Christ. ಪರಿಪೂರ್ಣವಾದ ಕ್ರಿಸ್ತನ Body of ದೇಹ. Jesus is perfect. ಯೇಸುವಿನ ದೇಹ I'm ಪರಿಪೂರ್ಣವಾದದ್ದು. exchanging all my imperfections into the perfect body of Christ. ನನ್ನ ಜೀವನದ ಎಲ್ಲ ಅಪೂರ್ಣತೆಗಳು ಕ್ರಿಸ್ತನ ದೇಹದ ಪೂರ್ಣತೆಯಿಂದ ಬದಲಾಗುತ್ತಿದೆ. Now, ಈಗಲೇ the name of Jesus. ಯೇಸುವಿನ ನಾಮದಲ್ಲಿ Place your hand where you need healing and say this word: imperfections. Go into the body of Christ. From the body of Christ, I'm receiving the perfections. ನೋಡಿ, ಎಲ್ಲಿ ಎಲ್ಲ ನಿಮಗೆ ಕಾಯಿಲೆ ಇದೆಯೋ ಆ ಕಾಯಿಲೆ ಇರುವ ಜಾಗದಲ್ಲಿ ನಿಮ್ಮ ಕೈಯನ್ನಿಟ್ಟು ಹೇಳಿ, ಪರಿಪೂರ್ಣವಾದ ಯೇಸುವಿನ ದೇಹದಿಂದ ಅಪೂರ್ಣವಾದ ನನ್ನ ದೇಹದಲ್ಲಿಗೆ ಅಪೂರ್ಣತೆ ಬರಲಿ. Say that. ಹೇಳಿ ಹೇಳಿ ಹೇಳಿ. ಕಾಯಿಲೆ ಇರುವ ಭಾಗದಲ್ಲಿ ನಿಮ್ಮ ಕೈಯನ್ನಿಟ್ಟು, ನನ್ನ ದೇಹದಲ್ಲಿರುವ ಕಾಯಿಲೆಯಲ್ಲಿಗೆ ಪರಿಪೂರ್ಣವಾದ ಯೇಸುವಿನ ದೇಹದಿಂದ ಈಗ ಅಪೂರ್ಣತೆಯ ಸೌಖ್ಯ ಇಳಿದು ಬರಲಿ. ಎಲ್ಲರೂ ಪ್ರಾರ್ಥಿಸಿ ಹಾಗೆ. Many are receiving strength. ಅನೇಕರಿಗೆ ಶಕ್ತಿ ಬರುತ್ತಾ ಇದೆ. Put your burden on him. ನೋಡಿ, Cast your burden on him. ನಿನ್ನ ಹೊರೆಯನ್ನು ಆತನಿಗೆ ಕೊಟ್ಟು ಬಿಡು. Put your sickness on his body. ನಿನ್ನ ಕಾಯಿಲೆಯನ್ನು ಆತನ ದೇಹಕ್ಕೆ ಕೊಡು. Into his body. ಆತನ ದೇಹಕ್ಕೆ ಕೊಡು. Take it from his body. ಆತನ ದೇಹದಿಂದ ಸ್ವೀಕರಿಸು. You may be partially blind today. ನಿನಗೆ ಇಂದು ಕಣ್ಣು ಕಾಣುವುದಿಲ್ಲವೇ? Receive sight from the perfect body. ಪೂರ್ಣವಾದ ದೇಹದಿಂದ ದೃಷ್ಟಿ ನೀನು ಪಡೆದುಕೋ. In the name of Jesus. ಯೇಸುವಿನ ನಾಮದಲ್ಲಿ. The name of Jesus. ಯೇಸುವಿನ ನಾಮದಲ್ಲಿ. Everybody speak to your body. ಪ್ರತಿಯೊಬ್ಬರಿಗೂ ಗುಣವಾಗ್ತಾ ಇದೆ. Whatever you speak. ನಿನಗೆ ಏನ್ ಬೇಕು ಹೇಳಿಕೋ. Especially those who are joining me online. ಆನ್ಲೈನ್ ನಲ್ಲಿ ಇದನ್ನು ಕಾಣುವವರೇ, Let me tell you this. ನಿಮಗೆ ನಾನು ಹೇಳುತ್ತಿದ್ದೇನೆ, Do it now. ಈಗಲೇ ಅದನ್ನು ಮಾಡು. I am weak. ನಾನು ಬಲಹೀನನು, But regarding me, ಆದರೆ ನನ್ನ ಪರವಾಗಿ Jesus is not weak. ಯೇಸು ಸ್ವಾಮಿ ಬಲಹೀನನಲ್ಲ. His body is not weak. ಆತನ ದೇಹ ಬಲಹೀನವಾದದ್ದಲ್ಲ. I am weak. ನಾನು ಬಲಹೀನನು, I receive strength from the body of Christ. ಆದರೆ ಕ್ರಿಸ್ತನ ದೇಹದಿಂದ ನಾನು ಶಕ್ತಿ ಪಡೆಯುತ್ತಿದ್ದೇನೆ. ಶಿವೇ 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 ಶಿವೇ. Many weaknesses are going. ಅನೇಕರ ಕಾಯಿಲೆಗಳು ಗುಣವಾಗ್ತಾ ಇದೆ. Many weaknesses are leaving. ಅನೇಕ ಕಾಯಿಲೆಗಳು ಬಿಟ್ಟು ಹೋಗ್ತಾ ಇದೆ. Speak, speak, speak. ಶಿವೇ ಶಿವೇ ಹೇಳಿ ಹೇಳಿ ಹೇಳಿ. ಶಿವೇ 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 ಶಿವೇ. Surgery getting cancelled. ನೋಡಿ, ಆಪರೇಷನ್ಗಳು ಕ್ಯಾನ್ಸಲ್ In the ಆಗ್ತಾ name ಇದೆ. of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ Touch. ಮುಟ್ಟಿರಿ. ಶಿವೇ 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 ಶಿವೇ. Send your word, Lord Jesus. ನಿಮ್ಮ ವಾಕ್ಯವನ್ನು ಕಳುಹಿಸಿರಿ ಯೇಸುವೇ. Heal your child. ಇವನನ್ನು ಗುಣಪಡಿಸಿರಿ. Today is the last day for that headache. ತಲೆನೋವು ಇಂದು ಅದರ ಕೊನೆಯ ದಿನವಾಗಿದೆ. Last day for that headache. ತಲೆನೋವಿನ ಕೊನೆಯ ದಿನವಿದು. To leave you now. ನಿನ್ನಿಂದ ಇದು ಬಿಟ್ಟು ಹೋಗ್ತಾ ಇದೆ. It has no power over you. ಇನ್ನು ಅದಕ್ಕೆ ಶಕ್ತಿ ಇರುವುದಿಲ್ಲ. It has no power over you. ಇನ್ನು ಅದಕ್ಕೆ ಶಕ್ತಿ ಇರುವುದಿಲ್ಲ. You have power over it. ನಿನಗೆ ಅದರ ಮೇಲೆ ಶಕ್ತಿ ಇದೆ. You have power over it. ನಿನಗೆ ಅದರ ಮೇಲೆ ಶಕ್ತಿ It has ಇದೆ. no power over you. ನಿನಗೆ ಅದರ ಮೇಲೆ ಶಕ್ತಿ ಇದೆ.
demons are coming out. ಪಿಶಾಚಿಗಳು ಬಿಟ್ಟು ಹೊರಗಡೆ ಬರ್ತಾ ಇದೆ. They will scream and demons will come out. ಪಿಶಾಚಿಗಳು ಕಿರುಚುತ್ತಾ ಈಗ ಬಿಟ್ಟು ಹೊರಗಡೆ ಬರುತ್ತದೆ. Power of Jesus. ಯೇಸುವಿನ ಶಕ್ತಿ. Oh! Come out. ಬಿಟ್ಟು ಹೊರಗಡೆ ಬಾ. Come out. ಬಿಟ್ಟು ಹೊರಗಡೆ ಬಾ. Come out, I say. ಬಿಟ್ಟು ಹೊರಗಡೆ ಬಾ. Come out, I say. ಬಿಟ್ಟು ಹೊರಗಡೆ ಬಾ ಎಂದು ಹೇಳುತ್ತಿದ್ದೇನೆ. Come out, I say. ಬಿಟ್ಟು ಹೊರಗಡೆ ಬರ್ಲಿಕ್ಕೆ ಹೇಳುತ್ತಿದ್ದೇನೆ. Come out, I say. ಬಿಟ್ಟು ಹೊರಗಡೆ ಬಾ. Come out, I say. ಬಿಟ್ಟು ಹೊರಗಡೆ ಬಾ ಎನ್ನುತ್ತಿದ್ದೇನೆ. Come out, I say. ಬಿಟ್ಟು ಹೊರಗಡೆ ಬಾ. Bring her, bring her, bring her. ಅವರ ನೀಚೆ ತನ್ನಿ. Many demons are leaving. ಅನೇಕ ಪಿಶಾಚಿಗಳು ಬಿಟ್ಟು ತೊಲಗುತ್ತಾ ಇದೆ. Yes. ಹೌದೌದು. Because you are talking something very important. ಕಾರಣ ಅತಿ ಮುಖ್ಯವಾದದರ ಬಗ್ಗೆ ನಾವು The ಹೇಳುತ್ತಿದ್ದೇವೆ. body of Christ. ಕ್ರಿಸ್ತನ ದೇಹ. You are talking about the body of ನಾವು Christ. ಮಾತನಾಡುತ್ತಿರುವುದು ಕ್ರಿಸ್ತನ ದೇಹದ ಕುರಿತು. No demon can resist. ಪಿಶಾಚಿಗೆ ಇರ್ಲಿಕ್ಕಾಗೋದಿಲ್ಲ. No demon can resist. ಯಾವ ಪಿಶಾಚಿಗೆ ಇರ್ಲಿಕ್ಕಾಗೋದಿಲ್ಲ. Every Satan has to come out. ಎಲ್ಲ ಪಿಶಾಚಿಗಳ ಬಿಟ್ಟು ಹೊರಗಡೆ ಬರ್ತಾ ಇದೆ. All Satan has to come out. ಎಲ್ಲ ಪಿಶಾಚಿಗಳ ಬಿಟ್ಟು ಹೊರಗಡೆ ಬರಲಿ. Have to leave her. ಅವಳನ್ನ ಬಿಟ್ಟು ಹೊರಗಡೆ ಬಾ. Look at me. ನನ್ನನ್ನು ನೋಡು. Look at me. ನೋಡು ನನ್ನನ್ನು. Look at me. ನೋಡು ನನ್ನನ್ನು. Cut me. ನೋಡು ಕಣ್ಣ ತೆರಿ. Come out. ಹೊರಗಡೆ ಬಾ. Come out. ಹೊರಗಡೆ ಬಾ. You 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 come out. ನೀನು ಹೊರಗಡೆ ಬಾ. You come out. ಹೊರಗಡೆ ಬಾ. 19 years. 19 ವರ್ಷಗಳು. All of you say bye bye. ಎಲ್ಲರೂ ಬಾಯ್ ಬಾಯ್ ಹೇಳಿ. ಬಾಯ್ ಬಾಯ್ ಹೇಳಿ. ಹೇಳಿ ಎಲ್ಲರೂ ಹೇಳಿ. Bye bye. ಬಾಯ್ ಬಾಯ್. Bye bye. ಬಾಯ್ ಬಾಯ್. Take out everything what you have put in your tummy. ಅವಳ ಹೊಟ್ಟೆಯಲ್ಲಿ ಏನೆಲ್ಲ ನೀನು ಇಟ್ಟಿದ್ದೀಯೋ ಅದೆಲ್ಲ ಹೊರಗಡೆ ಎತ್ತಿಕೊಂಡು ಹೋಗು. ಅದೆಲ್ಲ ಹೊರಗಡೆ ಎತ್ತಿಕೊಂಡು ಹೋಗು. Take out everything. ಇಟ್ಟಿರುವುದೆಲ್ಲ ಹೊರಗಡೆ ತಾ. Now I say, ಈಗ ನಾನು ಹೇಳುತ್ತಿದ್ದೇನೆ. release. Here is the block. Here is the block. ನೋಡಿ ಅವಳ ಹೊಟ್ಟೆಯಲ್ಲಿ ಒಂದು ಬ್ಲಾಕ್ ಇದೆ. 17 years. 17 ವರ್ಷಗಳಿಂದ ಇದ್ದದ್ದು. Suffered a lot in her life. ತುಂಬಾ ಇವಳು ನರಳಿ ಬಿಟ್ಟಿದ್ದಾಳೆ. Another five ಇನ್ನೊಂದು 5 ಬಿಟ್ಟು ಹೊರಗಡೆ ಬರ್ತಾ ಇದೆ. ಇನ್ನೊಂದು 5 ಪಿಶಾಚಿಗಳಿನ್ನ ಬಿಟ್ಟು ಹೊರಗಡೆ ಬರ್ತಾ ಇದೆ. Your time is over. ನಿನ್ನ ಸಮಯ ಮುಗಿಯಿತು. She belonged to Jesus. ಅವಳು ಯೇಸುವಿಗೆ ಸೇರಿದವಳು. Amen. ಆಮೆನ್. Give a wonderful clap of ಎಲ್ಲರೂ praise. ದೇವರಿಗೆ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ಮಹಿಮೆ ಸಲ್ಲಿಸೋಣ. What's your name? What's your name? What's your name? ನಿಮ್ಮ ಹೆಸರೇನು? Yes. Get up. ಎದ್ದೇಳು. Get up. Come. ಎದೀಚೆ ಬಾ. Take her to the Father. ನಾವು ಗುರುಗಳ ಹತ್ರ ಕರೆದುಕೊಂಡು ಹೋಗಿ Take her to the Father. ಅವಳನ್ನು ಗುರುಗಳ ಹತ್ರ ಕರೆದುಕೊಂಡು ಹೋಗಿ Take her to the Father. For the ಗುರುಗಳ ಹತ್ತಿರ blessing. ಬ್ಲೆಸ್ಸಿಂಗ್ ತಗೊಂಡು Come. ಈಚೆ ಬಾ. Today, ಎಂದು as you know, ನೀನು ತಿಳಿದುಕೋ.
Today is the day which God has prepared for you, sister. ನಿನಗೋಸ್ಕರ ದೇವರು ಕೊಟ್ಟ ದಿನವಾಗಿದೆ ಸಹೋದರಿ ಇಂದು. Oh, the power of God is moving. ದೇವರ ಶಕ್ತಿ ಇವಳ ಮೇಲೆ ಬರುತ್ತಿದೆ. Oh, the glory of the Lord is moving. ದೇವರ ಮಹಿಮೆ ಇವಳಲ್ಲಿಗೆ ಇಳಿದು ಬರ್ತಾ ಇದೆ. She will vomit now. ಅವಳು ಈಗ ವಾಂತಿ ಮಾಡ್ತಾಳೆ. ವಾಂತಿ ಮಾಡಲು ಸಾಧ್ಯತೆ. ವಾಂತಿ. She will vomit now. ಅವಳು ಈಗ ವಾಂತಿ ಮಾಡಲು ಸಾಧ್ಯ. From the hip, ಅವಳ ಸೊಂಟದಲ್ಲಿ, from the tummy, ಅವಳ ಹೊಟ್ಟೆಯಲ್ಲಿ, from the head, ಅವಳ ತಲೆಯಲ್ಲಿ. ಒಂದು ಬಕೆಟ್ ಕೊಡಿ. get the bucket, get the ಬಕೆಟ್ 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 ಬಕೆಟ್. ಅಲ್ಲಿ ಕುಳಿತುಕೋ 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 ಕುಳಿತುಕೋ. ಅದರಲ್ಲಿ ವಾಂತಿ ಮಾಡು. Many are receiving the divine touch. ಅನೇಕರಿಗೆ ದೈವಿಕ ಸ್ಪರ್ಶನೆ ಸಿಗ್ತಾ ಇದೆ. What? Oh my God. You cannot imagine how much she suffered. ನೋಡಿ, ನಿಮಗೆ ಯೋಚಿಸ್ಲಿಕ್ಕೆ ಆಗುದು ಅಷ್ಟು ಮಾತ್ರ ಅವಳು Bring ಸಹಿಸಿದ. her, volunteers, bring her. ಅವರನ್ನು ಈಚೆ ಎತ್ಕೊಂಡು ಬನ್ನಿ. Demons are coming out. ಪಿಶಾಚಿಗಳು ಬಿಟ್ಟು ಹೊರಗಡೆ ಬರ್ತಾ ಇದೆ. Because we are talking about the body of Christ. ಯಾಕೆಂದ್ರೆ ನಾವು ಕ್ರಿಸ್ತನ ದೇಹದ ಬಗ್ಗೆ ಆಗಿದೆ ಹೇಳುತ್ತಿರುವುದು. We are talking about the body of Christ. ನಾವು ಕ್ರಿಸ್ತನ ದೇಹದ ಬಗ್ಗೆ ಹೇಳುತ್ತಿದ್ದೇವೆ. We are talking about the body of Christ. ನಾವು ಕ್ರಿಸ್ತನ ದೇಹದ ಬಗ್ಗೆ ಹೇಳುತ್ತಿದ್ದೇವೆ. Your weaknesses are exchanging now. ನಿಮ್ಮ ಬಲಹೀನತೆಗಳೆಲ್ಲವೂ ಈಗ ಬಿಟ್ಟು ಹೋಗ್ತಾ ಇದೆ. It's exchanged. ಅದೀಗ ಬದಲಾಗುತ್ತಾ ಇದೆ. It's exchanged ಅದೀಗ ಬದಲಾಗುತ್ತಾ to ಇದೆ. the body of Christ. ಕ್ರಿಸ್ತನ ದೇಹದೆಡೆಗೆ. Now your time has come. ಈಗ ನಿನ್ನ ಸಮಯ ಬಂದಿದೆ. Say bye bye. ಹೇಳಿ ಬಾಯ್ ಬಾಯ್ ಹೇಳಿ. Bye bye devil. ಹೇಳಿ ಎಲ್ಲರೂ ಬಾಯ್ ಬಾಯ್. ಪಿಶಾಚಿಗೆ ಬಾಯ್ ಬಾಯ್ ಹೇಳಿ ಅಪ್ಪ. Oh, many demons are coming out. ನೋಡಿ, 9 ಪಿಶಾಚಿಗಳು ಬಿಟ್ಟು ಹೊರಗಡೆ ಬರ್ತಾ ಇದೀಗ. Volunteers be ready here and there. ವಾಲಂಟಿಯರ್ಸ್ ಇಲ್ಲಿ ಅಲ್ಲಿ ಎಲ್ಲ ರೆಡಿಯಾಗಿ ನಿಂತುಕೊಳ್ಳಿ. Volunteers be ready. ವಾಲಂಟಿಯರ್ಸ್ ರೆಡಿಯಾಗಿ ನಿಂತುಕೊಳ್ಳಿ. How long you can torture? ಎಷ್ಟು ಕಾಲ ಇವಳಿಗೆ ನೀನು ಹಿಂಸೆ Hey, ಕೊಡ್ತೀಯ? hey, 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 hey. ಏಯ್, Enough. ಸಾಕು, Your time is over. ನಿನ್ನ ಸಮಯ ಮುಗಿಯಿತು. Another one is coming. ಇನ್ನೊಂದು ಬರ್ತಾ ಇದೆ. ಇನ್ನೊಂದು ಬರ್ತಾ ಇದೆ. Demons are coming out. ಪಿಶಾಚಿಗಳೆಲ್ಲ ಬಿಟ್ಟು ಹೊರಗಡೆ ಬರ್ತಾ ಇದೆ. Because we are talking about the body of Christ. ಕಾರಣ ನಾವು ಕ್ರಿಸ್ತನ ಶರೀರದ ಬಗ್ಗೆ ಆಗಿದೆ ಹೇಳುತ್ತಿರುವುದು. From your body ನಿಮ್ಮ ದೇಹದಿಂದ to the body of Christ, ಕ್ರಿಸ್ತನ ಶರೀರ, all the weakness will be exchanged. ಎಲ್ಲ ಕಾಯಿಲೆಗಳು ಆತನಲ್ಲಿಗೆ ವರ್ಗಾವಣೆ ಆಗ್ತಾ ಇದೆ. This is a mystery which is revealed to Paul the apostle. ನೋಡಿ, ಇದು ರಹಸ್ಯವಾಗಿದೆ. ಪ್ರೇಷಿತರಿಗೆ ದೇವರು ತಿಳಿಸಿಕೊಟ್ಟಿರುವುದು. Oh. Another two is ಇನ್ನೊಂದು coming. 2 ಬರ್ತಾ ಇದೆ. ಇನ್ನೊಂದು 2 ಬರ್ತಾ ಇದೆ. Another 2 is coming. ಇನ್ನೊಂದು 2 ಹೊರಗಡೆ ಬಿಟ್ಟು ಬರ್ತಾ ಇದೆ. Praise the Lord, praise the Lord, praise the Lord, praise the Lord. Praise the Lord, praise the Lord. The kamartinellam tonu vardi bhogilam inte rupabum bhavum envidakante inte atma
ആത്മശക്തിയും എന്നിൽ കവിഞ്ഞിടട്ടെ. She is free. ನೋಡಿ ಇವಳು ಫ್ರೀ ಆದಳು. ಬಾಮ ಎದ್ದು ಬಾ ಮೆಲ್ಲ ಮೆಲ್ಲ. She is free. ಇವಳು ಈಗ ಫ್ರೀ ಆದಳು. ನಿಮ್ಮ ಹೆಸರೇನಮ್ಮ? ಎದ್ದೇಳು. What's your name? ರೀನಾ D'Souza. You are blessed. ನೀನು ಆಶೀರ್ವದಿಸಲ್ಪಟ್ಟಿದ್ದೆ. Go and get the blessing. ಗುರುಗಳ ಹತ್ರ ಬ್ಲೆಸ್ಸಿಂಗ್ ತಗೋ. Go and get the blessing. ಗುರುಗಳ ಹತ್ರ ಬ್ಲೆಸ್ಸಿಂಗ್ ತಗೋ. നിന്റെ രൂപവും ഭാവവും എന്നിലാകട്ടെ. എന്റെ ഇഷ്ടങ്ങളൊന്നുമേ. Oh, this brother, what's your name? ನಿಮ್ಮ ಹೆಸರೇನು? What's your name? ನಿನ್ನ ಹೆಸರು? Your right eye is getting sight. ನಿನ್ನ ಬಲ ಕಣ್ಣಿಗೆ ದೃಷ್ಟಿ ಬರುತ್ತಾ ಇದೆ. Right now. ಈಗಲೇ. Come here. ಈಚೆ ಬಾ. Your deliverance is done. ನಿನಗೆ ಬಿಡುಗಡೆ ಸಿಕ್ಕಿದೆ. Jesus loves you. ಯೇಸು ನಿನ್ನನ್ನು ಪ್ರೀತಿಸುತ್ತಿದ್ದಾರೆ. Live for Jesus. ಯೇಸುವಿಗೋಸ್ಕರ ಇನ್ನು ಬದುಕು. You got the blessing from the priest? ಗುರುಗಳ ಹತ್ರ ಆಶೀರ್ವಾದ. Go your way. What healing you got in the hip? ನಿನ್ನ ಸೊಂಟಕ್ಕೆ ಯಾವ What was ಸೌಖ್ಯ your ಸಿಕ್ಕಿದೆ? problem with the hip? ನಿನ್ನ ಸೊಂಟಕ್ಕೆ ಏನು ತೊಂದರೆ ಇತ್ತು? ಬ್ಯಾಕ್ ಪೈನ್ ಆಗ್ತಾ ಎಷ್ಟು ವರ್ಷದಿಂದ? ತುಂಬಾ ವರ್ಷಗಳಿಂದ ಬ್ಯಾಕ್ ಪೈನ್ ಆಗ್ತಾ ಇತ್ತು. And when she was hearing the word of the Lord, ದೇವರ ವಾಕ್ಯ ಇವಳು ಕೇಳ್ತಾ her head ಇದ್ದಾಳೆ. was like exploding. ನೋಡಿ ಇವಳ ತಲೆ ಒಡೆದು ಹೋಗಿ ಹಾಗೆ ಆಗ್ತಿತ್ತು, ನೋವಾಗ್ತಿತ್ತು. ಹೌದು, ತುಂಬಾ ವರ್ಷದಿಂದ ಇತ್ತು ತಲೆನೋವು. It's gone. ಅದು ಬಿಟ್ಟೋಯಿತು. If you want to see that pain, you have to go and see the body of Christ. ಈಗ ನಿನಗೆ ತಲೆನೋವು ನೋಡ್ಬೇಕಿದ್ರೆ ನೀನು ಕ್ರಿಸ್ತನ ಶರೀರವನ್ನು ಹೋಗಿ ನೋಡು, ಅಲ್ಲಿ It is not there. ಈಗ ಇಲ್ಲಿ ನಿನ್ನ ತಲೆಯಲ್ಲಿ ಇಲ್ಲ. Got exchanged. ಅದು ದೇವರು ನಿನ್ನಿಂದ ತೆಗೆದು ಬಿಟ್ಟಿದ್ದಾರೆ. Your weakness is gone there and the strength is ನಿನ್ನ ಬಲಹೀನತೆ ಆತನು ತೆಗೆದು ತನ್ನ ಶಕ್ತಿ ನಿನಗೆ ಕೊಟ್ಟಿದ್ದಾರೆ. നിന്റെ രൂപവും ഭാവവും എന്നിലാകട്ടെ. നിന്റെ ആത്മശക്തിയും എന്നിൽ കവിഞ്ഞിടട്ടെ. നിന്റെ രൂപവും ഭാവവും എന്നിലാകട്ടെ. നിന്റെ ആത്മശക്തിയും എന്നിൽ കവിഞ്ഞിടട്ടെ. ആദ്യനും അന്ത്യനും നീ മാത്രമേശുവേ. സ്തുതികൾക്കും പുകഴ്ചയ്ക്കും യോഗ്യനേശുവേ. ഹല്ലേലൂയ, 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 ഹല്ലേലൂയ. നടുവിൽ ശോഭപൂർണനായ. Just stand here. ಅಲ್ಲಿ ನಿಂತು No need to pray anything. ಏನು ಪ್ರಾರ್ಥನೆ ಮಾಡಬೇಡ, Just close your eyes. ಕಣ್ಣುಗಳನ್ನು ಮುಚ್ಚು. ആദ്യനും അന്ത്യനും നീ മാത്രമേശുവേ. സ്തുതികൾക്കും പുകഴ്ചയ്ക്കും യോഗ്യനേശുവേ. ഹല്ലേലൂയ, ഹല്ലേലൂയ.
top to the bottom. ಮೇಲಿಂದ ಕೆಳಗಿನ ತನಕ All 7 weakness. 7 ಕಾಯಿಲೆಗಳು Now it's exchanging to the body of Christ. ಕ್ರಿಸ್ತನ ದೇಹದಡೆಗೆ ಅದನ್ನು Now ವರ್ಗಾಯಿಸುತ್ತಿದ್ದಾರೆ. it is exchanging to the body of ಇದು Christ. ಕ್ರಿಸ್ತನ All of ದೇಹದಡೆಗೆ you ವರ್ಗಾಯಿಸುತ್ತಿದ್ದಾರೆ. pray. ಎಲ್ಲರೂ ಇವಳಿಗಾಗಿ ಪ್ರಾರ್ಥಿಸಿ. ಯೇಸುವೇ, 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 ಯೇಸುವೇ. So perfect healing. ಇದು ಪೂರ್ಣವಾದ ಸೌಖ್ಯ ಅವಳಿಗೆ ಸಿಗ್ತಾ ಇದೆ. Jesus himself is touching her. ಯೇಸುವೇ ಬಂದು ಅವಳನ್ನು ಮುಟ್ಟಿದ್ದಾರೆ. ഭാരത പൊൻകച്ചയണിഞ്ഞ് കാണേശുവേ ആദ്യനും അന്ത്യനും നീ മാത്രമേ യേശുവേ. സ്തുതികൾക്കും പുകഴ്ചയ്ക്കും യേശുവേ. Hey, hey. Hallelujah. 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 Come here, come here. ಈಚೆ ಬಾ, ಈಚೆ ಬಾ. Hallelujah. You know what happened? Remove everything. ಯೇಸುವಾ ಯೇಸುವಾ Give strength to this. Give strength to this. ಯೇಸುವಾ Same thing, another person. Who is that? ಇದೇ ರೀತಿ ಇನ್ನೊಬ್ಬರಿದ್ದಾರೆ. ಯಾರದು? ಯಾರು? Who has fallen from the scooter ಸ್ಕೂಟರ್ ಇಂದ ಕೆಳಗಡೆ ಬಿದ್ದವರು. and got weakness in the left side? ನೋಡಿ ಎಡಬದಿಯಲ್ಲಿ ಬಲಹೀನತೆ ಉಳ್ಳವರು ಯಾರು? ಮುಂದೆ Come first, come ಬೇಗ first. ಓಡಿ ಬನ್ನಿ, ಓಡಿ ಬನ್ನಿ. Two of them. ಇಬ್ಬರಿದ್ದಾರೆ, ಇಬ್ಬರಿದ್ದಾರೆ. Same case, same ಇದೇ ರೀತಿ ತೊಂದರೆ ಉಳ್ಳವರು. Shantilu mondokku vardhanali. Lo. Yes. Just be there. Adhenam. Oh, this mother is getting healed. ಈ ಅಮ್ಮನಿಗೆ ಸೌಖ್ಯ ಸಿಗ್ತಾ ಇದೆ. ನಿಮಗೆ ಹೌದು, ನಿಮಗೆ ಸೌಖ್ಯ ಸಿಗ್ತಾ ಇದೆ. Yes. ಎದ್ದೇಳು, ಸೌಖ್ಯ ಸಿಗ್ತಾ ಇದೆ. No, wait. ಅಲ್ಲಿ ಎತ್ತಬೇಡಿ. Leave her. ಅವಳನ್ನು ಬಿಡಿ, ಅವಳನ್ನು Leave her. ಮುಟ್ಟಬೇಡಿ. She's getting strength. ಅವಳಿಗೆ ಶಕ್ತಿ ಬರ್ತಾ ಇದೆ. She's getting strength. ಅವಳಿಗೆ ಶಕ್ತಿ ಬರುತ್ತಾ ಇದೆ. Take one step. ಒಂದು ಹೆಜ್ಜೆ ಮುಂದೆ, Take one step. ಒಂದು ಹೆಜ್ಜೆ ಕಾಲೆತ್ತಿ ಮುಂದಕ್ಕೆ, ಒಂದು Take ಹೆಜ್ಜೆ, one step. ಒಂದು ಹೆಜ್ಜೆ ಕಾಲೆತ್ತಿ, Take one step. ಒಂದು ಹೆಜ್ಜೆ ಮುಂದಕ್ಕೆ ಇಡು. Yes. ಹೌದು, Yes. ನಡೆ, Yes. ನಡೆ, ಹೆಜ್ಜೆ Yes. ಇಡು, ಕಾಲೆತ್ತಿ, Yes. ಹೌದು, Yes. ಬಾ, Yes. ಬಾ, ಹೆಜ್ಜೆ ಇಟ್ಟು ನಡೆ, You will go back home walking. ನೀನು ನಡೆದುಕೊಂಡು ಮನೆಗೆ ಹೋಗಲು ನಿನ್ನ ಸಾಧ್ಯ. Yes. ಹೌದು, ಬಾ, ಮುಂದಕ್ಕೆ ಬಾ. Trust me. ನನ್ನ ನಂಬು. Trust my word. ನಾನು ಹೇಳುತ್ತಿರುವುದನ್ನು ನಂಬು. ನಡೆ, ನಡೆದು ಬಾ, ನಡೆದು ಬಾ. ನಡೆ. Start walking. ನಡೆಯಲು ಪ್ರಾರಂಭಿಸು. Leave that wheelchair and start walking. ವೀಲ್ ಚೇರ್ ಎಲ್ಲ ಬಿಟ್ಟು ನಡೆ. ಆಗ್ತದೆ. Yes. ಹೌದು. Just ನೀವು ಯಾರು ಹಿಡಿಬೇಡಿ, ಅವಳಿಗೆ ನಡೀಲಿಕ್ಕೆ ಆಗ್ತದೆ.
ನಡೆ ನಡೆ Freely you walk. Freely you walk. ಫ್ರೀಯಾಗಿ ನಡೆದು ಹೋಗು. Freely you walk. ಫ್ರೀಯಾಗಿ ನಡೆದು Freely you walk. ನಡೆಯು ನಡೆಯು. No fear, no fear. ಭಯ no ಬೇಡ fear. ಭಯ ಬೇಡ No fear. ಭಯ ಬೇಡ No fear. ಭಯ ಬೇಡ. ಬೇರೆ ನಾಮ. ನಿಮ್ಮ ಹೆಸರು? ನಿನ್ನ ಹೆಸರೇನು? ವೆರೋನಿಕಾ. ನೀ ವೆರೋನಿಕಾ ಡಿಸೂಸೆಯ? ವೆರೋನಿಕಾ? ವೆರೋನಿಕಾ ಡಿಸೂಸೆಯ? ಹೌದಾ? ನಿಂದೆ ರೂಪವ ಭಾವವ ನಿರಾಕಟೆ ನಿಂದೆ ಆತ್ಮಶಕ್ತಿಯು കവിഞ്ഞിടട്ടെ ആദ്യനും അന്ത്യനും നീ മാത്രമേശുവേ സ്തുതികൾക്കും പുകഴ്ചയ്ക്കും യോഗ്യനേശുവേ share my testimony. Who is that? ಯಾರಿಗೋ ಈಗ ನನ್ನ ಸಾಕ್ಷ್ಯವೊಂದು ಹೇಳ್ಬೇಕು ಅಂತ ಅನಿಸ್ತದೆ. ಅವರು ಯಾರು? I want to share my testimony. ನನ್ನ ಸಾಕ್ಷ್ಯವನ್ನು ಈಗ ಹೇಳ್ಬೇಕು ಅಂತ ಯಾರೋ ಈಗ Before leaving this place, ಇಲ್ಲಿಂದ ಹೋಗುವುದಕ್ಕಿಂತ ಮುಂಚೆ I want to share my testimony. ನನ್ನ ಸಾಕ್ಷ್ಯವನ್ನು ಇಲ್ಲಿ ಹೇಳ್ಬೇಕು ಅಂತ. Somebody is desiring right now. ಇಲ್ಲಿ Come. ಬಾಬಾ. Sandilu komartene jalomo di pulam tinalu. What share it? My name is James. ನನಗೆ ಆಕ್ಸಿಡೆಂಟ್ ಆಗಿತ್ತು. ನನಗೆ ನೀ ಇಲ್ಲ, ಈ ಚಿಪ್ ಇಲ್ಲ. ಅದನ್ನು ಬೆಂಡ್ ಮಾಡ್ತಾನೆ, ನಡೀತಾನೆ. ಇಲ್ಲಿ ಮಠ ರೈಡ್ ಮಾಡ್ಕೊಂಡು ಬಂದಿದ್ದೇನೆ ಬೈಕು. 430 ಕಿಲೋಮೀಟರ್ಸ್ ಫ್ರಮ್ ದಾಂಡೇಲಿ. ಫ್ರಮ್ ದಾಂಡೇಲಿ ಮುಟ್ಟಿಲ್ಲ, ಈ ಚರಟ ಇಲ್ಲ. ಇಲ್ಲಿ ಬಂದ ಮೇಲೆ ಸೌಖ್ಯ ಸಿಕ್ಕಿದೆಯಾ? ಬಡ ಒಂದಿಟ್ಟು ಸೌಖ್ಯ ನೆಟ್ಟಿ ಪೂರ ಓಪನ್ ಆಗಿತ್ತು. ಯಾವ ನೋಡಿ, ಆಕ್ಸಿಡೆಂಟ್ ಆಗಿ ಪೂರ ಓಪನ್ ಆಗಿತ್ತು. ಕಾರಣ ಕರೆಕ್ಟ್ ಇದೆಯಲ್ವಾ? ಇದು ಇರ್ಲಿಲ್ಲ. Who is that another person who want to share the testimony? ಇನ್ನು ಯಾರು ಇವರು? ಬನ್ನಿ. നിന്റെ രൂപവും ഭാവവും എന്നിലാകട്ടെ. ನನಗೆ 4 ಆಕ್ಸಿಡೆಂಟ್ ಆಗಿದ್ದು, ಸೇಮ್ ಕಾಲಿಗೆ. ಫಸ್ಟ್ ಟೈಮ್ 2019 ಆಕ್ಸಿಡೆಂಟ್ ಆಗಿ ಬೋನ್ ಫುಲ್ ಕಟ್ಟಾಗಿ ಓಪನ್ ಫ್ರ್ಯಾಕ್ಚರ್ ಆಗಿತ್ತು. ಅದರ್ವೈಸ್ 2 ಇಯರ್ಸ್ ಆದಮೇಲೆ ಅದು ಸ್ಟೀಲ್ ತೆಗೆಯುವಾಗ ಮತ್ತೊಂದು ಸರಿ ಬಿದ್ದೆ ನಾನು. ಮೊಣಕಾಲ ಫುಲ್ ಬುಡಿಯಾಗಿತ್ತು. ಮತ್ತು ಹಾಸ್ಪಿಟಲ್ 15 ದಿವಸ ಇದ್ದೆ. ಅದರ ನಂತರ ಲಾಸ್ಟ್ ಡಿಸೆಂಬರಲ್ಲಿ ನನಗೆ ಬಸ್ಸಿಗೆ ಓಡುವಾಗ ಕಟ್ಟಾಗಿದ್ದು ಬೋನ್ ಮತ್ತೆ ಕಟ್ಟಾಗಿ ಮತ್ತೆ ಸ್ಟೀಲ್ ಇತ್ತು. ಲಾಸ್ಟ್ ಜೂನ್ 16 ವಿಟ್ಲದಿಂದ ಬರುವಾಗ ಇವನು ಆ್ಯಕ್ಚುಲಿ ಬಿದ್ದೆ ನಾನು. ಬಿದ್ದಾಗ ಆ ಸ್ಟೀಲ್ ಇದ್ದ ಕಾರಣ ಕಾಲು ಫುಲ್ ಟ್ವಿಸ್ಟ್ ಆಗಿತ್ತು. 18 ದಿವಸ ಕಂಕನಾಡಿ ಫಾದರ್ ಹಾಸ್ಪಿಟಲ್ ಇದ್ದೇನೆ, ಅಡ್ಮಿಟ್ ಆಗಿದೆ. ಸೊ ನನಗೆ ಡಾಕ್ಟ್ರು 3 ತಿಂಗಳು ನಡೆಬಾರ್ದು ಅಂತ ಹೇಳಿದರು. ಬಟ್ ನಾನು 2 ಮಂತ್ ಮನೇಲಿ ರೆಸ್ಟಲ್ಲಿ ಇದ್ದೆ. ಮತ್ತು ಚೆನ್ನಾಗಿ ಪ್ರೇಯರ್ ಮಾಡ್ತಾಯಿದ್ದೆ. ಬರೆದವ್ರದ್ದು ನಾನು ನಿಯಮಿಸ್ತಾ ಇದ್ದೆ. ಅವಾಗ ಅವರ ಧ್ಯಾನದ ಒಂದು ಹಾಡುಗಳು ಅವರು ಧೈರ್ಯ ಕೊಡ್ತಾಯಿದ್ರು. ಯೇಸುವಿನ ನಾಮದಲ್ಲಿ ಯೇಸುವಿನ ನಡೆ ಅಂದಾಗ ನಾನು 2 ತಿಂಗಳಾದ್ರೂ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. 2 ತಿಂಗಳ ಒಳಗಡೆ ಕೆಲಸ ಮಾಡಲಿಕ್ಕೆ ಶುರು ಆಗಿದ್ದೀರಾ? ಇವಾಗ ನನ್ನ ತೋಟ, ಗುಡ್ಡೆಯಲ್ಲಿರೋ ತೋಟ, ಸ್ಟೆಪ್ ನಡಿಬೇಕು. ನನ್ನ ಮಿಸ್ಸಸ್ ಬೈತಾ ಇದ್ರು, ಹೋಗ್ಬೇಡಿ ಜಾಗ್ರತೆ ಅಂತ. ಬಟ್ ನಾನು ಎದುರಲ್ಲಿ ಯಾರಿಗೂ ಈಗಲೂ ತೋಟಕ್ಕೆ ಹೋಗ್ತೀನಿ, ಕೆಲಸ ಮಾಡ್ತೀನಿ. ದೇವರು ನನಗೆ ತುಂಬ ಆಶೀರ್ವಾದ ಮಾಡಿದ್ರು. ಗಟ್ಟಿಯಾಗಿ ಚಪ್ಪಾಳೆ ತಟ್ಟು ದೇವರಿಗೆ ಧನ್ಯವಾದ. Another one lady. ಇನ್ನೊಬ್ಬಳು ಹೆಂಗಸಿದ್ದಾಳೆ. ಯಾರು? ನೀವಾ? Another one lady want to share the testimony. Come. ಬನ್ನಿ. Holy Spirit is giving me the urge to say this. That's why I'm saying. ನೋಡಿ, ಆತ್ಮ ನನ್ನಲ್ಲಿ ಕೇಳಲಿಕ್ಕೆ ಹೇಳಿ ಏನಾಗುವುದು? ಅಲ್ಲಿ ನೀರು ತುಂಬಿ ಊದ್ಕೊಂಡಿತ್ತು. ನಾನು ಕಿಡ್ನಿ ಓವರೀಸ್ ಊದ್ಕೊಂಡಿತ್ತು, ಕಿಡ್ನಿನೂ ಹೋಗಿತ್ತು, ಲಿವರ್ ಹೋಗಿತ್ತು. ನಾನು ಫೋಟೋ ಹೋಗಿದ್ದೆ. Not this. Let her share a testimony. ಫೋಟೋ
ഞാൻ പറയുന്ന ആൾ ഇവളല്ല. ನಾನು ಹೇಳ್ತಿರುವುದು ನಿಮ್ಮ ಬಗ್ಗೆ ಅಲ್ಲ. ಇವಳು ಸಾಕ್ಷ್ಯ പറഞ്ഞോട്ടെ. ನೀನು ಸಾಕ್ಷಿ ಹೇಳು, ನಿನಗೆ ಸೌಖ್ಯ ಸಿಕ್ಕಿದ್ದು. ಆದರೆ ಪವಿತ್ರಾತ್ಮ ನನ್ನಿಂದ ಹೇಳಿದ್ದು ನಿಮ್ಮ ಬಗ್ಗೆ ಅಲ್ಲ. ನೀವು ಕಾಯ್ತಾರೆ. ಹೇಳಿ. ಗಾಲ್ ಬ್ಲಡ್ ಸ್ಟೋನ್ ಇತ್ತು 24 mm ಇತ್ತು. ಮೊನ್ನೆ ಬ್ರದರ್ ನನ್ನ ಮೇಲೆ ಟ್ರೈ ಟು ರಿಸೀವ್ ಹೀಲಿಂಗ್ ಅಂತ ಹೇಳಿ. ರಿಸೀವ್ ಹೀಲಿಂಗ್ ಇಲ್ಲ ಇಲ್ಲ ಚೆಕ್ ಮಾಡಿ ಚೆಕ್ ಮಾಡಿದ್ದೇನೆ ಇಲ್ಲ. Hallelujah. Another one sister. Where is that sister? ಇನ್ನೊಬ್ಬಳು ಸಿಸ್ಟರ್ ಇದ್ದಾರೆ. Want to share the testimony? ಸಾಕ್ಷ್ಯವನ್ನು ಹೇಳಲಿಕ್ಕೆ ಬಯಸುವರು. Where is she? ಅವರೆಲ್ಲಿ? I don't give chance for this like this. ನೋಡಿ, ಈ ರೀತಿ ನಾನು ಯಾರಿಗೂ ಸಂದರ್ಭ ಕೊಡ್ತಾ ಇಲ್ಲ. But today is getting the guidance to share the testimony. ಆದ್ರೆ ಇಂದು ಈ ಸಾಕ್ಷ್ಯ ಪಡಿಸಬೇಕು ಅಂತ ದೇವರು ಹೇಳ್ತಾರೆ. Come here. ಬನ್ನಿ. What's your testimony? ನನ್ನ ಹೆಸರು ಸುನೀತಾ ಅಂತ. ನಾನು ನನ್ನ ಮಗಳ ಬಗ್ಗೆ ಸಾಕ್ಷಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಮಗಳಿಗೆ ಹೈ ಶುಗರ್ ಇತ್ತು. ಈಗ ಅವಳ ಶುಗರ್ ನಾರ್ಮಲ್ ಆಗುತ್ತಾ ಬಂದಿದೆ. ಅದಕ್ಕೋಸ್ಕರ ಎಲ್ಲರೂ ಚಪ್ಪಾಳೆ ತಟ್ಟಿ. ಶುಗರ್, ಮಗಳಿಗೆ ಹೈ ಶುಗರ್ ಇತ್ತು. What's your testimony? Praise you, Jesus. Thank you, Jesus. Brother, last time on October 20, in the afternoon, in the evening, you had come straight there with that man who had the spine injury. You came down there and you said that something was burning in my stomach and I was getting complete deliverance. And I'm here to testify today, after 18 years of struggle. From so many years, I was not able to do the work in the house, wasn't able to stand. 18 years, yes. I have been suffering from a lot of issues, with back issues, and I could not function normally. I couldn't go to work. But from 3 weeks, ever since I got a healing on October 20th, from then, the Lord has given complete strength in my right hand. And this finger was not moving since one week. And I'm a born artist by God's grace. I have been able to paint for the glory of God. And from 3 weeks, in 3 weeks, I have painted beautiful paintings. God has directed me to start painting again. And I humbly ask you all to pray for me. You have to write in painting tetelestai. Yes, brother, I want to wait. I'm asking God for grace to download to me how I should. You know what is the meaning of tetelestai? Yes, it is finished. By the God's grace, it is finished. All my problems and all your problems have been taken by Jesus on the cross. What's your testimony? He has testimony? paid a price for us. I had many years. Speak in Kannada. I can understand Kannada. I'm learning Kannada. You speak it. ನನಗೆ ತುಂಬ ವರ್ಷ ನನಗೆ ಒಂದು ಬ್ಲಾಕ್ ಅಂತ ಇತ್ತು ನನ್ನ ಮನಸ್ಸಿನಲ್ಲಿ. ನನಗೆ ಒಂದು ಪ್ರಾಬ್ಲಮ್ ಥರ ಇತ್ತು. ಆದರೆ ಈಗ 2 ವರ್ಷದಿಂದ ನನಗೆ ತುಂಬ ಬ್ಲಾಕ್ ಕ್ಲಿಯರ್ ಮಾಡಿದ್ದಾರೆ. ಬ್ಲಾಕ್ ಕ್ಲಿಯರ್ ಆಯಿತು. ಇನ್ನೊಬ್ರು ಇದ್ದಾರೆ. Another one person. ಯಾರು? ಇನ್ನೊಬ್ರು. Who has the testimony? Come. ಯಾರು ಅವರು? I know hundreds of testimonies are there. ನನಗೆ ಗೊತ್ತು 100 ಗಟ್ಟಲೆ ಸಾಕ್ಷ್ಯವಾಗಿದೆ ಹೇಳಿದ್ರು. But I'm waiting for something particular today. Zinte rupavum bhavavum ennilagate. What's your testimony? What's your testimony? ನನಗೆ ಲಾಸ್ಟ್ ಟೈಮು 19ಗೆ ಇಲ್ಲಿ ಬಂದಿದ್ದೇನೆ. ಲಾಸ್ಟ್ ಟೈಮ್ ನಾನು ಅಲ್ಲಿ ಕೂತ್ಕೊಂಡಿದ್ದು. ಹೌದು, ನಾನು ಪೂಜೆ ಇತ್ತು. ಪೂಜೆಗೆ ಮೊದಲು ಸ್ವಲ್ಪ ನಾನು ಇದು ಲ್ಯಾಟ್ರಿನ್ ಹೋಗೋದು. ಅಲ್ಲಿ ಹೋಗುವಾಗ ಬೆಲ್ಟ್ ಹಾಕಿದ್ದು. ಬೆಲ್ಟ್ ಹಾಕಿಕೊಂಡು ಹೌದು, ಬೆಲ್ಟ್ ಹಾಕಿದ್ದು ನಾನು. ಎಸ್, ಅಲೆಲುಯ್ಯ. ಇವರು ಹೌದು, ಫುಲ್ ಬೆಲ್ಟ್ ಇತ್ತು. 2.5 ವರ್ಷದ ನಾನು ನರಳ್ತಾ ಇದ್ದೆ. ನನಗೆ 10 ನಿಮಿಷ ನಿಲ್ಲಿಕ್ಕೆ ಆಗೋದಿಲ್ಲ. ಗಾಡಿ ಒಂದು ಜಾಸ್ತಿ, ಅದಕ್ಕೆಲ್ಲ ಬೆಲ್ಟ್ ಹಾಕಿ ಹೋಗಬೇಕು. ಮರ ಹತ್ತಲಿಕ್ಕೆ ಆಗೋದಿಲ್ಲ, ಸ್ಟೆಪ್ ಹತ್ತಲಿಕ್ಕೆ ಆಗೋದಿರಲಿಲ್ಲ. ಆದರೆ
ಮತ್ತು ಒಂದು 5 kg ಸಹ ಎತ್ತಲಿಕ್ಕೆ ಆಗಲಿಲ್ಲ. ಈಗ ನಿನ್ನೆ ನಾನು ಟ್ರೈ ಮಾಡಿದ್ದೇನೆ, 25 kg ಎತ್ತಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಚಪ್ಪಾಳೆ ತಟ್ಟಿ ದೇವರಿಗೆ ಧನ್ಯವಾದ. 25 kg ಒಂದಲ್ಲ, 10 ಕಲ್ಲು ಎತ್ತಿ ನನ್ನ ಗಾಡಿಯಲ್ಲಿ ಇಟ್ಟಿದ್ದೇನೆ. ಸೊ ದ್ಯಾಟ್ ಇಸ್ ಹೀಲಿಂಗ್ ಫ್ರಮ್ ಗೆಟ್. I understood. 27 ಕಿಲೋ ಭಾರ എടുത്തു, ನಡುವೆ ಬೆಲ್ಟ್ ಇಟ್ಟು ಬಂದು ಕರ್ತಾವ್ ಸೌಖ್ಯವಾಗಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. I just want to say that I couldn't visit my daughter for 6 years in Dubai, and I was also there, but I couldn't visit her for 6-7 years. But this year I was praying to Jesus. I was sitting and talking to him all the time by crying. He has really done for me that this year I went and visited her. He showed me the way that my prayer he has really heard. Hallelujah. I'm asking, somebody got medical report which says before that there was a lump, there was a growth in the tummy, and after you check, you went for the checkup and the growth is not there. ನೋಡಿ, ಹೊಟ್ಟೆಯಲ್ಲಿ ಒಂದು ಗಡ್ಡೆ ಇತ್ತು. ಡಾಕ್ಟರ್ ಹೇಳಿದ್ರು ಗಡ್ಡೆ ಇದೆ ಅಂತ. ಇಲ್ಲಿ ಧ್ಯಾನ ಮುಗಿಸ್ಕೊಂಡು ಹೋದ್ಮೇಲೆ ಚೆಕಪ್ ಮಾಡಿದ್ರೆ ಈಗ ಗಡ್ಡೆ ಇಲ್ಲ ಅಂತ ರಿಪೋರ್ಟ್ ಬಂತು. ಅವ್ರು ಯಾರು? That's what I'm asking. ಇಬಡೆ Where were you? ಬಟ್ ಐ ಡೋಂಟ್ ಹ್ಯಾವ್ ನನ್ನ ಹೊಟ್ಟೆಯಲ್ಲಿ ಗಡ್ಡೆ ಅಂತೇಳಿ ಇಲ್ಲ, ಆದರೆ ಕ್ಯಾನ್ಸರ್ ಇದು ಒಂದು ಸ್ಪಾಟ್ ಉಂಟು ಅಂತ ಹೇಳಿಕೊಂಡು ರಿಪೋರ್ಟ್ ಉಂಟು. ಆದರೆ ಒಂದು ಈ ಮಂತಲ್ಲಿ ನೆಕ್ಸ್ಟ್ ವೀಕ್ ನಾನು ಟೆಸ್ಟಿಗೆ ಹೋಗಬೇಕು ಅಂತ, ಆದರೆ ನನಗೆ ಭರವಸೆ ಉಂಟು, ನನಗೆ ಗುಣ ಆಗಿದೆ, ನನಗೆ ರಿಪೋರ್ಟ್ ನೆಗೆಟಿವ್ ಬರ್ತದೆ ಅಂತ. Somebody already got it. ಇವರಲ್ಲ, ಯಾರು ಇಲ್ಲಿ ಆಲ್ರೆಡಿ ಹೊಟ್ಟೆ, somebody already got it. ಯಾರಿಗೋ ಈಗ ಅದರ ಯಾರು somebody already got it. ಯಾರಿಗೋ ಈಗಾಗಲೇ ಇದಕ್ಕಿಂತ ಮುಂಚೆ ಗಡ್ಡೆ ಇದೆ ಅಂತ ಗೊತ್ತಾಗಿ ಧ್ಯಾನಕ್ಕೆ ಬಂದಿದ್ದೀರಾ, ಇಲ್ಲಿ ಬಂದೋಗಿ ಟೆಸ್ಟ್ ಮಾಡಿದಾಗ ಗಡ್ಡೆ ಇಲ್ಲ ಅಂತ ರಿಪೋರ್ಟ್ ಬಂತು. ಅವರು ಯಾರು? ಅವರು ಮುಂದಕ್ಕೆ ಬರಲಿ. Now ಈಗ I'm telling you this. Why I'm asking this is, ಯಾಕೆ ನಿಮ್ಮಲ್ಲಿ ಇದನ್ನು ಹೇಳುತ್ತಿದ್ದೇನೆಂದ್ರೆ, you need to understand this. ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ. Listen very carefully. ಶ್ರದ್ಧೆಯಿಂದ ಗಮನಿಸಿ. The body of Christ. ಕ್ರಿಸ್ತನ ಶರೀರ. The body of Christ. ಕ್ರಿಸ್ತನ ಶರೀರ. Thou hast prepared a body for me. ನೋಡಿ, ನಮಗೋಸ್ಕರ ದೇವರು ಒಂದು ದೇಹವನ್ನು ಅಣಿಗೊಳಿಸಿದರು. That body is the body of Christ. ಆ ದೇಹ ಎನ್ನುವುದು ಕ್ರಿಸ್ತನ ದೇಹ. Hallelujah. Hallelujah. You can exchange ನೀವು ಅದು ವರ್ಗಾವಣೆ every unwanted from your body to that body. ನೋಡಿ, ನಿಮ್ಮ ದೇಹದಲ್ಲಿ ನಿಮಗೆ ಅಗತ್ಯವಿಲ್ಲದೆ ಇರುವುದೆಲ್ಲ ನಿಮ್ಮಿಂದ ಆತನ ದೇಹದೆಡೆಗೆ ವರ್ಗಾವಣೆ ಆಯಿತು. That's why in Peter it is written. ಆದ್ದರಿಂದಲೇ ಸಂತ ಪೇತ್ರನು ಈ ರೀತಿ ಬರೆದಿಟ್ಟಿದ್ದಾರೆ, Jesus wore our weakness. ಯೇಸು ಸ್ವಾಮಿ ನಮ್ಮ ಬಲಹೀನತೆಯನ್ನು ಹೊತ್ತುಕೊಂಡರು. And he went into the cross. ಆತನ ಶಿಲುಬೆಗೆ ಏರಿಸಲ್ಪಟ್ಟರು. Hallelujah. Hallelujah. That sister is getting healed there. ನೋಡಿ, ಅಲ್ಲಿ ಆ ಸಹೋದರಿಗೆ ಸೌಖ್ಯ ಸಿಗ್ತಾರೆ. ಸಿಸ್ಟರ್ ನೋಡಿ, ಇಲ್ಲಿ brother and sister, that uncle. ಅಂಕಲ್ ಅವರ ಹತ್ತಿರದಲ್ಲಿ ನಿಮಗೆ ಅವರ ಹತ್ತಿರ ಕುಳಿತಿರುವ ಅವಳಿಗೆ ನಿನಗೆ ಸೌಖ್ಯ. Her right shoulder, ask her what is the problem with the right shoulder. ಏನಾದದು? Ask her what is the ಅವಳಲ್ಲಿ problem. ಕೇಳಿ, ಅವಳ ಭುಜಕ್ಕೆ ಏನಾದದು, ಬಲ ಭುಜಕ್ಕೆ ಏನಾದದು? Ask her what is the problem with the right shoulder. ನಿನ್ನ ಬಲ ಭುಜಕ್ಕೆ ಏನು ತೊಂದರೆ? Bring her. ಈಚೆ ಅವಳನ್ನು ತನ್ನಿ. She is getting healed. ಅವಳಿಗೆ ಸೌಖ್ಯ ಸಿಕ್ಕಿದೆ. Many are getting healed. ಅನೇಕರಿಗೆ ಸೌಖ್ಯ ಸಿಕ್ಕಿದೆ. In 5 minutes we are going to praise the Lord. ನೋಡಿ, 5 ನಿಮಿಷ ನಾವು ಈಗ ದೇವರನ್ನು ಸ್ತುತಿಸುತ್ತೇವೆ. After that we are entering and receiving the body of Christ. ನಂತರ ನಾವು ಕ್ರಿಸ್ತನ ದೇಹವನ್ನು ಸ್ವೀಕರಿಸಲು ಸಿದ್ಧರಾಗುತ್ತೇವೆ. Straight away without rest. ನೋಡಿ, ವಿಶ್ರಾಂತಿ ಇಲ್ಲದೆ ಕೂಡಲೇ ಪ್ರವೇಶಿಸುತ್ತೇವೆ. Is that cervical spondylosis? Yes. When you are sitting there, Jesus was telling me, call her. She has this problem for 12 years. ನೋಡಿ, ನೀನು ಅಲ್ಲಿ ಕುಳಿತಿದ್ದಾಗ ಯೇಸು ಸ್ವಾಮಿ ನನಗೆ ಅವಳನ್ನು ಕರೆ 12 ವರ್ಷಗಳಿಂದ ಅವಳು 12 years. Yeah.
just told me, that's why I called you. ಯೇಸು ನನಗೆ ಹೇಳಿದ್ರು, ಅದಕ್ಕೆ ನಾನು ನಿನ್ನನ್ನು ಕರೆದೆ. The moment Jesus was pointing out to you, ಯೇಸು ಸ್ವಾಮಿ ನಿನ್ನನ್ನು ತೋರಿಸಿಕೊಟ್ಟಾಗ you got healed. ನಿನಗೆ ಸೌಖ್ಯ ಸಿಕ್ಕಾಯಿತು. Hallelujah. Hallelujah. I don't call you here to pray. ನಾನು ನಿನ್ನನ್ನು ಪ್ರಾರ್ಥನೆಗಾಗಿ ಕರೆದದ್ದಲ್ಲ. I just called you to announce your healing. ನಾನು ನಿನ್ನ ಸೌಖ್ಯವನ್ನು ಹೇಳಲಿಕ್ಕೋಸ್ಕರ ಕರೆದೆ. Just want to remind you that you got healed. ನಿನಗೆ ಹೇಳಲು ನಿನಗೆ ಸೌಖ್ಯ ಸಿಕ್ಕಿದೆ ಅಂತ ಹೇಳಲಿಕ್ಕೋಸ್ಕರ ಕರೆದೆ. Now you got go and get the blessing from the Father. ಗುರುಗಳ ಹತ್ತಿರ ಹೋಗಿ ಆಶೀರ್ವಾದ ಪಡೆದುಕೊಳ್ಳಿ. Last month when you had come here on October 20th, you had called out this. Speak Kannada, man. I don't know Kannada. You don't know Kannada? Huh? I know English and Hindi. हिंदी में बात करेंगे. तो लास्ट महीने में जब आपने बुलाया था मुझे, तो कहाँ? हाँ, मैं उधर था, तो आपने बुलाया था कि आपने बताया था कि 2 ब्लॉक्स हैं मुझे, 2 ब्लॉक्स, और मुझे सीढ़ी नहीं चढ़ सकता. तो आपने बुलाया, मुझे हीलिंग मिला. तो उसके बाद से आई एम walking for half an hour, 45 minutes without any problem. Walking steps, no stopping, nothing. No, I'm got full of energy. You're good. Full of energy. Hallelujah. 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 So, another 5 minutes. This 5 minutes is very important. ಇನ್ನೊಂದು 5 ನಿಮಿಷ ಅತಿ ಮುಖ್ಯವಾದದ್ದು. Especially those who are watching me online, be ready for something special. ನೋಡಿ, ಆನ್ಲೈನ್ ಅಲ್ಲಿ ಇದನ್ನು ವಾಚ್ ಮಾಡುವವರೇ, December 22 and 23, you will be coming all the way from abroad to India, Mangalore, just to share your testimony. ನೋಡಿ, ಡಿಸೆಂಬರ್ 22, 23 ಭಾರತದ ಹೊರಗಡೆ ಪ್ರಪಂಚದ ಯಾವ ಕಡೆಯಲ್ಲಿ ಇದ್ದರೂ ಈ ಡಿವೈನ್ ಪ್ರೇಯರ್ ಸೆಂಟರ್ ತೊಕ್ಕೊಟ್ಟಿಗೆ ಬನ್ನಿ, ನಿಮ್ಮ ಸಾಕ್ಷ್ಯವನ್ನು ಇಲ್ಲಿ ಹೇಳಿಕೊಳ್ಳಿಕ್ಕಾಗಿ. Now we are going to pray this prayer. ಈಗ ನಿಮಗೋಸ್ಕರ ನಾವು ಈ ಪ್ರಾರ್ಥಿಸುತ್ತೇವೆ. Try to get up. Try to get up. ನಾವೆಲ್ಲರೂ ಎದ್ದು ನಿಂತುಕೊಂಡು ಪ್ರಾರ್ಥಿಸೋಣ. Close your eyes. ಕಣ್ಣುಗಳನ್ನು ಮುಚ್ಚಿ. This is the prayer. You are making this prayer for you. ನೀನು ಈ ಪ್ರಾರ್ಥನೆ ನಿನ್ನದಾಗಿ ಮಾರ್ಪಡಿಸು. You are making this prayer for you. ಈ ಪ್ರಾರ್ಥನೆ ನಿನ್ನದಾಗಿಸು. For your concentration, you are closing your eyes. ನಿನ್ನ ಗಮನವನ್ನು ಆಚೆ ಹರಿಸಬೇಡ, ಕಣ್ಣು ಮುಚ್ಚು. Now I am telling you this. ಇದನ್ನು ಹೇಳಲು ಬಯಸುತ್ತೇನೆ. My dear brother and sister. ನನ್ನ ಒಲವಿನ ಸಹೋದರ ಸಹೋದರಿ, Jesus is touching you. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. Look at the body of Christ. ಕ್ರಿಸ್ತನ ದೇಹವನ್ನು ನೋಡು. Let in front of your eyes ನಿನ್ನ ಕಣ್ಣ ಮುಂದೆ the Christ crucified may picture. ಯೇಸು ಸ್ವಾಮಿ ಶಿಲುಬೆಗೇರಿಸಲ್ಪಟ್ಟ ಚಿತ್ರ. In that body, ಆ ದೇಹದಿಂದ all the wounds, ಎಲ್ಲಾ ಗಾಯಗಳು, all the pains, ಎಲ್ಲಾ ನೋವುಗಳು, it was just for you. ಅದೆಲ್ಲ ನಿನಗಾಗಿ. It was just for you. ಅದು ನಿನಗಾಗಿಯೇ. It was just for you. ಹೌದು, ನಿನಗಾಗಿ. By believing that, ಅದನ್ನು ನೀನು ನಂಬು. you can exchange the pain from your body to the body of Christ. ನಿನ್ನ ದೇಹದ ನೋವುಗಳೆಲ್ಲ ಯೇಸುವಿನ ದೇಹದೆಡೆಗೆ ವರ್ಗಾವಣೆಯಾಗುತ್ತಿದೆ. Lord, in the name of Jesus, ಯೇಸುವಿನ ನಾಮದಲ್ಲಿ you have given me this word to preach. ಈ ವಾಕ್ಯವನ್ನು ನಿನಗೋಸ್ಕರ ನಾನು ಕೊಡ್ತಿದ್ದೀನಿ. Now I release the anointing of the word to the people. ನೋಡಿ, ಈಗ ಈ ವಾಕ್ಯದ ಶಕ್ತಿ ಜನರಲ್ಲಿ ನಾನು ಪ್ರಕಟಪಡಿಸುತ್ತಿದ್ದೇನೆ. Touch them. ಅವರನ್ನು ಮುಟ್ಟಿರಿ, Heal them. ಅವರನ್ನು ಗುಣಪಡಿಸಿರಿ. One side to other side. ಒಂದು ಬದಿಯಿಂದ ಇನ್ನೊಂದು ಬದಿ. Let the anointing of God move. ದೇವರ ಅಭಿಷೇಕದ ಶಕ್ತಿ ಚಲಿಸುತ್ತಿದೆ. You put your right hand on your forehead and pray. ನಿಮ್ಮ ಬಲಗೈಯನ್ನು ತಲೆಯ ಮೇಲಿಟ್ಟು ಪ್ರಾರ್ಥಿಸಿ. Lord, in the name of Jesus, ಯೇಸುವಿನ ನಾಮದಲ್ಲಿ I believe in the power of the body of Christ. ನಾನು ಕ್ರಿಸ್ತನ ದೇಹದ ಶಕ್ತಿ ನಂಬುತ್ತಿದ್ದೇನೆ. I receive the strength of the body of Christ. ಕ್ರಿಸ್ತನ ದೇಹದ ಶಕ್ತಿ ಪಡೆಯುತ್ತಿದ್ದೇನೆ. Every weakness, ಎಲ್ಲ ಕಾಯಿಲೆಗಳು, I ask you to leave me. ನಾನು ಕೇಳುತ್ತಿದ್ದೇನೆ, ಬಿಟ್ಟು ಹೋಗಲಿ ನನ್ನಿಂದ. Every sinfulness, ಎಲ್ಲ ರೀತಿಯ ತೊಂದರೆಗಳು, every addictions, ಎಲ್ಲ ರೀತಿಯ ಗುಲಾಮತನಗಳು, touch, ಮುಟ್ಟಿರಿ. set your children free. ನಿನ್ನ ಮಕ್ಕಳನ್ನು ಸ್ವತಂತ್ರಗೊಳಿಸಿ.
Those who are falling, let them fall. No problem. ಯಾರಾದರೂ ಬಿದ್ರೆ ಯಾರು ಹಿಡಿಯಬೇಡಿ, ಅವರು ಅಲ್ಲೇ Volunteers will take care. You leave them. ನೀವು ಯಾರು ಮುಟ್ಲಿಕ್ಕೆ ಹೋಗಬೇಡಿ, ಯಾರು ಬಿದ್ರು Volunteers will take care of them. ವಾಲಂಟಿಯರ್ಸ್ ಅವರನ್ನು ಹಿಡಿತಾರೆ. You leave them. ನೀವು ಅವರನ್ನು ಬಿಡಿ. You pray now. ಈಗ ನೀನು ಪ್ರಾರ್ಥಿಸು. Jesus is touching you. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾನೆ. Lord Jesus. ಕರ್ತನಾದ ಯೇಸುವೇ. Many are watching all around the world. ಅನೇಕರು ಪ್ರಪಂಚದ ಅನೇಕ ಕಡೆಗಳಿಂದ ಇದನ್ನು ನೋಡುತ್ತಿದ್ದಾರೆ. Hebrews 10:5. ಹೀಬ್ರೂ 10:5. And the power of the Hebrews 10:5. ಹೀಬ್ರೂ 10:5 ಶಕ್ತಿಯಿಂದ I release. ನಾನು ಬಿಡುಗಡೆಗೊಳಿಸುತ್ತಿದ್ದೇನೆ. In the name of Jesus. ಯೇಸುವಿನ ನಾಮದಲ್ಲಿ. Touch them. ಅವರನ್ನು ಮುಟ್ಟಿರಿ. ಮುಟ್ಟಿರಿ. Touch them. ಅವರನ್ನು ಮುಟ್ಟಿರಿ. Divine touch. ದೈವಿಕ ಸ್ಪರ್ಶನೆ. Divine touch. ದೈವಿಕ ಸ್ಪರ್ಶನೆ. Divine touch. ದೈವಿಕ ಸ್ಪರ್ಶನೆ. Divine touch from Divine Prayer Center. ದೈವಿಕ ಸ್ಪರ್ಶನೆ ಡಿವೈನ್ ಪ್ರೇಯರ್ ಸೆಂಟರ್ ಇಂದ. Redeem them. Heal them. ಗುಣವಾಗಲಿ. Touch them. ಮುಟ್ಟಿರಿ ಅವರನ್ನು. In the name of Jesus. ಯೇಸುವಿನ ನಾಮದಲ್ಲಿ. The name of Jesus. ಯೇಸುವಿನ ನಾಮದಲ್ಲಿ. The name of Jesus. ಯೇಸುವಿನ ನಾಮದಲ್ಲಿ. I command the depression. ನಾನು ಡಿಪ್ರೆಷನ್ಗೆ ಆಜ್ಞಾಪಿಸುತ್ತಿದ್ದೇನೆ. Stress. ಆತಂಕ. All the asthmatic allergy. ಎಲ್ಲ ರೀತಿಯ ಅಸ್ತಮ ರೋಗದ ಅಲರ್ಜಿ. All the cough issue. ಎಲ್ಲ ರೀತಿಯ ಕೆಮ್ಮಿನ ತೊಂದರೆ. All the mental issues. ಎಲ್ಲ ರೀತಿಯ ಮಾನಸಿಕ ಕಾಯಿಲೆ. Physical issues. ಶಾರೀರಿಕವಾದ ತೊಂದರೆ. Family relational issues. ಕೌಟುಂಬಿಕ ಸಂಬಂಧದ ತೊಂದರೆ. Be healed. ಗುಣವಾಗಲಿ. Praying for daughters. ಮಕ್ಕಳಿಗೋಸ್ಕರ ಪ್ರಾರ್ಥಿಸುತ್ತಿದ್ದೇನೆ. Praying for sons. ಮಗನಿಗೋಸ್ಕರ Praying for the children. ಮಕ್ಕಳಿಗೋಸ್ಕರ ಇರೋ ಪ್ರಾರ್ಥನೆ. Praying for the property issue. ಆಸ್ತಿಯ ಹೆಸರಿಗಾಗಿ ಪ್ರಾರ್ಥನೆ. Praying for the debts. ಮರಣದ ಕುರಿತಿರುವ ಪ್ರಾರ್ಥನೆ. The name of Jesus. ಯೇಸುವಿನ ನಾಮದಲ್ಲಿ. Debts. Financial problem. ಆರ್ಥಿಕವಾದ ತೊಂದರೆ. Financial problem. ಆರ್ಥಿಕವಾದ ತೊಂದರೆ. Be released. ಬಿಡುಗಡೆ ಹೊಂದಲಿ. Financial liability be removed. ಆರ್ಥಿಕವಾದ ಸಮಸ್ಯೆಗಳು ತೊಲಗಲಿ. Through the power of the word. ವಾಕ್ಯದ ಶಕ್ತಿಯಿಂದ. Hebrews 10:5. ಹೀಬ್ರೂ 10:5. You sent your word. ನಿಮ್ಮ ವಾಕ್ಯವನ್ನು ಕಳುಹಿಸಿ. Killing headache. ಕೊಲೆ ಮಾಡುವಷ್ಟು ತಲೆನೋವು. Leave them. ಬಿಟ್ಟುಗಲಿ. Release them. ಬಿಡುಗಡೆ ಹೊಂದಲಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. ಆಮೆನ್. Amen. ಆಮೆನ್. Amen. ಆಮೆನ್. I have God's word for you. You know what the Lord says? Many are coming your house and receiving the healing from your house. God is going to make your house as a healing station. Be submissive to the church. Be submissive to the authorities of the church. And you have a big ministry to do. Stretch your hand on this couple. ನೋಡಿ ಈ ದಂಪತಿಗಳ ಮೇಲೆ ಕರೆಗಳನ್ನು ಚಾಚಿ. They are going to be powerful in these days. ನೋಡಿ ಅವರು ಈಗ ಶಕ್ತಿಯುತರಾಗುತ್ತಿದ್ದಾರೆ. God will use them mightily. ಈ ಊರಿಗೆ ದೇವರು ಅವರನ್ನು ಉಪಯೋಗಿಸುತ್ತಿದ್ದಾರೆ. For the expansion of the kingdom of God. ದೇವರ ಸಾಮ್ರಾಜ್ಯದ ವಿಸ್ತರಣೆಗಾಗಿ. Their time has come. ಅವರ ಸಮಯ ಬಂತು. In Jesus' name. ಯೇಸುವಿನ ನಾಮದಲ್ಲಿ. Hallelujah. 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 More than 200 testimonies. 200ಕ್ಕಿಂತಲೂ ಹೆಚ್ಚು ಸಾಕ್ಷ್ಯಗಳು. Is given already. ಈಗಾಗಲೇ ಸಿಕ್ಕಿದೆ. Here, right here. ಈಗಲೇ. Those who are watching me online. ಆನ್ಲೈನ್ ನಲ್ಲಿ ಇದನ್ನು ಕಾಣುವವರೇ. Let me promise you. ನೀವು ವಾಗ್ದಾನ ಮಾಡಿ. Check it out. ಚೆಕ್ ಮಾಡಿ ನೋಡಿ. You have a testimony to share. ನಿನಗೆ ಹೇಳಲಿಕ್ಕಾಗಿ ನಿಮಗೆ ಸಾಕ್ಷಿ ಇದೆ. Please be seated. ದಯವಿಟ್ಟು ಕುಳಿತುಕೊಳ್ಳಿ. Brother Elias. ಬ್ರದರ್ ಎಲಿಯಸ್. ಶಿವನ ಸ್ವೀಕರಿಸಲು ನಿಮ್ಮನ್ನು ಒಮ್ಮೆ ಸಿದ್ಧಗೊಳಿಸಿ. Hallelujah. Hallelujah. Want to receive Jesus. ಯೇಸುವನ್ನು ಸ್ವೀಕರಿಸಬೇಕು. I want to receive Jesus. ನನಗೆ ಯೇಸುವನ್ನು ಸ್ವೀಕರಿಸಬೇಕು. I want to receive Jesus. ನನಗೆ ಯೇಸುವನ್ನು ಸ್ವೀಕರಿಸಬೇಕು. The most powerful medicine in the world. ಅತಿ ಶಕ್ತಿಯುತವಾದ ಒಂದು ಔಷಧಿಯಾಗಿದೆ The most powerful medicine in the world. ನೋಡಿ ಪ್ರಪಂಚದಲ್ಲಿ ಅತಿ ಶಕ್ತಿಯುತವಾದ ಔಷಧಿ. Want to receive it. ಅದನ್ನು ಸ್ವೀಕರಿಸು. That's my prayer today. ಅದಾಗಿದೆ ಇಂದು ನನ್ನ ಪ್ರಾರ್ಥನೆ. Hallelujah. 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 You got a healing for the shoulder. ನಿನ್ನ ಹೆಗಲಿನಲ್ಲಿ ಸೌಖ್ಯ ಸಿಕ್ಕಿದೆ.
What is your problem with the ಈ shoulder? ನೆಗಲ್ನಲ್ಲಿ ಏನು ತೊಂದರೆ ಇತ್ತು? ಗೊತ್ತಿಲ್ಲ, ತುಂಬಾ ವರ್ಷದಿಂದ. ತುಂಬಾ ವರ್ಷದಿಂದ ಆಯ್ತು. ಸ್ಕೂಟಿ ಇಲ್ಲಿ 3 ಸಲ ಬಿದ್ದಿದ್ದೇನೆ ಸ್ಕೂಟಿಯಿಂದ. ಆಗ ಏನು ಡಾಕ್ಟರ್ ಹತ್ರ ಅಂತ ತೋರಿ. Now you check it out. ಈಗ ನೋವಿದೆಯಾ ಅಂತ ನೋಡಿ. ಇಲ್ಲ, ಹಿಂದೆ ಹೋಗ್ತಿರ್ಲಿಲ್ಲ, ಈಗ ಹಿಂದೆ ಹೋಗ್ತದೆ. ಕೈ ಹಿಂದೆ ಹೋಗ್ತಾ ಇರ್ಲಿಲ್ಲ, ಈಗ ಹಿಂದೆ ಹೋಗ್ತಾ ಇದೆ. Get the blessing from the priest. ಗುರುಗಳ ಹತ್ರ ಬ್ಲೆಸ್ಸಿಂಗ್ ತಗೊಳ್ಳಿ. So prepare yourself for the mass today. ಬಲಿ ಪೂಜೆಗಾಗಿ ಇಂದು ನಿನ್ನನ್ನು ನೀನೊಮ್ಮೆ ಸಿದ್ಧಗೊಳಿಸು. ഉടനെ തന്നെ നമ്മൾ വിശുദ്ധ ബലിക്കായിട്ട് ഒരുങ്ങുകയാണ്. ಗಮನಿಸಿ, ಕೂಡಲೇ ಪರಿಶುದ್ಧವಾದ ಬಲಿ ಪೂಜೆ ಪ್ರಾರಂಭವಾಗುತ್ತದೆ. പ്രാർത്ഥിച്ചൊരുങ്ങുക, ಪ್ರಾರ್ಥನೆ ಮಾಡಿ ಸಿದ್ಧರಾಗಿ. ദൈവം നമ്മുടെ ശരീരത്തെ, ದೇವರು ನಮ್ಮ ಶರೀರವನ್ನು ക്രിസ്തുവിന്റെ ശരീരമാക്കി മാറ്റുകയാണ്. ಕ್ರಿಸ್ತುವಿನ ದೇಹವಾಗಿ ಬದಲಾಯಿಸುತ್ತಿದ್ದಾರೆ. തീവ്രമായിട്ട് ദാഹിക്കുക, ತೀಕ್ಷ್ಣವಾಗಿ ಬಯಸಿ, ആഴമായ വിശ്വാസത്തോടെ ಆಳವಾದ ವಿಶ್ವಾಸದೊಂದಿಗೆ ബലിയിൽ പങ്കെടുക്കുവാനായിട്ട് ശ്രദ്ധിക്കുക. ಬಲಿ ಪೂಜೆಯಲ್ಲಿ ಪಾಲ್ಗೊಳ್ಳಲು ಪ್ರಯತ್ನಿಸಿ. നമ്മുടെ ജീവിതത്തിലെ, ನಮ್ಮ ಜೀವನದಲ್ಲಿ ഏറ്റവും വലിയ ಅತೀ ದೊಡ್ಡ കൃപയൊഴുകുന്ന നിമിഷമാണ്, ಕೃಪೆಯು ಹರಿದು ಬರುವಂತ ಕ್ಷಣಗಳಾಗಿದೆ വിശുദ്ധ ബലി കുർബാനയുടെ സമയം. ಈ ಪರಿಶುದ್ಧವಾದ ಬಲಿ ಪೂಜೆಯ ಸಮಯ. നമ്മൾ നമ്മെ തന്നെ ഒരുക്കുക, ನಮ್ಮನ್ನೇ ನಾವು ಸಿದ್ಧಗೊಳಿಸೋಣ. നമ്മെ തന്നെ നമ്മൾ സമർപ്പിക്കാൻ ഒരുങ്ങുക. ನಮ್ಮನ್ನೇ ನಾವು ಸಮರ್ಪಣೆ ಮಾಡೋಣ. ഒരുപക്ഷെ രോഗങ്ങളുണ്ട്, ಒಂದೊಮ್ಮೆ ರೋಗಗಳಾಗಿರಬಹುದು, പൈശാചിക പീഡകളുണ്ടാകാം, ಪೈಶಾಚಿಕವಾದ ಪೀಡೆಗಳಾಗಿರಬಹುದು, പാപത്തിന്റെ കെട്ടുകളുണ്ടാകാം, ಪಾಪದ ಕಟ್ಟುಗಳಿರಬಹುದು, അന്ധകാര ശക്തികളുടെ ആക്രമണങ്ങളുണ്ടാകാം, ಅಂಧಕಾರದ ಶಕ್ತಿಯ ಆಕ್ರಮಣಗಳಿರಬಹುದು, കാലങ്ങളായിട്ടുള്ള തടക്ക ദോഷങ്ങൾ നമ്മെ പിടിച്ചു മുറുക്കുന്നുണ്ടാകാം, ಕಾಲಗಳಿಂದ ಇರುವ ಕೆಟ್ಟ ಅಭ್ಯಾಸ ನಮ್ಮನ್ನು ಕಾಡುತ್ತಿರಬಹುದು, വിട്ടുമാറാത്ത തടക്ക ദോഷങ്ങൾ, ಬಿಟ್ಟು ಹೋಗದೇ ಇರುವ ಕೆಟ್ಟ ಅಭ್ಯಾಸಗಳು. പശ്ചാത്താപത്തോടെ പാപപ്രതിക്കായിട്ട് അപേക്ഷിക്കുക. ಪಶ್ಚಾತ್ತಾಪದೊಂದಿಗೆ ಪಾಪದ ಕ್ಷಮೆಗಾಗಿ ಬೇಡಿಕೊಳ್ಳೋಣ. ഇന്ന് കർത്താവ് നമുക്ക് ഒരു പുത്തൻ ശരീരം തരികയാണ്. ಇಂದು ಯೇಸು ಸ್ವಾಮಿ ನಮಗೆ ಹೊಸ ಒಂದು ಶರೀರವನ್ನು ಕೊಡುತ್ತಿದ್ದಾರೆ. പുത്തൻ ശരീരവും പുത്തൻ ആത്മാവും തരികയാണ്. ಹೊಸ ಶರೀರ, ಹೊಸ ಆತ್ಮವನ್ನು ಕೊಡುತ್ತಿದ್ದಾರೆ. നമ്മൾ നമ്മെ തന്നെ ഒരുക്കുക. ನಮ್ಮನ್ನೇ ನಾವು ಸಿದ್ಧಗೊಳಿಸೋಣ. ಹಲ್ಲೆಲೂಯ, ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ, ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ, 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 ಶಿಲುಬೆಯ ಯಜ್ಞದಿ ನಿನ್ನ ರಕ್ತವ ಸುರಿಸಿದ್ದಿ. ಶಿಲುಬೆಯ ಯಜ್ಞದಿ ನಿನ್ನ ರಕ್ತವ ಸುರಿಸಿದ್ದಿ. ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿದಿ. ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿದಿ. ಹಲ್ಲೆಲೂಯ, ಸ್ತುತಿ ಮಾಡಿರಿ,
ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ 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 ನನ್ನ ಜೀವಿತದಲ್ಲಿ ಸದಾ ನಿನ್ನನ್ನೇ ಸ್ತುತಿಸುವೆನು. ನನ್ನ ಜೀವಿತದಲ್ಲಿ ಸದಾ ನಿನ್ನನ್ನೇ ಸ್ತುತಿಸುವೆನು. ನಿನ್ನ ಆತ್ಮದಲ್ಲಿ ನಿನ್ನ ಚಿತ್ತರಿತು ಬಾಳುವೆ ನಾನೆಂದು. ನಿನ್ನ ಆತ್ಮದಲ್ಲಿ ನಿನ್ನ ಚಿತ್ತರಿತು ಬಾಳುವೆ ನಾನೆಂದು. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ 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 Hallelujah, 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 hallelujah. ಈ ಬಲಿಪೀಠಗಳನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಗಿವಿಂಗ್ ಮಾರ್ಕ್ ಉಪಕಾರ ಸ್ಮರಣೆ ಮಾಡುತ್ತಾ ಆಲ್ಬರ್ಟ್ ಗೊರಿಸ್ಸಾ ಮೀನಾ, ಜೋಸೆಫ್ ಡಿಸೂಜಾ, ಆನಂದ್ ರೇವತಿ, ಮೆಲ್ವಿನ್ ಶೋಭಾ, ಮೆಲ್ವಿಟಾ, ರಾಜೇಶ್ ಮತ್ತು ಕುಟುಂಬ, ಆಡ್ಲಿನ್, ಶರೋಲ್, ರಯಾನ್, ಫಿಲೋಮಿನಾ ಡಿಸೂಜಾ, ಆಡ್ಲಿನ್ ಮತ್ತು ಕುಟುಂಬ, ಹಿಲ್ಡಾ, ಅನಿತಾ, ರಾಬರ್ಟ್, ಲೆಕಾರ್ಡ್, ಮರ್ಸೆಲಿನ್, ಮಾರ್ಗ್ರೆಟ್, ಫೆಡ್ರಿಕ್, ಕಾರ್ಮಿಲ್, ರೊನಾಲ್ಡ್, ಹೆಲೆನ್, ಲಿಲ್ಲಿ, ಅನ್ಸನ್, ಎಲಿಯಸ್ ಮೊಂತೇರೋ, ರೊನಾಲ್ಡ್ ಡಿಸೋಜಾ, ವಿಲ್ಫ್ರೆಡ್, ರೋವಿ, ಆಂಥಿಯಾ ಡಿಸೋಜಾ, ಪ್ರಜ್ವಲ್, ಜಾನ್, ಜೇಸನ್, ಶರಲ್, ರಯಾನ್, ಫೆಲ್ಸಿ ಡಿಸೋಜಾ, ಮೆಲ್ವಿನ್ ಡಿಸೋಜಾ, ವಿನ್ಸೆಂಟ್ ಪಿಂಟೋ, ಮಿಸೆಲ್ ಡಿಸೋಜಾ, ಜೆಸಿಂತಾ, ಶರಣ್ ಜಾಕಬ್, ಪ್ರಿನ್ಸನ್ ಪಿಂಟೋ, ರೋಷನ್ ಮಸ್ಕರಿನಸ್, ಮೈಕಲ್ ಡಿಸೋಜಾ, ಮೈಕಲ್ ಡಿಸಿಲ್ವಾ, ಜುಲಿಯಾನಾ ಲೋಬೋ, ಕ್ರಿಸ್ತರಾಣಿ, ಜೇಮ್ಸ್ ಡಿಸೋಜಾ, ಜಾಯಲ್, ಪ್ರೀಮಾ ಡಿಸೋಜಾ, ಆಡ್ಲಿನ್ ಡಿಸೋಜಾ, ಜೇಸನ್ ಡಿಸೋಜಾ, ವೆರೋನಿಕಾ ಮಂತೇರೋ, ಆಲ್ಬನ್ ಮೆಂಡೋನ್ಸಾ, ಹಿಲ್ಡಾ ಡಿಸೋಜಾ, ಆಡ್ಲಿನ್ ನೊರೊನ್ನಾ, ಡೇವಿಡ್ ಲೋಬೋ, ಅನಿಶಾ, ಡೈನಾ ಲೋಬೋ, ಆಡ್ಲಿನ್ ನೊರೊನ್ನಾ, ಫ್ಲೋರಿನ್ ಮತ್ತು ಲೀಝಿ, ಕ್ಯಾಥರಿನ್ ಮೊಂತೇರೋ, ದೇವಿದಾಸ್ ನಾಯಕ್, ಚಿರಾಗ್ ನಾಯಕ್, ದೇವಿದಾಸ್ ನಾಯಕ್, ಪ್ರಿನ್ಸನ್, ಪ್ರೀತಿನ್ ಲೋಬೋ, ಆಲ್ಬರ್ಟ್ ಲೋಬೋ ಹಾಗೂ ಸತ್ತವರ ಆತ್ಮಗಳಿಗಾಗಿ ಈ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಸೆವರಿನ್ ಡಿಸೋಜಾ, ರಾಜೇಶ್, ಅಲೆಕ್ಸಾಂಡರ್, ಕಾರ್ಮಿನ್ ಡಿಸೋಜಾ, ಆಂಟೋನಿ ಲೋಬೋ, ಲೂಸಿ ಲೋಬೋ, ಪಾಸ್ಕಲ್ ಲೋಬೋ, ವಲೇರಿಯನ್, ಆಂಟನಿ ಮೆಂಡೋನ್ಸಾ, ಎವಿಲಿನ್ ಮಥಾಯಸ್, ಕ್ರಿಸ್ಟಿನ್ ಮೆಂಡೋನ್ಸಾ, ಜಾಕಬ್ ಮೆಂಡೋನ್ಸಾ, ಬೀನಾ ಜೋಸೆಫ್ ಡಿಸೋಜಾ, ಜೀನ್ ಜೇನ್, ಹಿಲ್ಡಾ ಪಿಂಟೋ, ಮೈಕಲ್ ಡಿಸಿಲ್ವಾ, ಶರಲ್ ರಾಯನ್, ಲೀನಾ ಫ್ಲೋರಿನ್, ವಿಲ್ಫ್ರೆಡ್ ಡಿಸೋಜಾ, ಫ್ರಾನ್ಸಿಸ್ ಡಿಸೋಜಾ, ಲೊಟಿಲ್ಡಾ ಡಿಸೋಜಾ, ಕ್ಲೋಟಿಲ್ಡಾ ಡಿಸೋಜಾ, ಕರ್ನಿಯಲಿಯಸ್ ಡಿಸೋಜಾ, ಸಿಸಿಲಿಯಾ ಮೆಸ್ಕಿಟ್, ಇಲ್ಡಸ್ ಡಿಸೋಜಾ, ವಿಪಿ ಜೋಸೆಫ್, ಮೋಂತು ಜಾಸ್ಪಿನ್, ಡೊಮಿನಿಕ್ ಅರಾನ್ನ, ಉನ್ಸತಿ
ಗ್ರೆಗೋರಿ ಗೊನ್ಸಾಲಿಸ್, ಡೇವಿಡ್ ಮತ್ತು ಪಾಸ್ಕಲ್, ಪೌಲ್ ರಾಚ್, ಬೆನ್ನಿ ರಾಚ್, ಆಲ್ಬರ್ಟ್ ಗಿಲ್ಬರ್ಟ್ ಗೊನ್ಸಾಲಿಸ್, ಫ್ರಾನ್ಸಿಸ್, ಸಿಸಿಲಿಯಾ ಲಸ್ರಾದೋ, ಆಲ್ವಿನ್ ಡಿಸೋಸಾ, ಎಲಿಜಬೆತ್ ಸೀಮಾ, ಹೆಲೆನ್ ಮತ್ತು ಮ್ಯಾಗ್ಡೆಲಿನ್ ಡಿಸೋಸಾ, ಶರೋಲ್, ರಾಯನ್, ಜೋಸೆಫ್, ಸಿಕ್ವೇರಾ, ಪರ್ಡೆಲಿನ್, ಆಡ್ಲಿನ್ ಮತ್ತು ಕುಟುಂಬ, ಜಸ್ಕೋ, ಜನ್ಸಿ, ಒಲಿವನ್, ಜಾನ್ಸಿ, ಡಾಲ್ಫಿನ್ ಮತ್ತು ಕುಟುಂಬ, ಬೊನಿಫಸ್ ಡಿಸೋಸಾ, ನೋಯಲ್ ರೋಡ್ರಿಗಸ್, ರಿಚರ್ಡ್ ಡಿಸೋಸಾ, ರಫಾಲ್ ಜೋಸೆಫ್, ಅಲೆಟ್ ರಾಫಾಯಲ್, ಜಾನ್, ಜೆರಾಲ್ಡ್, ಲೀಸಿ ಮತ್ತು ಒಲಿವರ್ ಈ ಎಲ್ಲ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥಿಸುವಾಗ ನಮ್ಮ ಕೋರಿಕೆಗಳನ್ನು ಬೇಡಿಕೆಗಳನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ಇದೊಂದು ಅನೌನ್ಸ್ಮೆಂಟ್. KA 19 MP 0081, KA 19 MP 0081. ಈ ಗಾಡಿ ಬೆಳಿಗ್ಗೆನಿಂದ ಅಡ್ಡ ಇದೆ. ನನಗೆ ನನಗೆ ಅನೌನ್ಸ್ ಮೊದಲಿಗೆ ಆಗಲಿಲ್ಲ. ಈ ಗಾಡಿಯನ್ನು ದಯಮಾಡಿ ತೆಗೆದು ಒಂದು ಸೈಡಿಗೆ ಹಾಕಿಬಿಡಿ. ಅಲ್ಲಿ ಪಾರ್ಕಿಂಗ್ ಪ್ಲೇಸ್ ಬೇರೆ ತುಂಬ ಗಾಡಿಗಳಿಗೆ ಅಡೆತಡೆ ಆಗ್ತದೆ. KA 19 MP 0081 ಈ ಗಾಡಿಯನ್ನು ತಕ್ಷಣ ದಯಮಾಡಿ ಹೋಗಿ ತೆಗೆದು ಬೇರೆಯವರಿಗೆ ಅವಕಾಶ ಮಾಡಿಕೊಡಿ. ಯೇಸುವನಂಬಿರಿ ನಿಜ ರಕ್ಷಣೆ ಹೊಂದಿರಿ. ಯೇಸುವನಂಬಿರಿ ನಿಜ ರಕ್ಷಣೆ ಹೊಂದಿರಿ. ನಿತ್ಯ ಭಾಗ್ಯವ ಪಡೆಯಿರಿ ಎಂಬ ವಾರ್ತೆಯ ಸಾರುವೆನು. ನಿತ್ಯ ಭಾಗ್ಯವ ಪಡೆಯಿರಿ ಎಂಬ ವಾರ್ತೆಯ ಸಾರುವೆನು. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ 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 Hallelujah, 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 hallelujah. പ്രാർത്ഥനാ നിയോഗങ്ങളെയും കർത്താവിൻ്റെ കരങ്ങളിൽ നമുക്ക് സമർപ്പിക്കാം. ನಮ್ಮ ಎಲ್ಲ ಪ್ರಾರ್ಥನಾ ಕೋರಿಕೆಗಳನ್ನು ದೇವರ ಕರಗಳಿಗೆ ಸಮರ್ಪಿಸೋಣ. ವ್ಯಕ್ತಿಪರമായ നിങ്ങൾ 7 നിയോഗങ്ങളെ ಈ ಬಲಿಯಲ್ಲಿ ಸಮರ್ಪಿക്കുക. ವೈಯಕ್ತಿಕವಾಗಿ ನಿಮ್ಮ 7 ಕೋರಿಕೆಗಳನ್ನು ಈ ಬಲಿಪೀಠದಲ್ಲಿ ಸಮರ್ಪಿಸಿ. നിങ്ങളുടെ മാതാപിതാക്കന്മാരെയും സഹോദരങ്ങളെയും നിങ്ങൾ സമർപ്പിക്കണം. ನಿಮ್ಮ ತಂದೆ ತಾಯಿ ನಿಮ್ಮ ಸಹೋದರರನ್ನು ಸಮರ್ಪಿಸಿ. കുടുംബത്തിൽ നിന്ന് മരിച്ചുപോയ ആത്മശുദ്ധിക്ക് വേണ്ടി ആത്മാക്കൾക്ക് വേണ്ടി നിങ്ങൾ പ്രാർത്ഥിക്കണം. ನಿಮ್ಮ ಮನೆಯಿಂದ ಮರಣದ ಮೂಲಕ ಬೇರ್ಪಟ್ಟು ಹೋದವರ ಆತ್ಮಶಾಂತಿಗಾಗಿ ಈಗ ಪ್ರಾರ್ಥಿಸಿ. വെളിപാടിന്റെ പുസ്തകം 21-ാം അധ്യായം 3-4 വാക്യം. ಪ್ರಕಟಣೆಗಳ ಗ್ರಂಥ 21ನೇ ಅಧ್ಯಾಯ 3-4 ವಾಕ್ಯಗಳು. സിംഹാസനത്തിൽ നിന്ന് വലിയൊരു സ്വരം ഞാൻ കേട്ടു. ಸಿಂಹಾಸನದಿಂದ ದೊಡ್ಡದಾದ ಒಂದು ವಾಣಿ ನನಗೆ ಕೇಳಿಸಿತು. ഇതാ ദൈവത്തിന്റെ കൂടാരം നമ്മോട് കൂടെ. ಈಗ ದೇವರ ಗುಡಾರ ನಮ್ಮೊಂದಿಗೆ. അവിടെ നമ്മോടൊപ്പം വസിക്കുന്നു. ಆತನು ನಮ್ಮೊಂದಿಗೆ ವಾಸಿಸುತ್ತಿದ್ದಾರೆ. നാം അവിടുത്തെ ജനമായിരിക്കുന്നു. ನಾವು ಆತನ ಜನರಾಗಿದ್ದೇವೆ. നമ്മുടെ മിഴികളിൽ നിന്ന് ನಮ್ಮ ಕಣ್ಣುಗಳಿಂದ അവിടുന്ന് കണ്ണുനീര് തുടച്ചു മാറ്റും. ಆತನು ಕಣ್ಣೀರನ್ನು ಒರೆಸುವನು. ഇനിമേൽ ಇನ್ನು ಮುಂದೆ ವೇದನೆಯಾಗಲಿ മുറവിളിയോ ಮೊರೆಯಾಗಲಿ മരണമാകಲಿ ಸಂಭವಿಸುವುದಿಲ್ಲ. പഴയതെല്ലാം കടന്നുപോയി. ಹಳೆಯದೆಲ್ಲವೂ ಹಾದು ಹೋಯಿತು.
ഇരുകരങ്ങളും നെഞ്ചോട് ചേർത്ത് വെച്ച് ಎರಡು ಕೈಗಳನ್ನು ಎದೆಯ ಮೇಲಿಟ್ಟುಕೊಳ್ಳೋಣ. കണ്ണുകളടച്ച് ಕಣ್ಣುಗಳನ್ನು ಮುಚ್ಚಿ പഴയതെല്ലാം നമ്മിൽ നിന്ന് കടന്നുപോയി. ಹಳೆಯದೆಲ್ಲವೂ ನಮ್ಮಿಂದ ಹಾದು ಹೋಯಿತು. രോഗവും രോഗപീഠകളും ರೋಗಗಳು ರೋಗದ ಪೀಡೆಗಳು എല്ലാ പാപചിന്തകളും ಎಲ್ಲ ಪಾಪದ ಯೋಚನೆಗಳು എല്ലാ തഴക്കദോഷങ്ങളും ಎಲ್ಲ ರೀತಿಯ ಕೆಟ್ಟ ಅಭ್ಯಾಸಗಳು ശരീരത്തിന്റെ മനസ്സിന്റെ എല്ലാ മുറിവുകളും കടന്നുപോയി. ಶರೀರದ ಮನಸ್ಸಿನ ಎಲ್ಲ ಗಾಯಗಳು ಹಾದು ಹೋಯಿತು. എല്ലാവരോടും ക്ഷമിക്കുക. ಎಲ್ಲರನ್ನು ಕ್ಷಮಿಸಿರಿ. ജീവിത പങ്കാളിയോട്, ಜೀವನದ ಸಂಗಾತಿಯನ್ನು, സഹോദരങ്ങളോട്, ಸಹೋದರರನ್ನು, മാതാപിതാക്കന്മാരോട്, ತಂದೆ ತಾಯಿಯನ್ನು എല്ലാവരോടും ക്ഷമിക്കുക. ಎಲ್ಲರನ್ನು ಕ್ಷಮಿಸಿರಿ. ഈ ബലി നമുക്ക് അനുഗ്രഹമായി മാറട്ടെ. ಈ ಬಲಿ ಪೂಜೆ ನಮಗೆ ಆಶೀರ್ವಾದವಾಗಿ ಮಾರ್ಪಡಲಿ. അത് സൗഖ്യമായി മാറട്ടെ. ಸೌಖ್ಯವಾಗಿ ಮಾರ್ಪಡಲಿ. അത് വിടുതലായി അഭിഷേകമായി മാറട്ടെ. ಬಿಡುಗಡೆಯಾಗಿ ಅಭಿಷೇಕವಾಗಿ ಮಾರ್ಪಡಲಿ. നമുക്കെല്ലാവർക്കും ചേർന്ന് വിശുദ്ധ ബലി ആരംഭിക്കാം. ನಾವೆಲ್ಲರೂ ಒಟ್ಟಿಗೆ ಸೇರಿ ಪರಿಶುದ್ಧ ಬಲಿ ಪೂಜೆಯನ್ನು ಪ್ರಾರಂಭಿಸೋಣ. ಪಿತನ ಸುಧನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ ಶಾಂತಿಯು ಭರವಸೆಯು ಎಂದೆಂದಿಗೂ ಇರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಹೊರಗಳು ನಿಮ್ಮ ಮಹಿಮೆಯ ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು ಎಂದು ದೇವದೂತರು, ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನದೆ ಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಅಶಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿತಾ ಸದಾ ಮತ್ತು ಪವಿತ್ರಾನ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಎಂದು ಆನಂದ ನನ್ನ ಯೇಸು ನೀಡುವ, ಎಂದು ಆನಂದ ನನ್ನ ಯೇಸು ನೀಡುವ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಉನ್ನತ ಮನೆಯಲ್ಲಿ ಶಕ್ತನ ನೆರಳಲ್ಲಿ ಎಂದು ಇರುವೆನಾ. ಉನ್ನತ ಮರೆಯಲಿ ಶಕ್ತನ ನೆರಳಲ್ಲಿ ಎಂದು ಇರುವೆನಾ. ಕರ್ತನ ನೋಡಿ ಆಶ್ರಯ ಬಂಡೆ ಎಂದು ಕರೆವೆನಾ. ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವೆನಾ. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ
ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದೇಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಅಶಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮೆಪಡಿಸುತ್ತೇವೆ. ಪಿತಾಸುಧಾ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಅಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ತನುವೋದಾರಕನೆ ನಮನ, ಆತ್ಮೋದಾರಕನೆ ನಮನ. ತನುವೋದಾರಕನೆ ನಮನ, ಆತ್ಮೋದಾರಕನೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಎಲ್ಲರೂ ಎತ್ತಿ ಹೇಳಿ, ನನ್ನ ಕರ್ತರೇ, ನನ್ನ ಕರ್ತರೇ, ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ, ಸದಾ ಕಾಲಕ್ಕೂ ಆಮೆನ್. ಪ್ರಾಣದಿಂದ ಹೋಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಾಣದಿಂದ ಹೋಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ಸಕಲ ಸ್ವರ್ಗ
സ്വർഗവാസികളോടും ചേർന്ന് എല്ലാ സ്വർഗದ നിവാസികളൊಂದಿಗೆ ಸೇರಿ സകല വിശുദ്ധരോടും ചേർന്ന് എല്ലാ ಸಂತರುಗಳೊಂದಿಗೆ ಸೇರಿ പരിശുദ്ധ അമ്മയോട് ചേർന്ന് പരിശുദ്ധ മറിയളൊಂದಿಗೆ ಸೇರಿ ഇന്ന ദിവസം വിശുദ്ധ ബലിയിൽ സംബന്ധിച്ചു കൊണ്ടിരിക്കുന്ന ಇಂದಿನ ದಿನ ಪರಿಶುದ್ಧವಾದ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುತ್ತಿರುವ ലോകം മുഴുവനുമുള്ള എല്ലാ ദേവജനത്തിനു വേണ്ടി ಲೋಕದ ಎಲ್ಲೆಡೆಯಲ್ಲಿರುವ ಜನರಿಗಾಗಿ ഇരുകരങ്ങളും ഉയർത്തി ಎರಡೂ ಕೈಗಳನ್ನು ಎತ್ತಿ ಹಿಡಿದುಕೊಂಡು നമുക്ക് ദൈവത്തെ മഹത്വപ്പെടുത്താം. ನಾವು ಸಹ ದೇವರಿಗೆ ಮಹಿಮೆ ಸಲ್ಲಿಸೋಣ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು, ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. എല്ലാ രോഗപീഠകളെയും ಎಲ್ಲ ರೋಗದ ಪೀಡೆಗಳಿಂದ വേദനിക്കുന്ന എല്ലാ മക്കളുടെയും പ്രാർത്ഥനയോട് ചേർന്ന് ವೇದನೆ ಪಡುತ್ತಿರುವ ಎಲ್ಲ ಜನರ ಪ್ರಾರ್ಥನೆಗಳೊಂದಿಗೆ ಸೇರಿ തലമുറകളായി കടന്നു വന്നിരിക്കുന്ന ತಲೆಮಾರುಗಳಿಂದ ಬಂದು ಹೋಗಿರುವ വിട്ടുമാറാത്ത ಬಿಟ್ಟು ಹೋಗದೇ ಇರುವ രോഗങ്ങളാലും ರೋಗಗಳಿಂದ കടബാധ്യതകളാലും ಸಾಲಗಳಿಂದ സാമ്പത്തിക തകർച്ചകളാലും ಆರ್ಥಿಕವಾದ ಕಷ್ಟಗಳಿಂದ വേദനിക്കുന്ന ವೇದನೆ ಪಡುತ್ತಿರುವ എല്ലാ മക്കളുടെ കണ്ണീരോടും ചേർന്നിരുന്നു ಎಲ್ಲ ಮಕ್ಕಳ ಕಣ್ಣೀರಿನೊಂದಿಗೆ ಸೇರಿ നമുക്കും ദൈവത്തെ സ്തുതിക്കാം. ನಾವು ಸಹ ದೇವರಿಗೆ ಮಹಿಮೆ ಸಲ್ಲಿಸೋಣ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು, ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ಎಲ್ಲರೂ ಗಟ್ಟಿಯಾಗಿ ಸ್ತುತಿಸಿರಿ. Hallelujah, 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 ಪ್ರಾರ್ಥಿಸೋಣ. ಸಂತರಲ್ಲಿ ಸಂಪ್ರೀತನಾಗಿ ನೆಲೆಸಿರುವರು ಪರಿಶುದ್ಧರು ಸ್ತುತ್ಯರ್ಹರು ಸರ್ವಶಕ್ತರು ಅಮರ್ತರೂ ಆದ ಪ್ರಭುವೇ, ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸದಾಕಾಲವು ನಮ್ಮಲ್ಲಿ ದಯ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾ ಸುಧಾ ಮತ್ತು ಪವಿತ್ರಾನ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಕುಳಿತುಕೊಳ್ಳಿ. ನನ್ನ ಸಹೋದರರೇ, ಸಂತ ಪೌಲನು ರೋಮನ್ನರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 1ರಿಂದ ಇರುವಂಥ ವಾಕ್ಯಗಳು. ಸಹೋದರರೇ, ನನ್ನ ಸ್ವಜನರಾದ ಇಸ್ರಾಯೇಲರು ಜೀವೋದ್ಧಾರ ಹೊಂದಬೇಕೆಂದೇ ನನ್ನ ಆರ್ಧಿಕ ಹಂಬಲ. ನಾನು ದೇವರಲ್ಲಿ ಮಾಡುವ ಪ್ರಾರ್ಥನೆಯೂ ಇದೆ. ದೇವರ ವಿಷಯದಲ್ಲಿ ಅವರು ಬಹಳ ನಿಷ್ಠಾವಂತರು ಎಂದು ಒತ್ತಿ ಹೇಳಬಲ್ಲೆ. ಆದರೆ ಆ ನಿಷ್ಠೆ ನೈಜ ಜ್ಞಾನವನ್ನು ಆಧರಿಸಿಲ್ಲ. ದೇವರೊಡನೆ ಸತ್ಸಂಬಂಧವನ್ನು ಪಡೆಯುವ ಮಾರ್ಗವನ್ನು ಅರಿಯದೆ ತಮ್ಮದೇ ಆದ ಧರ್ಮವನ್ನು ಸ್ಥಾಪಿಸಲು ಅವರು ಪ್ರಯತ್ನಿಸಿದರು ಎಂದೇ
ಅವರು ದೈವ ಸತ್ಸಂಬಂಧಕ್ಕೆ ಬಾಹಿರರಾದರು. ದೇವರಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬನಿಗೂ ಆ ಸತ್ಸಂಬಂಧ ದೊರಕುವಂತೆ ಕ್ರಿಸ್ತ ಯೇಸು ಧರ್ಮಶಾಸ್ತ್ರವನ್ನು ಇತಿಗೊಳಿಸಿದರು. ದೇವರ ವಾಕ್ಯವೇದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. Hallelujah, 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 hallelujah. Hallelujah, 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 hallelujah. ಸಂತ ಮತ್ತಾಯನು ಅರುಹಿದ ಶುಭ ಸಂದೇಶದಿಂದ ವಾಚನ. Hallelujah, 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 hallelujah. ಪ್ರಭುವಿನ ಶಾಂತಿ ನಿಮ್ಮೊಂದಿಗಿರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 9 ವಾಕ್ಯಗಳು 35ರಿಂದ. ಯೇಸುಸ್ವಾಮಿ ಊರೂರುಗಳಲ್ಲಿ ಹಳ್ಳಿಗಳಲ್ಲೂ ಸಂಚಾರ ಮಾಡುತ್ತಾ ಅಲ್ಲಿಯ ಪ್ರಾರ್ಥನಾ ಮಂದಿರಗಳಲ್ಲಿ ಬೋಧಿಸರು. ಶ್ರೀ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಸಾರಿದರು. ಎಲ್ಲ ತರಹದ ರೋಗ ರುಜಿನಗಳನ್ನು ಗುಣಪಡಿಸಿದರು. ಆ ಜನಸಮೂಹವನ್ನು ಕಂಡಾಗ ಅವರ ಮನ ಕರಗಿತ್ತು. ಏಕೆಂದರೆ ಕುರುಬನಿಲ್ಲದ ಕುರಿಗಳಂತೆ ಅವರು ತೊಳಲಿದ್ದರು ಹಾಗೂ ಬಳಲಿದ್ದರು. ಆದುದರಿಂದ ಯೇಸು ತಮ್ಮ ಶಿಷ್ಯರಿಗೆ, ಬೆಳೆಯೇನು ಹೇರಳ, ಕೊಯ್ಲುಗಾರರು ವಿರಳ. ಈ ಕಾರಣ ತನ್ನ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆ ಯಜಮಾನನನ್ನು ಪ್ರಾರ್ಥಿಸಿರಿ ಎಂದರು. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. ಕ್ರಿಸ್ತರೇ ನಿಮಗೆ ಮಹಿಮೆ ಸಲ್ಲಲಿ. എല്ലാവരും കുളിത്തുകൊള്ളരി. കണ്ണുകളടച്ച് കരങ്ങൾ നെഞ്ചോട് ചേർത്ത് വെച്ച് കണ്ണുಗಳನ್ನು ಮುಚ್ಚಿ ಎರಡು ಕೈಗಳನ್ನು ಎದೆಯ ಮೇಲಿಟ್ಟುಕೊಂಡು ഈ വിശുദ്ധ ബലിയുടെ നിയോഗങ്ങളെല്ലാം ಈ ಪರಿಶುದ್ಧವಾದ ಬಲಿಪೂಜೆಯಲ್ಲಿ ನಿಮ್ಮ ಎಲ್ಲ നിങ്ങളുടെ എല്ലാ പ്രാർത്ഥനാ നിയോഗങ്ങളെയും നിങ്ങൾ സമർപ്പിക്കുക. ನಿಮ್ಮ ಎಲ್ಲ ಪ್ರಾರ್ಥನಾ ಕೋರಿಕೆಗಳನ್ನು ಈಗ ಸಮರ್ಪಿಸಿ. നമ്മുടെ എല്ലാ രോഗങ്ങളും രോഗപീഠകളും ನಿನ್ನ ಎಲ್ಲ ರೋಗಗಳು ರೋಗದ ಪೀಡೆಗಳು ആർക്കെല്ലാം വേണ്ടിയാണോ നീ പ്രാർത്ഥിക്കുന്നത്, ಯಾರಿಗಾಗಿ ಎಲ್ಲ ನೀನು ಪ್ರಾರ್ಥನೆ ಮಾಡುತ್ತೀಯೋ അവരെവിടെയായിരുന്നാലും ಅವರು ಎಲ್ಲೇ ಇರಲಿ ഈ സമയം അവരെ പ്രാർത്ഥനയിൽ നീ കർത്താവിനെ സമർപ്പിക്കുക. ಈ ಸಮಯ ನಿನ್ನ ಪ್ರಾರ್ಥನೆಯಲ್ಲಿ ಅವರನ್ನು ದೇವರಿಗೆ ಸಮರ್ಪಿಸು. യേശുവിന്റെ ശരീരത്തോടും രക്തത്തോടും നമ്മൾ ബന്ധപ്പെടുകയാണ്. ಯೇಸುವಿನ ಶರೀರ ಮತ್ತು ರಕ್ತದ ಮುಂದೆಯಾಗಿದೆ ನಾವಿರುವುದು. നമ്മുടെ ശരീരത്തിന് പകരം യേശുവിന്റെ ശരീരം വെക്കുകയാണ്. ನಮ್ಮ ಶರೀರವನ್ನು ಯೇಸುವಿನ ಶರೀರದಲ್ಲಿ ಇಟ್ಟುಕೊಡುತ್ತಿದ್ದೇವೆ. നമ്മുടെ ശരീരവും മനസ്സും ആത്മാവും ശുദ്ധമാക്കപ്പെടട്ടെ. ನಮ್ಮ ಶರೀರ ಮನಸ್ಸು ಆತ್ಮ ಪವಿತ್ರೀಕರಿಸಲ್ಪಡಲಿ. നമുക്ക് നമ്മെ തന്നെ സമർപ്പിക്കാം. ನಮ್ಮನ್ನೇ ನಾವು ಸಮರ್ಪಿಸೋಣ. കാഴ്ചയായി നമുക്ക് നമ്മെ തന്നെ സമർപ്പിക്കാം. ಕಾಣಿಕೆಯಾಗಿ ನಮ್ಮನ್ನೇ ನಾವು ದೇವರ ಮುಂದೆ ಒಪ್ಪಿಸೋಣ.
आमची काळजा मेळी घे माता तुझे लागी पाकी निर्भागी उपकार सभा केल्याय तुवे दिवून आमकां जीवित नवे भेटयता वास जीवनाचे उड्या वयला सवे पाडून आयल्या तुझ्या पायांतळी नितळ जावच्या कशे आमची काळजां मेली घे माता तुझे लागी पाकी निर्भागी घे माता तुझे लागी पाकी निर्भागी. കർത്താവായ ദൈവമേ, കർത്തരാದ ഈ കാഴ്ച വസ്തുക്കളോടൊപ്പം ഈ കാണിക്കിയ വസ്തുಗಳೊಂದಿಗೆ ഞാൻ എന്നെ തന്നെയും എൻ്റെ എല്ലാ പ്രാർത്ഥനാ നിയോഗങ്ങളെയും സമർപ്പിക്കുന്നു. ನಾನು ನನ್ನನ್ನು ನನ್ನ ಎಲ್ಲ ಪ್ರಾರ್ಥನಾ ಕೋರಿಕೆಗಳನ್ನು ಸಮರ್ಪಿಸುತ್ತಿದ್ದೇನೆ. എൻ്റെ രോഗങ്ങളും രോഗപീഠകളും ನನ್ನಲ್ಲಿರುವ ರೋಗಗಳು ರೋಗದ ಪೀಡೆಗಳು എൻ്റെ സങ്കടങ്ങളും ನನ್ನ ಸಂಕಟಗಳು എൻ്റെ ഉത്കണ്ഠകളും എൻ്റെ നിരാശയും ನನ್ನ ಚಿಂತೆ ನನ್ನ ನಿರಾಶೆ അവയെല്ലാം ഈ അപ്പത്തോടും ദ്രാക്ഷാരസത്തോടും ചേർത്ത് ഞാൻ സമർപ്പിക്കുന്നു. ಅದನ್ನೆಲ್ಲ ಈ ರೊಟ್ಟಿ ಮತ್ತು ദ്രാക്ഷരസದೊಂದಿಗೆ ಸೇರಿಸಿ ಒಪ್ಪಿಸುತ್ತಿದ್ದೇನೆ. വിട്ടുമാറാത്ത തഴക്ക ദോഷങ്ങൾക്ക് അകപ്പെട്ടു പോയവനാണ് ഞാൻ. ಬಿಟ್ಟು ಹೋಗದಿರುವಂತ ಕೆಟ್ಟ ಅಭ್ಯಾಸದಲ್ಲಿ ಬಿದ್ದು ಹೋದವನಾಗಿದ್ದೇನೆ ನಾನು. എൻ്റെ ബാധ്യതകളും ನನ್ನ ಸಾಲಗಳು എൻ്റെ കഷ്ടങ്ങളെയും സമർപ്പിക്കുന്നു. ನನ್ನ ಕಷ್ಟಗಳನ್ನೆಲ್ಲ ಸಮರ್ಪಿಸುತ್ತಿದ್ದೇನೆ. എൻ്റെ മനോവേദന, ನನ್ನ ಮನಸ್ಸಿನ ವೇದನೆ, ആരുമില്ലാത്തൊരവസ്ഥ, ಯಾರು ಇಲ್ಲದಿರುವಂತ ನನ್ನ ಅವಸ್ಥೆ, എല്ലാവരാലും വെറുക്കപ്പെട്ട ഒരു ജീവിതം, ಎಲ್ಲರಿಂದಲೂ ದ್ವೇಷಿಸಲ್ಪಟ್ಟಂತ ನನ್ನ ಬಾಳು, എൻ്റെ സങ്കടങ്ങളെല്ലാം ഞാൻ സമർപ്പിക്കുന്നു. ನನ್ನ ಎಲ್ಲ ಸಂಕಟಗಳನ್ನು ಸಮರ್ಪಿಸುತ್ತಿದ್ದೇನೆ. പഴയതെല്ലാം മാറട്ടെ, ಹಳೆಯದೆಲ್ಲವೂ ಹಾದು ಹೋಗಲಿ. മക്കളുടെ കണ്ണുനീരിന് ഉത്തരം തരുന്ന ദൈവമേ, ಮಕ್ಕಳ ಕಣ್ಣೀರನ್ನು ಕಂಡು ಅದನ್ನು ಒರೆಸಿ ಉತ್ತರ ಕೊಡುವ ದೇವರೇ, എൻ്റെ കണ്ണുനീരെല്ലാം ഞാൻ നിന്റെ സന്നിധിയിൽ സമർപ്പിക്കുന്നു. ನನ್ನೆಲ್ಲ ಕಣ್ಣೀರನ್ನು ನಿಮ್ಮ ಮುಂದೆ ನಾನು ಒಪ್ಪಿಸುತ್ತಿದ್ದೇನೆ. അനുഗ്രഹമായി എന്നിലേക്കും എൻ്റെ കുടുംബത്തിലേക്കും തിരിച്ചു തരേ. ಆಶೀರ್ವಾದವಾಗಿ ನನ್ನಲ್ಲಿಗೆ ನನ್ನ ಕುಟುಂಬದಲ್ಲಿಗೆ ಒಮ್ಮೆ ಬನ್ನಿರಿ. നമുക്ക് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳಿ. ಕೀರ್ತನ ಸಲ್ಲಲಿ ಪಿದನಾನ್ ಮಂಜರಿಗೂ ವಂದನ ಪಾವನ ಆನ್ಮನಿಗೂ ಕನ್ಯಾಮಾತೆಯ ಸಂದ ಜೋಸಪ್ಪರ ಸ್ಮರಣೆಯ ಮಾಡುವ ಈ ದಿನ ಪೂಜೆಯರ್ಪಣೆಯಲ್ಲಿ ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು ಇಂದಿಗೂ ಎಂದಿಗೂ ಪ್ರತಿದಿನವೂ ಪ್ರೇಷಿತ ಗಣಗಳೇ ಹೇಳಿರಿ ನೀವು ಶಾಂತಿಯು ಬರಲಿ ಈ ಜಗಲಿ. ಸ್ತುತಿಗಳು ಸಲ್ಲಲಿ ದೇವರ ಜನರೇ, ಸಂದ ಹುತ್ತಾನ್ಮರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣೆಯ ಮಾಡುವ ಈ ಬೆಲಿ ಪೂಜೆಯ
ವೇಳೆಯಲಿ ಶಕ್ತನು ಕರ್ತನು ನಮ್ಮೊಡನಿರುವನು, ಮುಕ್ತಿಯ ಅರಸನು ನಮಗವನು. ಯಾಕೋಬನ ದೇವಾ ಆಶ್ರಯದಾತನು, ಇರುವನು ನಮ್ಮೊಡನೆ ಅವನು. ನಿದ್ರಾಧೀನರು ಮೃತರಾದವರು ಉತ್ಥಾನದ ಸೇರಿ ನೆನೆಯುವರು. ನೀನೇ ನೀಡುವ ಭರವಸೆಯಲ್ಲಿ ಸರಿಸಮಾನೆಲ್ಲರೂ ಜಗದಲ್ಲಿ. ಜಾಗೃತವಾಗಲಿ ಸನ್ನಿಧಿ ಸಮಯವು, ಅರಳಲಿ ಮನಸ್ಸಿನ ಭಾವಗಳು. ಪ್ರಾರ್ಥನೆಯೋಡನೆ ಉಪವಾಸವು ಸೇರಿಸಿ, ಪಾವನ ತ್ರಿಕವ ಭಜಿಸೋಣ. ಪ್ರಭು ಆಶೀರ್ವದಿಸಿರಿ ನನ್ನ ಸಹೋದರರೇ. ಈ ಬಲಿಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೇನ್. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮೃದ್ಧ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು, ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಕ್ರಿಸ್ತ ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಆನಂದ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಶಾಂತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧನಿಮೀಲಿತ ನೇತ್ರರಾಗಿ ನಿಮ್ಮ ರನ್ಮನಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ದಿವ್ಯ ಪ್ರೇಮವು ದಿವ್ಯ ಸುಖನವರ ಪ್ರಸಾದವು ಪಾವನಾನ್ಮಯೋಗವು ಸದಾ ನಮ್ಮಲ್ಲಿ ನೆಲೆಸಲಿ. ನಿಮ್ಮ ಹೃಮನ ಮೇಲೆ ಕೆರಲಿ, ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ನಿಮ್ಮ ಹೃಮನ ಮೇಲೆ ಕೆರಲಿ, ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ಅಬ್ರಹಾಮನ
ಈಸಾಕನ ದೇವರೇ, ಯಾಕೋಬನ ದೇವರೇ, ಆರಾಧ್ಯನು ರಾಜನೇ, ನಿನ್ನ ಸನ್ನಿಧಿ ಸೇರಲಿ. ಅಖಿಲ ಸೃಷ್ಟಿಯ ಕರ್ತ ದೇವಗೆ ಪರಮ ಪೂಜೆಯ ಅರ್ಪಣೆ. ಅಖಿಲ ಸೃಷ್ಟಿಯ ಕರ್ತ ದೇವಗೆ ಪರಮ ಪೂಜೆಯ ಅರ್ಪಣೆ. ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿತಾಸುಧ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ದರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಏಕೆಂದರೆ ನೀ ವಿಶ್ವವನ್ನು ಅದರಲ್ಲಿರುವ ಎಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಅನಂತ ಕೃಪೆಯನ್ನು ಸುರಿಸಿದರೆ ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗಂಬರಗಿ ಆರಾಧಿಸುತ್ತಾರೆ. ಅಗ್ನಿಯಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂತರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಹೋಸಾನ ಯೇಸುವಿನ ನಾಮಕ್ಕೆ, ಹೋಸಾನ ಹೋಸಾನ ಹೋಸಾನ, ಹೋಸಾನ ಯೇಸುವಿನ ನಾಮಕ್ಕೆ, ಹೋಸಾನ ಹೋಸಾನ ಹೋಸಾನ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೈನ್ಯಗಳ ದೇವರಾದ ಕರ್ತರು ನೀವೇ. ಈ ಅಪರ ತುಂಬಿದೆ ನಿಮ್ಮ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿಮಗೆ ಸದಾ. ಹೋಸಾನ 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 ಹೋಸಾನ, ದಾವೀದ ಪುತ್ರನಿಗೆ ಹೋಸಾನ. ಹೋಸಾನ 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 ಹೋಸಾನ, ದಾವೀದ ಪುತ್ರನಿಗೆ ಹೋಸಾನ. ಕರ್ತನ ನಾಮದಲ್ಲಿ ಬಂದವರು ದೇವಾದಿ ದೇವನಿಗೆ ಹೋಸಾನ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿಮಗೆ ಸ್ತುತಿ ಸ್ತೋತ್ರ. ಹೋಸಾನ 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 ಹೋಸಾನ, ಕನ್ಯಾತನಯಗೆ ಹೋಸಾನ. ಹೋಸಾನ 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 ಹೋಸಾನ, ಕನ್ಯಾತನಯಗೆ ಹೋಸಾನ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸೋದರು ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡು ಸ್ವರ್ಗದೆಡೆಗೆ ಆರಾಧ್ಯನಾದ ಪಿತನೇ, ನಿಮ್ಮೊಳಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ
ಶಿಷ್ಯರಿಗೆ ನೀಡುತ್ತ ಹೀಗೆಂದರು, ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪೂಜಿಸಿರಿ. ಆರಾಧನೆ 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 ಆರಾಧನೆ. ಅಂದೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು, ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ಆರಾಧನೆ 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 ಆರಾಧನೆ. ನಾನು ಈಗ ಮಾಡಿದನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣಗಾಗಿ ಆಚರಿಸಿರಿ. ಯೇಸುವಿನ ಮರಣವಾ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವಾ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಪ್ರಭುವೇ ಶಕ್ತರಾದ ದೇವರೇ, ಅಖಿಲ ಧರ್ಮಸಭೆಯ ಅಧಿವರು ಆಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋಪ್ ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೋಲ್ ಸಲ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ, ಪವಿತ್ರ ಧರ್ಮಸಭೆಗಾಗಿಯೂ, ಯಾಜಕರು, ಆಳಿಡದಗಾರು, ಅಧಿಕಾರಿಗಳು ಮುಂತಾದವರಿಗಾಗಿಯೂ ಈ ಬಲಿ ಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ ಪ್ರೇಷಿತರ ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿಪಾತ್ರರಾದ ನೀತಿವಂತರು, ಪುನಿದರು, ಎಲ್ಲ ಪಿತಾಮಹರಿಗಾಗಿಯೂ ಈ ಬಲಿ ಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿ ಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು,
ದೀನರು ಅದೆಲ್ಲರಿಗಾಗಿಯೂ ನಿಮ್ಮ ನಾಮದಲ್ಲಿ ನಮ್ಮಂದ ಗೆಲಿದೆಲ್ಲ ಮೃತರಿಗಾಗಿಯೂ ನಿಮ್ಮ ಕಾರುಣ್ಯವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ ಅನರ್ಹನಾದ ನನಗಾಗಿಯೂ ಈ ಬಲಿ ಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿ ಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ, ನಿಮ್ಮ ಪವಿತ್ರ ಆತ್ಮರ ಆಗಮನವಾಗಲಿ. ಎಲ್ಲರೆದ್ದು ನಿಂತುಕೊಳ್ಳೋಣ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಮ್ಮನ್ನು ಅಭಿಷೇಕಿಸಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಮ್ಮನ್ನು ಅಭಿಷೇಕಿಸಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಮ್ಮನ್ನು ಅಭಿಷೇಕಿಸಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಮ್ಮನ್ನು ಅಭಿಷೇಕಿಸಿ. ಈ ಬಲಿ ವಸ್ತುಗಳ ಮೇಲೆ, ಈ ಬಲಿ ವಸ್ತುಗಳ ಮೇಲೆ, ಈ ಬಲಿಪೀಠದ ಮೇಲೆ, ഈ ബലിപീഠದ ಮೇಲೆ, ഈ ആലയത്തിന്റെ ಮೇಲೆ, ഈ ആലയದ ಮೇಲೆ, ദൈവജനത്തിന്റെ ಮೇಲೆ, ദൈവജനರ ಮೇಲೆ അഗ്നിയായി, അഗ്നിയാಗಿ, കൊടുങ്കാറ്റായി, ಬಿರುಗಾಳಿಯಾಗಿ, ಅಭಿಷೇಕമായി, ಅಭಿಷೇಕವಾಗಿ ಬೇಗ ಇಳಿದು ಬಂದಿರಿ. ಬೇಗ ಇಳಿದು ಬನ್ನಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಮ್ಮನ್ನು ಅಭಿಷೇಕಿಸಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಮ್ಮನ್ನು ಅಭಿಷೇಕಿಸಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಮ್ಮನ್ನು ಅಭಿಷೇಕಿಸಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಮ್ಮನ್ನು ಅಭಿಷೇಕಿಸಿ. പവിത്രാത്മരേ, പവിത്രാത്മരേ, കിടപ്പ് രോഗികളായ ഞങ്ങളുടെ ഭവനിലും കഴിയുന്ന എല്ലാ മക്കൾക്കു വേണ്ടിയും, ಮನೆಗಳಲ್ಲಿ ಪಾರ್ಶ್ವವಾಯು ರೋಗಿಗಳಾಗಿ ಮಲಗಿರುವಂತ ಎಲ್ಲರಿಗಾಗಿ, ഹോസ്പിറ്റലിൽ കഴിയുന്ന എല്ലാ രോഗികൾക്ക് വേണ്ടി, ಆಸ್ಪತ್ರೆಗಳಲ್ಲಿರುವ ಎಲ್ಲಾ ರೋಗಿಗಳಿಗಾಗಿಯೂ, ഞങ്ങളുടെ ഭവനത്തിന്റെ മേലെ, ನಮ್ಮ ಮನೆಯ ಮೇಲೆ, കുടുംബങ്ങളുടെ മേലെ, ಕುಟುಂಬಗಳ ಮೇಲೆ, വിദേശത്ത് ജോലി ചെയ്യുന്ന എല്ലാ മക്കളുടെ മേലെ, ವಿದೇಶಗಳಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ಜನರ ಮೇಲೆ, സ്കൂളുകളിലായി കോളേജുകളായി പഠിച്ചുകൊണ്ടിരിക്കുന്ന എല്ലാ മക്കളുടെ മേലെ, ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಓದುತ್ತಿರುವಂತ ಎಲ್ಲ ಮಕ್ಕಳ ಮೇಲೆ, ഞങ്ങളുടെ കൃഷിയിടങ്ങളുടെ മേലെ, ನಮ್ಮ ಬೇಸಾಯದ ಜಾಗಗಳ ಮೇಲೆ, ഞങ്ങളുടെ ജോലി മേലെ, ನಮ್ಮ ಕೆಲಸದ ಮೇಲೆ, എല്ലാ വരുമാനങ്ങളുടെ മേലെ, ಎಲ್ಲ ಆದಾಯಗಳ ಮೇಲೆ ശക്തിയായി, ಶಕ್ತಿಯಾಗಿ, ധൈര്യമായി, ಅಭಿಷೇಕವಾಗಿ, വലിയ ಬಿಡುಗಡೆಯಾಗಿ, രക്ഷയായി, ಶಕ್ತಿಯಾಗಿ ഞങ്ങളിലേക്ക് വേഗം വരണമേ. ನಮ್ಮಲ್ಲಿಗೆ ಬೇಗ ಬನ್ನಿರಿ. ಸಜೀವವು ಪವಿತ್ರವು ಜೀವದಾಯಕವಾಗಿರುವ ನಿಮ್ಮ ನಾಮಕ್ಕೆ ಸ್ತುತಿ ಕೃತಜ್ಞತೆಯಾದರ ಆರಾಧನೆಗಳನ್ನು ನಾವು ಸಲ್ಲಿಸುವೆವು ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಪ್ರಭುವೇ ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು, ಆದರೂ ಸುತ್ಯರ್ಹವು ಪವಿತ್ರವು ಜೀವದಾಯಕವು ದೈವಿಕವು
ಆದ ಈ ಪವಿತ್ರ ರಹಸ್ಯಗಳ ಕಡೆಗೆ ನಿಮ್ಮ ಕಾರುಣ್ಯವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾ ಕಾಲವೂ ಸಲ್ಲಲಿ. ಸಜೀವವು ಜೀವದಾಯಕವಾದ ಈ ರೊಟ್ಟಿಯು ಸ್ವರ್ಗ ಲೋಕದಿಂದ ಇಳಿದು ಬಂದಿದೆ ಮತ್ತು ಆಗಲೇ ಲೋಕಕ್ಕೆ ಜೀವವಿಯುತ್ತದೆ. ಇದನ್ನು ಭುಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. Father, we adore you. Lay our lives before you. We love you. Jesus, we adore you. Lay our lives before you. We love you. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪಿತನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೇನ್. ನಮ್ಮ ರಕ್ಷಕರ ಅಮೂಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ಭಕ್ತಿಯಾಧಾರಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದಿಂದೊಡಗೂಡಿದ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಾಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲಕ್ಕೂ ಒಡೆಯನಾದ ದೇವರಲ್ಲಿ ಕೃಪೆಯನ್ನು, ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸಿರಿ. ನಾವು ಭಿನ್ನತೆಗಳನ್ನು, ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸಿರಿ. ವೈಮನಸ್ಸಿ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸಿರಿ. ಪರಮ ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪಾವನರಾಗೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸಿರಿ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತರೇ, ಇವು ನಮ್ಮ ಶರೀರಗಳ ಉದ್ಧಾನಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ, ನಿತ್ಯ ಜೀವಕ್ಕೂ ಕಾರಣವಾಗಲಿ. ಆಮೆನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿದ್ದ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾಕಾಲವು ನಿರ್ಮಲ ಹೃದಯರು, ಪ್ರಸನ್ನವದನರು, ನಿಷ್ಕಳಂಗರು ಆದಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದೆ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮೊರೆಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಎದ್ದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೀಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ನಿಮ್ಮದೇ ಆಗಿದೆ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ, ನಿಮ್ಮೊಂದಿಗೂ ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಪರಿಶುದ್ಧ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯು ಕರುಣೆಯು ನಮ್ಮ ಮೇಲೆ ಇರಲಿ. ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಸಹೋದರರೇ, ಸ್ವರ್ಗ ರಾಜ್ಯದ ಭರವಸೆಯೊಂದಿಗೆ ದೇವಪುತ್ರರ ಶರೀರವನ್ನು ಸ್ವೀಕರಿಸಲು ಮತ್ತು ಅವರ ರಕ್ತವನ್ನು ಪಾನ ಮಾಡಲು ಧರ್ಮಸಭೆಯು ನಿಮ್ಮನ್ನು ಆಹ್ವಾನಿಸುತ್ತಿದೆ. ಕ್ರಿಸ್ತರ ಶರೀರವು ರಕ್ತವು ಋಣಗಳ ಪರಿಹಾರಕ್ಕೂ ನಿತ್ಯ ಜೀವನಕ್ಕೂ ಕಾರಣವಾಗಲಿ. ಈಗ ಪರಮ ಪ್ರಸಾದದ ಸಮಯ. ಯಾರೆಲ್ಲ ಕ್ರೈಸ್ತರು ದೀಕ್ಷಾಸ್ಥಾನ ಪಡೆದಿದ್ದಾರೆ
ಅವರು ಮಾತ್ರ ಈ ಪರಮ ಪ್ರಸಾದವನ್ನು ಸ್ವೀಕರಿಸುವುದು. ಉಳಿದವರು ತಮ್ಮ ಸ್ಥಾನದಲ್ಲಿ ಕುಳಿತುಕೊಂಡು ಪ್ರಾರ್ಥಿಸಿರಿ. ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ. ಯೇಸುವೇ ನೀನೇ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ. ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ. ಯೇಸುವೇ ನೀನೇ ನನ್ನ ರಕ್ಷೆಯು, ಸ್ನೇಹವೇ ಜೀವ
ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ. ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ. ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ. ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ. ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ. ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ. ಯೇಸುವೇ ನೀನೇ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ. ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ. ಯೇಸುವೇ ನೀನೇ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ. ಸ್ನೇಹಿತ ನನ್ನ ಸ್ನೇಹಿತ,
ಕೊಟ್ಟ ನನ್ನ ಸ್ನೇಹಿತ, ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಕತ್ತಲೆಯಲ್ಲಿ ನಡೆದಾಗ ಯಾರು ಕಾಣದೆ ಅಳುವಾಗ ನಿನ್ನಯ ಪ್ರೀತಿಯ ಕರದಿಂದ, 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 ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ, ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. നമ്മുടെ ഉള്ളിലൊന്ന് നാഥനെ നമുക്ക് ആരാധിക്കാം. ನಮ್ಮ ಅಂತರಂಗಕ್ಕೆ ಬಂದಿರುವಂತ ಪ್ರಭುವನ್ನು ನಾವು ಆರಾಧಿಸೋಣ. നമുക്ക് ഇന്ന് ഒരു പുത്തൻ ശരീരവും മനസ്സും ആത്മാവും ലഭിച്ചിരിക്കുകയാണ്. ನಾವೆಲ್ಲರೂ ಹೊಸ ಶರೀರ ಮನಸ್ಸು ಆತ್ಮವನ್ನು ಪಡೆದಿದ್ದೇವೆ. ഇത് യേശുവിന്റെ ശരീരമാണ്, ಇದು ಯೇಸುವಿನ ಶರೀರ, ഇത് യേശുവിന്റെ രക്തമാണ്, ಯೇಸುವಿನ ഇത് ರಕ್ತವಾಗಿದೆ, യേശുവിന്റെ ശ്വാസമാണ്. ಇದು ಯೇಸುವಿನ ಉಸಿರಾಗಿದೆ. യേശുവിന് നമ്മൾ നന്ദിയും സ്തുതിയും പറയുക. ಯೇಸುವಿಗೆ ನಾವು ಕೃತಜ್ಞತೆ ಮತ್ತು ಸ್ತುತಿಯನ್ನು ಸಲ್ಲಿಸೋಣ. യേശുവേ വന്ദനെ, ಯೇಸುವೇ ವಂದನೆ, യേശുവേ ആരാധನೆ, ಯೇಸುವೇ ಆರಾಧನೆ, യേശുവേ സ്തുതി, ಯೇಸುವೇ ಸ್ತುತಿ, യേശുവേ മഹിമೆ, ಯೇಸುವೇ ಮಹಿಮೆ, യേശുവേ സ്തോത്ര, ಯೇಸುವೇ ಸ್ತೋತ್ರ. ഹല്ലേലൂയ, 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 ഹല്ലേലൂയ. ഹല്ലേലൂയ. നമുക്ക് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳಿ. സമാപന ആശീർവാദത്തിനായിട്ട് നമുക്ക് പ്രാർത്ഥിക്കാം. ಕೊನೆಯ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸೋಣ. പരിപാവന ബലി പൂജയലി ಸುರನಾದನನಮೆ ಸಿದ್ಧ ನಮಗೆ ಪರಿಪೂಜಿದವಿ ರಹಸ್ಯಗಳು ಪಾವನ ಜೀವನ ನೀಡಿರಲಿ. ನಮನ ನಮನ ಶಿರವಾಗಿ ನಮನ
ಹೊರದ್ದಳು. ದೈವಾನಂದವ ಪಡೆದಿರಲು ಸುರಗಣ ಜೊತೆಯಲಿ ನಿಂತಿರಲು ಸುರವರ ನೀಡಲೆ ನಮಗೊಂದು ನಮನ ನಮನ. ಶಿರವಾಗಿ ನಮನ. ಪಾವನ ಸಭೆಯ ತನಯರಲಿ ಸರ್ವ ಸಮಸ್ತ ಜನಗಂದಲಿ ಈಶನ ವಾರಮಳೆ ಸುರಿದಿರಲಿ ಇಂದು ಎಂದಿಗೂ ಎಂದೆಂದಿಗೂ ನಮನ ನಮನ. ಶಿರವಾಗಿ ನಮನ ನಮನ ನಮನ. ಶಿರವಾಗಿ ನಮನ. ಪೌತ್ರೀಕರಣದ ಬಲಿಪೀಠವೇ ವಂದನೆ. ನಮ್ಮ ಪ್ರಭುವಿನ ಸಮಾಧಿಯ ವಂದನೆ. ನಿನ್ನಿಂದ ನಾನು ಸ್ವೀಕರಿಸಿದ ಪರಮ ಪ್ರಸಾದವು ಕೃಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನಕ್ಕೂ ಕಾರಣವಾಗಲಿ. ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನಾನರಿಯೇನು. എല്ലാവരും കൊടുത്തുകൊള്ളരി. എല്ലാവരും ദൈവം നമുക്ക് നൽകിയ എല്ലാ അനുഗ്രഹങ്ങൾക്കും നമുക്ക് നന്ദി പറയാം. ದೇವರು ನಮಗೆ ನೀಡಿರುವಂತ ಎಲ್ಲ ಆಶೀರ್ವಾದಗಳಿಗೆ ಧನ್ಯವಾದವನ್ನು ಅರ್ಪಿಸೋಣ. ഇന്നലെ ഇന്നുമായി ನಿನ್ನೆ ಮತ್ತು ಇಂದು ദൈവത്തിന്റെ മഹത്വം ദർശിച്ചവരാണ് നമ്മൾ. ದೇವರ ಮಹಿಮೆಯನ್ನು ಕಂಡವರಾಗಿದ್ದೇವೆ ನಾವು. ദൈവത്തിന്റെ വലിയ മഹത്വത്തിന്റെ അഭിഷേകം, ದೇವರ ಅತಿ ದೊಡ್ಡ ಮಹಿಮೆಯ ಅಭಿಷೇಕ ഈ ആലയത്തിൽ നിറഞ്ഞു തുളുമ്പിയ സമയമായി. ಈ ಆಲಯದಲ್ಲಿ ತುಂಬಿ ತುಳುಕಿದಂತ ಸಮಯವಾಗಿತ್ತು. അനേകರಿಗೆ അത് സൗഖ്യമായി, ವಿಡುದಲಾಗಿ, ಮನ ಪರಿವರ್ತನೆಯಾಗಿ, ಅಭಿಷೇಕವಾಗಿ അത് മാറ്റപ്പെട്ടു. ಅದು ಬದಲಾಗಿದೆ. നമ്മൾ ദൈവത്തിനെ നന്ദി പറയുക. ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವ. ഹല്ലേലൂയ 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 ಹಲ್ಲೆಲೂಯಾ ഹല്ലേലൂയ 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 ഹല്ലേലൂയ. ഒരാളുടെ പേര് ഇവിടെ വിളിക്കുമ്പോൾ, ಒಬ್ಬರ ಹೆಸರನ್ನು ಇಲ್ಲಿ ಕರೆಯುವಾಗ, അല്ലെങ്കിൽ ഒരാൾക്ക് സൗഖ്യം കിട്ടുമ്പോൾ, ಅಥವಾ ಒಬ್ಬ ವ್ಯಕ್ತಿಯ ಸೌಖ್ಯದ ಬಗ್ಗೆ ಹೇಳುವಾಗ, ആ സൗഖ്യം ഒരാളിലേക്ക് മാത്രമല്ല ഒതുങ്ങുന്നത്. ಆ ಸೌಖ್ಯ ಒಬ್ಬ ವ್ಯಕ್ತಿಗೆ ಮಾತ್ರವಲ್ಲ ಸಿಕ್ಕಿರುವುದು. അതിന്റെ അഭിഷേകം, ಅದರ ಅಭಿಷೇಕ ഇവിടെ കൂടിയിരിക്കുന്ന എല്ലാ മക്കളിലേക്കും ഒഴുകും. ಇಲ್ಲಿಗೆ ಬಂದಿರುವಂತ ಎಲ್ಲ ಜನರಿಗೂ ಸಿಗುತ್ತದೆ. അത് നിങ്ങൾ വിശ്വസിക്കണം. ಅದನ್ನು ನೀವು ನಂಬಿರಿ. എന്നെ വിളിച്ചില്ലല്ലോ, ನನ್ನನ್ನು ಕರೆಯಲಿಲ್ಲವಲ್ಲ, എനിക്കൊന്നും കിട്ടിയില്ലല്ലോ എന്നല്ല ചിന്തിക്കുക. ನನಗೆ ಏನು ಸಿಗಲಿಲ್ಲವಲ್ಲ ಎಂಬ ಯೋಚನೆ ಇರಬಾರ್ದು. ഒരു മകന് സൗഖ്യം കിട്ടി, ಒಬ್ಬ ಮಗನಿಗೆ ಸೌಖ್ಯ ಸಿಕ್ಕಿದ್ರೆ അതിന്റെ അഭിഷേകം ഇവിടെ മുഴുവൻ നിറഞ്ഞു നിൽക്കുക. ಅದರ ಅಭಿಷೇಕ ಇಲ್ಲಿಗೆ ಬಂದ್ರೆ ಎಲ್ಲರಲ್ಲಿಗೂ ಸಿಗುತ್ತದೆ. ഹല്ലേലൂയ 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 ഹല്ലേലൂയ. എല്ലാവർക്കും അഭിഷേക സൗഖ്യമുണ്ട്. ಎಲ್ಲರಿಗೆ ಅಭಿಷೇಕ ಮತ್ತು ಸೌಖ್ಯ ಸಿಕ್ಕಿದೆ. ദൈവം ചില വ്യക്തികളെ മാത്രം എടുത്തു കാണിക്കുന്നു എന്ന് മാത്രമേ. ಅದರಲ್ಲಿ ಕೆಲವು ವ್ಯಕ್ತಿಗಳನ್ನು ಮಾತ್ರ ದೇವರು ಎತ್ತಿ ತೋರಿಸುತ್ತಿದ್ದಾರಷ್ಟೇ. അതുകൊണ്ട് നിങ്ങൾ ദൃഢമായി വിശ്വസിക്കണം. ಆದ್ದರಿಂದ ನೀವು ದೃಢವಾಗಿ ನಂಬಿರಿ. എനിക്ക് അഭിഷേകം കിട്ടി കഴിഞ്ഞു, ನನಗೆ ಈಗಾಗಲೇ ಅಭಿಷೇಕ ಸಿಕ್ಕಿದೆ, എനിക്ക് സൗഖ്യം കിട്ടി കഴിഞ്ഞു, ನನಗೆ ಸೌಖ್ಯ ಸಿಕ್ಕಿದೆ, എനിക്ക് വിടുതൽ കിട്ടി കഴിഞ്ഞു, ನನಗೆ ಬಿಡುಗಡೆ ಸಿಕ್ಕಿದೆ. ഹല്ലേലൂയ 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 ഹല്ലേലൂയ. ഹല്ലേലൂയ. നമുക്കായി സൗഖ്യം വാരി വിതറിയ, ನಮಗಾಗಿ ಈ ರೀತಿ ಸೌಖ್ಯದ ಶುಶ್ರೂಷೆಯನ್ನು ನಡೆಸಿದ ദൈവത്തിന് നന്ദി പറഞ്ഞുകൊണ്ട്, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ, ആ ശുശ്രൂഷയ്ക്കായി ഇവിടെ വന്നെത്തിയ, ಆ ಶುಶ್ರೂಷೆಗಾಗಿ ಇಲ್ಲಿಗೆ ಬಂದು ತಲುಪಿದ, നമുക്ക് വേണ്ടി പ്രാർത്ഥിക്കുകയും ನಮಗಾಗಿ ಪ್ರಾರ್ಥನೆ ಮಾಡಿ, നമുക്ക് വേണ്ടി ശുശ്രൂഷ ചെയ്യുകയും, ನಮಗಾಗಿ ಶುಶ್ರೂಷೆಯನ್ನು ನಡೆಸಿದ, വലിയ വിടുതലിന്റെയും സൗഖ്യത്തിന്റെയും അഭിഷേകം കാണിച്ചു തരികയും ചെയ്തു. ದೊಡ್ಡದಾದ ಬಿಡುಗಡೆಯ ಸೌಖ್ಯದ ಅಭಿಷೇಕಕ್ಕಾಗಿ ನಮಗಾಗಿ ಬೇಡಿದ ബ്രദർ സജിത്ത്, ಬ್ರದರ್ ಸಜಿತ್, നിങ്ങളുടെ എല്ലാവരുടെയും പേരിലെ, ನಿಮ್ಮೆಲ್ಲರ ಹೆಸರಿನಲ್ಲಿ, ഈ ആലയത്തിന്റെ പേരിലെ, ಈ ಆಲಯದ ಹೆಸರಿನಲ್ಲಿ അച്ഛൻ ബഹുമാന പുരസരം നന്ദി രേഖപ്പെടുത്തുക. ಗುರುಗಳು ಗೌರವದಿಂದ ಬ್ರದರ್ ಸಜಿತ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಧನ್ಯವಾದವನ್ನು ಅರ್ಪಿಸೋಣ. ദൈവം കൂടുതൽ കൂടുതൽ കൃപകൾ ആ മകന് ചൊരിയട്ടെ. ದೇವರು ಇನ್ನೂ ಹೆಚ್ಚು ಹೆಚ್ಚು ಆಶೀರ್ವಾದ ಮಗನಿಗೆ ನೀಡಲಿ. ലോകം മുഴുവനും കർത്താവിന്റെ വേല ചെയ്യുക. ಪ್ರಪಂಚದ ಎಲ್ಲೆಡೆಯಲ್ಲಿಗೆ ಹೋಗಿ ದೇವರ ಶುಭ ಸಂದೇಶವನ್ನು ಸಾರಲು
ಅನೇಕರಿಗೆ ಬಿಡುದಲೆ ಸೌಖ್ಯವಾಗಿ ಮಾಯ್ತಿರುವ ಅನೇಕರಿಗೆ ಬಿಡುಗಡೆ ಮತ್ತು ಸೌಖ್ಯವನ್ನು ನೀಡಲು ದೇವ ಮಗನೇ ಕೂಡಲೇ ಬಲಪಡುತ್ತಟ್ಟೆ ಎಂದು ಪ್ರಾರ್ಥಿಸುತ್ತೇವೆ. ದೇವರು ಇನ್ನೂ ಹೆಚ್ಚಾಗಿ ಮಗನನ್ನು ಬಲಪಡಿಸಲಿ ಎಂದು ನಾವು ಪ್ರಾರ್ಥಿಸೋಣ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ഹല്ലേലൂയ. 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 നമ്മൾ ഇന്നലെയും അല്പം കഴിയുമ്പോൾ ഇന്നുമായി നമുക്ക് ഭക്ഷണം ನೋಡಿ, ನಿನ್ನೆ ಮತ್ತು ಇವತ್ತು ಆಹಾರത്തിന്റെ ചെലവ് വഹിച്ച ഒരു കുടുംബമുണ്ട്. ಮಧ್ಯಾಹ್ನದ ಊಟವನ್ನು ನಮಗಾಗಿ ಕೊಟ್ಟಂತ ಒಂದು ಮನೆಯವರಿದ್ದಾರೆ. ಮೇಬಲ್ ಡಿಸೂಸ ಉಡುಪಿയിൽ നിന്നാണ്. ഉടുപ്പിಯಿಂದ ಬಂದವರು. ഈ മേബിള് ഇസ്രായേലിൽ ജോലി ചെയ്യുന്ന സഹോദരിയാണ്. ಈ ಮೇಬಲ್ ಇಸ್ರಾಯೇಲ್ನಲ್ಲಿ ಕೆಲಸ ಮಾಡುವ ಸಹೋದರಿಯಾಗಿದ್ದಾಳೆ. ആ സഹോദരിയാണ് ಈ ಸಹೋದರಿಯಾಗಿದ್ದಾಳೆ നമ്മുടെ ആഹാരത്തിന്റെ എക്സ്പെൻസ് മീറ്റ് ചെയ്യുന്നത്. ನಮ್ಮ ಮಧ್ಯಾಹ್ನದ ಊಟದ ಖರ್ಚಿಗಾಗಿ ಸಹಾಯ ಮಾಡಿರುವುದು. അദ്ദേഹത്തിന്റെ കുടുംബത്തിൽ ആരെങ്കിലും ഇവിടെ ഉണ്ടെങ്കിൽ ഇപ്പോൾ ഉണ്ടെങ്കിൽ ഒന്ന് എഴുന്നേറ്റ് നിൽക്കുക. ಅವರ ಮನೆಯಿಂದ ಬಂದವರು ಯಾರಾದ್ರೂ ಈಗ ಇಲ್ಲಿ ಇದ್ರೆ ಎದ್ದು ನಿಂತುಕೊಳ್ಳಿ. നമുക്ക് ആ കുടുംബത്തിന് വേണ്ടി ഒന്ന് പ്രാർത്ഥിക്കാം. ಅಲ್ಲಿ ಇದ್ದಾರೆ, ಆ ಕುಟುಂಬಕ್ಕಾಗಿ ನಾವೀಗ ಪ್ರಾರ್ಥಿಸೋಣ. ഉയർത്തി ಎಲ್ಲರೂ ಬಲಗೈಯನ್ನು ಮೇಲೆ അവരുടെ പ്രാർത്ഥന നിയോഗത്തെ ಅವರ ಪ್ರಾರ್ಥನಾ ಕೋರಿಕೆಯನ್ನು ദൈവത്തിന് സമർപ്പിച്ചുകൊണ്ട് ದೇವರಿಗೆ ಸಮರ್ಪಿಸುತ್ತಾ കുടുംബത്തെ സമർപ്പിച്ചുകൊണ്ട് ಈ ಕುಟುಂಬವನ್ನು ಸಮರ್ಪಿಸುತ್ತಾ ഹല്ലേലൂയ 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 ഹല്ലേലൂയ. പ്രൈസ് ദി ലോർഡ്. പ്രൈസ് ദി ലോർഡ്. പ്രൈസ് ദി ലോർഡ്. പ്രൈസ് ദി ലോർഡ്. നന്ദി പറയാനായിട്ട് ചുരുക്കം ചിലരുടെ പേരുകൾ മാത്രം അച്ഛൻ പറയുകയാണ്. ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಬೇಕು ಅಂತ ಇದೆ, ಆದ್ರೆ ಸಮಯ ಇಲ್ಲ ಅಲ್ವಾ? ಕೆಲವೇ ವ್ಯಕ್ತಿಗಳ ಹೆಸರು ಮಾತ್ರ ಈಗ ನಾನು ಸದ್ಯಕ್ಕೆ ಹೇಳುತ್ತೇನೆ. നമ്മുടെ ശുശ്രൂഷ ലീഡ് ചെയ്യുന്ന ബ്രദർ ഏലിയാസ്, ನಮ್ಮ ശുശ്രൂಷೆಯನ್ನು ಲೀಡ್ ಮಾಡಿದ ಬ್ರದರ್ ಏಲಿಯಾಸ್ രണ്ട് തരത്തിലുള്ള ശുശ്രൂഷ ചെയ്യുന്നത്. ಏಲಿಯಾಸ್ ಬ್ರದರ್ ಎರಡು ರೀತಿಯ ಶುಶ್ರೂಷೆಯಾಗಿದೆ ಮಾಡ್ತಾರೆ. ಒಂದು ಪ್ರೈಸ್ ಅಂಡ್ ವರ್ಷಿಪ್, ಒಂದು ಪ್ರೈಸ್ ಅಂಡ್ ವರ್ಷಿಪ್, വചന ശുശ്രൂഷ, ವಾಕ್ಯದ ಶುಶ್ರೂಷೆ, ഓൺലൈൻ പ്രോഗ്രാം, ಮತ್ತೆ ಆನ್ಲೈನ್ ಪ್ರೋಗ್ರಾಮ್. നിങ്ങൾ എല്ലാവരുടെയും പേരിൽ ನಿಮ್ಮೆಲ್ಲರ ಹೆಸರಿನಲ್ಲಿ ബ്രദർ ഏലിയാസിന് നന്ദി പറയുകയാണ്. ಬ್ರದರ್ ಏಲಿಯಾಸ್ಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. അതോടൊപ്പം തന്നെ ಅದೇ ರೀತಿ നമുക്ക് വേണ്ടി മ്യൂസിക് മിനിസ്റ്റർ ചെയ്യുന്ന ബ്രദർ ക്രിസ്റ്റഫർ, ನಮಗಾಗಿ ಗೀತೆ ಆಡಿದಂತ ಬ್ರದರ್ ಕ್ರಿಸ್ಟೋಫರ್, ടീം അംഗങ്ങൾ, ಅವರ ಟೀಮಿನವರು കർത്താവിന്റെ ഗാനം മനോഹരമായി പാടി ദൈവത്തെ സ്തുതിക്കുന്ന അതരം, ದೇವರ ಗೀತೆಗಳನ್ನು ಮನೋಹರವಾಗಿ ಆಡುತ್ತಾ ದೇವರನ್ನು ಕೊಂಡಾಡುತ್ತಿರುವಂತದ್ದು. നിങ്ങളെല്ലാവരുടെയും പേരിൽ പ്രത്യേകം നന്ദി പറയുകയാണ്. ನಿಮ್ಮೆಲ್ಲರ ಹೆಸರಿನಲ್ಲಿ ಅವರಿಗೆ ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ഹല്ലേലൂയ 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 ഹല്ലേലൂയ. നമുക്ക് ഭാഷ തർജ്ജമ ചെയ്യുന്ന സഹോദരി അന്നമ്മ, ನಿಮ್ಮ ಭಾಷೆಯಲ್ಲಿ ಭಾಷಾಂತರೀಕರಿಸಿದಂತ ನಾನು, അതിനുവേണ്ടിയാണ് ഇത്രയും ദൂരെ ചാലക്കുടി നമ്മുടെ വരെ വന്നത്. ಅದಕ್ಕಾಗಿ ನಾನು ಕೇರಳದ ಚಾಲಕುಡಿಯಿಂದ ಇಲ್ಲಿಗೆ ಬಂದಿದ್ದೇನೆ. എല്ലാവരുടെയും പേരിലെ സഹോദരി അന്നമ്മയ്ക്ക് നന്ദി പറയുന്നു. ನಿಮ್ಮೆಲ್ಲರ ಹೆಸರಿನಲ್ಲಿ ನನಗೂ ಧನ್ಯವಾದಗಳು. അതോടൊപ്പം തന്നെ ಅದೇ ರೀತಿ നമുക്ക് സൗണ്ട് സിസ്റ്റം അറേഞ്ച് ചെയ്യുന്ന ബ്രദർ ലോറൻസ്, ನಮಗೆ ಸೌಂಡ್ ಸಿಸ್ಟಮ್ ಅರೇಂಜ್ ಮಾಡಿದಂತ ಬ್ರದರ್ ಲಾರೆನ್ಸ್, അദ്ദേഹത്തിന്റെ ടീം അംഗങ്ങൾ, ಅವರ ಟೀಮಿನವರು, നമുക്ക് ആഹാരം തയ്യാറാക്കി കൊണ്ടുവരുന്ന ബ്രദർ ജെർമി, ടീം അംഗങ്ങൾ, ನಮಗೆ ಮಧ್ಯಾಹ್ನದ ಆಹಾರ ಎಲ್ಲ ಸಮಯದ ಆಹಾರ ಅಡಿಗೆ ಮಾಡಿ ತರುವಂತ ಬ್ರದರ್ ಜರ್ಮಿ ಮತ್ತು ಅವರ ಟೀಮಿನವರು, നമുക്ക് വിശുദ്ധ കുർബാന ഇന്നലെ ഇന്നുമായി ഡിസ്ട്രിബ്യൂട്ട് ചെയ്യുന്ന സിസ്റ്റേഴ്സ്, ಪರಿಶುದ್ಧವಾದ ಪರಮ ಪ್ರಸಾದದ ವಿತರಣೆ ನಡೆಸಲು ನಿನ್ನೆ ಮತ್ತು ಇಂದು ಬಂದಿರುವಂತ ವಂದನೀಯ ಸಿಸ್ಟರ್ಗಳು, നമ്മുടെ വോളണ്ടിയേഴ്സ്, ನಮ್ಮ ವಾಲಂಟಿಯರ್ಸ್ ആണ് ഞാൻ ഇന്നലെ സൂചിപ്പിച്ചതുപോലെ ഇവിടെ ക്ലീൻ ആക്കുന്നത്. ನಿಮಗೆ ನಾನು ಹೇಳಿದ ಹಾಗೆ ಇಲ್ಲಿ ಎಲ್ಲ ಸ್ವಚ್ಛ ಮಾಡುವುದು ವಾಲಂಟಿಯರ್ಸ್ ಆಗಿದೆ. എല്ലാ അറേഞ്ച്മെന്റ്സ് ചെയ്യുന്നത്, ಎಲ್ಲವನ್ನು ಅರೇಂಜ್ ಮಾಡುವವರು, നമ്മുടെ ടോയ്ലറ്റ് പോലും ക്ലീൻ ആക്കുന്നത്, ನಮ್ಮ ಟಾಯ್ಲೆಟ್ ಸಮೇತ ಅವರೇ ಕ್ಲೀನ್ ಮಾಡ್ತಾ ಇದ್ದಾರೆ. അതോടൊപ്പം തന്നെ ಅದೇ ರೀತಿ എല്ലാ വ്യാഴാഴ്ചയും ಪ್ರತಿ ಗುರುವಾರ ഇവിടെ പ്രാർത്ഥിക്കാൻ വരുന്ന ഒരു ടീമുണ്ട്. ಇಲ್ಲಿಗೆ ಪ್ರಾರ್ಥನೆಗಾಗಿ ಬರುವಂತ ಒಂದು ಟೀಮ್ ಇದ್ದಾರೆ. എല്ലാ ദിവസവും വൈകുന്നേരം വരുന്ന ഒരു ടീമുണ്ട്. ಪ್ರತಿದಿನ ಸಾಯಂಕಾಲ ಇಲ್ಲಿ ಪ್ರಾರ್ಥನೆಗಾಗಿ ಬರುವವರಿದ್ದಾರೆ. എല്ലാ ദിവസവും ಪ್ರತಿದಿನ പരിശുദ്ധ കുർബാനയുടെ മുമ്പിലിരുന്ന് പ്രാർത്ഥിക്കുന്ന ടീമുണ്ട്. ಪರಮ ಪ್ರಸಾದದ ಮುಂದೆ ಕುಳಿತುಕೊಂಡು ಪ್ರಾರ್ಥನೆ ಮಾಡುವವರು ಇಲ್ಲಿದ್ದಾರೆ. ആ പ്രാർത്ഥന ടീമിനെല്ലാം അച്ഛൻ പ്രത്യേകം നന്ദി പറയുകയാണ്. ಈ ಪ್ರಾರ್ಥನೆಗಾಗಿ ಬರುವಂತ ಎಲ್ಲರಿಗೂ ಗುರುಗಳು ಪ್ರತ್ಯೇಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದಾರೆ. ഹല്ലേലൂയ 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 ഹല്ലേലൂയ. ആരെങ്കിലും വിട്ടുപോയിട്ടുണ്ടോ എന്ന് അടുത്ത നമ്മുടെ അടുത്ത മാസം നമ്മുടെ 22-23 നമ്മുടെ സജിത്ത് ബ്രദറിന്റെ പ്രോഗ്രാം ഇവിടെ സംഭവിക്കുമ്പോൾ ನಿಮಗೆ ಹೇಳಿದ ಹಾಗೆ ಮುಂದಿನ ತಿಂಗಳು 22-23 ಬ್ರದರ್ ಸಜಿತ್ ಅವರು ಶುಕ್ರವಾರ ಶನಿವಾರ ಇಲ್ಲಿ ಪುನಃ ಧ್ಯಾನ ಕೂಟ ನಡೆಸಲಾಗುವುದು. ക്രിസ്മസിന് 2 ദിവസം മുന്നാണ്. ಕ್ರಿಸ್ಮಸ್ ಹಬ್ಬಕ್ಕಿಂತ 2 ದಿನ ಮುಂಚೆ ആഹാരം സ്പോൺസർ ചെയ്യാൻ ആരെങ്കിലും ഈ കൂട്ടത്തിൽ ഉണ്ടെങ്കിൽ ഒന്ന് എഴുന്നേറ്റ് നിൽക്കാം. ಯಾರಿಗಾದ್ರೂ ಆ 2 ದಿನದ ಆಹಾರದ ಖರ್ಚಿಗಾಗಿ ಸ್ಪಾನ್ಸರ್ ಮಾಡಬೇಕು ಎಂಬ ಆಶೆ ಇದ್ರೆ ಅಂಥವರಿಗೆ ಎದ್ದು ನಿಂತುಕೊಳ್ಬಹುದು. ಎಲ್ಲ ಹಣ ಒಟ್ಟಿಗೆ ಕೊಡ್ಲಿಕ್ಕೆ ಆಗದೇ ಇದ್ರೂ ನಿಮ್ಮ ಕೈಯಿಂದ ಸಾಧ್ಯವಾದಷ್ಟು
ಮಧ್ಯಾಹ್ನದ ಊಟಕ್ಕಾಗಲಿ ಅಥವಾ ಇಲ್ಲಿನ ಖರ್ಚಿಗಾಗಲಿ ಏನಾದರೂ ಸ್ಪಾನ್ಸರ್ ಮಾಡಬೇಕು ಎನ್ನುವಂಥ ಆಸೆ ಇದ್ದವರಿದ್ದರೆ ಈಗ ಎದ್ದು ನಿಂತುಕೊಳ್ಳಬಹುದು. ಅಥವಾ ആഹാരമുണ്ട്, പന്തലുണ്ട്, മറ്റു കാര്യങ്ങളുണ്ട്. ಆಹಾರದ ಖರ್ಚಿದೆ, ಶಾಮಿಯಾನದ ಖರ್ಚು, ಮತ್ತುಳಿದೆಲ್ಲ ಖರ್ಚುಗಳು ಇದೆಯಲ್ವಾ? ഇന്നലത്തെ LCD ആ പ്ലാറ്റ്ഫോം അത് ഇന്നലെ മഴയത്ത് അത് കേടായി. ನಿನ್ನೆ ಅಲ್ಲಿ ಹಾಕಿರುವಂತ LCD ಇತ್ತಲ್ವಾ, ಅದು ಮಳೆಯಲ್ಲಿ ಅದು ಹಾಳಾಗಿ ഇന്ന് വർക്ക് ചെയ്യാൻ പറ്റിയില്ല. ಇಂದು ಆದ್ರಿಂದ ಅದು ವರ್ಕ್ ಮಾಡಲಿಲ್ಲ. അപ്പോൾ അതുപോലുള്ള കാര്യങ്ങൾ നമ്മൾ ഇവിടെ ചെയ്യുമ്പോൾ ಈ ರೀತಿಯ ಕಾರ್ಯಕ್ರಮಗಳನ್ನು ಇಲ್ಲಿ ನಾವು ನಡೆಸುವಾಗ നിങ്ങളുടെ പ്രാർത്ഥന ആവശ്യം, ನಿಮ್ಮ ಪ್ರಾರ್ಥನೆ ನಮಗೆ ಬೇಕು. നിങ്ങളുടെ സാമ്പത്തിക സഹായം ആവശ്യം, ಅದೇ ರೀತಿ ನೀವು ಆರ್ಥಿಕ